ಸೊ ಗೈಸ್ ವೆಲ್ಕಮ್ ಟು ಕಾಮಿಕ್ ಟಾಕ್ಸ್ ಎಪಿಸೋಡ್ 3 ಮಾಡ್ರ ಹಿಂಗ್ ಮಾಡ್ರು. ಸೊ ಇವತ್ತಿಂದ ನಮ್ಮ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂತಂದ್ರೆ ದ ಫುಡ್ ವ್ಲಾಗರ್ಸ್ ಆಫ್ ಕಲಬುರ್ಗಿ. ಸೊ ಎಷ್ಟು ಟೇಸ್ಟಿ ಕಲಬುರ್ಗಿ ಅಂಡ್ ನಮ್ಮ ಪಚ್ಚಣ್ಣವ್ರು ಬಂದಾರ್ರಿ ಫುಡ್ ವ್ಲಾಗರ್. ವೆಲ್ಕಮ್ ವೆಲ್ಕಮ್. ಮಂದಿ. ಸೊ ಇವತ್ತಿಂದ ಟಾಪಿಕ್ ಏನ್ರಿ? ಇವತ್ತಿನ ಟಾಪಿಕ್ ಏನಂದ್ರ ಫುಡ್ ಬ್ಲಾಗರ್ಸ್ ಏನ ನೋಡಮ್. ಫುಡ್ ವ್ಲಾಗಿಂಗ್ ಅಂದ್ರೆ ಏನ್? ಫುಡ್ ಬ್ಲಾಗಿಂಗ್ ಫಸ್ಟ್ ಎಪಿಸೋಡ್ದಾಗ ಮಾಡಿವಲ್ಲ ಅದೇ ವಾಪಸ್ ಅಣ್ಣ. ಲಾಸ್ಟ್ ನಮ್ ಗೆಸ್ಟ್ ಇದ್ರು ಅಣ್ಣ ಲಾಸ್ಟ್ ಎಪಿಸೋಡ್ದಾಗ. ಡಿ ಸೊ ರ್ಯಾಪರ್ಸ್ ಇದ್ರು. ಸೊ ರ್ಯಾಪಿಂಗ್ ಅಂದ್ರೆ ಏನಂತ ಅದು ಕಟ್ ಮಾಡ್ಲಿಕ್ಕೆ ಅರ್ಧ ವಿಡಿಯೋ ನಮ್ದು ಟೈಮ್ ಹೋಗ್ಯದ ಅಣ್ಣ. ಅವ್ರು ಏನ್ ರಿಪ್ಲೈ ಮಾಡಿರಲ್ಲ ಅದು ಕಟ್ ಮಾಡ್ಲಿಕ್ಕೆ ಅರ್ಧ ಟೈಮ್ ಹೋಗ್ಯದಣ್ಣ. ಸೊ ಅದೇ ಕ್ವಶನ್ ನಿಮ್ಮನ್ನು ಕೇಳತ್ತೀವಿ ನಾವು. ಫುಡ್ ಬ್ಲಾಗಿಂಗ್ ಅಂದ್ರೆ ನಿಮ್ ಲೆಕ್ಕದಿಂದ ಏನು? ವಾಟ್ ಈಸ್ ಫುಡ್ ಬ್ಲಾಗಿಂಗ್? ಫುಡ್ ಬ್ಲಾಗಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಫುಡ್ ಬ್ಲಾಗಿಂಗ್ ಏನಪ್ಪಾ ಅಂದ್ರೆ ಈಗ ಲೋಕಲ್ ಸ್ಟ್ರೀಟ್ ಟೇಸ್ಟ್ ಆಯ್ತು ಮಂದಿಗೆ ತಿಳಿಸ್ಕೊಡ್ತೇವೆ ಇಲ್ಲಿ ಇಲ್ಲಿ ಹಿಂಗ ಅದ ಅಂತಿ. ಸೊ ಈ ಟೈಪ್ ಆಗಿ ಫುಡ್ ಬ್ಲಾಗಿಂಗ್ ಮಾಡ್ತೇವೆ. ಬೇಸಿಕ್ಲಿ ಈಗ ಫುಡ್ ಬ್ಲಾಗಿಂಗ್ ಮಾಡತ್ತಿಲ್ಲ ನಾವು, ಬರೀ ಪ್ರಮೋಷನಿಗೆ ಹತ್ತಿದೇವು. ಇದು ನಮ್ ಬ್ಯಾಡ್ ಕ್ವಾಲಿಟಿ ಅದ ಒಪ್ಕೋತೀನಿ. ಬಟ್ ಈಗೊಂದು ನ್ಯೂ ಇಯರ್ ಥೀಮ್ ತಗೊಂಡಿನಿ ಈ ಸರ್ತಿ. ಥೀಮ್ ರೆಸಲ್ಯೂಷನ್ ಏನ್ ತೊಗೊಂಡ್ರ? ಬರೀ ಫುಡ್ ಬ್ಲಾಗಿಂಗ್ ಮಾಡಬೇಕು, ಪ್ರಮೋಷನ್ಸ್ ಥೋಡೆ ಕಮ್ಮಿ ಮಾಡಬೇಕು. ಅಂಡ್ ಮೇನ್ ಹೇಳ್ಬೇಕಂದ್ರೆ ಈಗ ನಾವು ಪೇಜ್ ಯಾವ ಮೋಟಿವ್ಲಿಂದ ತೆಗ್ದಿದೇವೋ ಆ ಮೋಟಿವ್ ಬರಬೇಕು. ಈಗ ಜಾಸ್ತಿ ಪ್ರಮೋಷನ್ ಹತ್ತಿರ ನಮ್ಮ ಪೇಜ್ ಹೆಸರಿನ ಮೀನಿಂಗ್ ಹೇಳಲ್ಲ. ಸೊ ಆ ಟೈಪ್. ಓಕೆ. ಇಲ್ರಿ ನಾ ಕೇಳಿನ್ರಿ ಅಣ್ಣ, ರೀಸೆಂಟ್ ಆಗಿ ಬಹಳಷ್ಟು ಜನ ಏನ್ ಹೇಳತ್ತಾರ ಗೊತ್ತ್ರಿ ಫೀಡ್ಬ್ಯಾಕ್ ಫುಡ್ ಬ್ಲಾಗರ್ಸ್ ಅಣ್ಣ ಅವ್ರ ರೊಕ್ಕ ಸಲುವಾಗಿ ಏನೋ ಮಾಡ್ಬಿಡ್ಲತ್ತಾರ. ಬಟ್ ಇನ್ನೊಂದು ಕಂಪ್ಲೇಂಟ್ ಏನಿರುತ್ತೆ ಗೊತ್ತ್ರಿ ಅಣ್ಣ ಫುಡ್ ಬ್ಲಾಗಿಂಗ್ದಾಗ, ನೀವು ಏನು ತೋರಿಸ್ತೀರಿ ನೋಡ್ರಿ ವಿಡಿಯೋ ಶೂಟ್ ಮಾಡೋ ಟೈಮಿಗೆ ನೀಟ್ ಕ್ಲೀನ್ ಮಾಡ್ತಾರೆ ಹೋಟೆಲ್ದವ್ರು. ಆಮೇಲೆ ಕಸ್ಟಮರ್ ಹೋದ್ರೆ ಆ ಕ್ವಾಲಿಟಿ ಆ ಟೇಸ್ಟ್ ಹಂಗೆ ಕೊಡ್ಲತ್ತಿಲ್ಲ. ಇದು ಒಂದು ಭಾಳ ದೊಡ್ಡ ಪ್ರಾಬ್ಲಮ್ ಅದ ಅಣ್ಣ. ಭಾಳ ದಿನ ಬೈಲಿ ಕೇಳಿನ. ಸ್ಟಾರ್ಟಿಂಗ್ ಅಣ್ಣ ಫುಡ್ ಬ್ಲಾಗಿಂಗ್ ನಮ್ಮ ಕಲಬುರ್ಗಿದಾಗ ಸ್ಟಾರ್ಟ್ ಆಗಿತ್ತು ಇನಿಷಿಯಲ್. ಅವಾಗ ಹೆಂಗಿತ್ತು ಅಣ್ಣ, ನಿಮ್ಮ ವಿಡಿಯೋ ಬಂದ ತಕ್ಷಣ ಮಂದಿ ಅಲ್ಲಿ ಹೋಗ್ತಿರು, ಏ ಭಯ್ ಹೊಸ ಎಕ್ಸ್ಪ್ಲೋರ್. ಈಗ ಟ್ರಸ್ಟ್ ಇಶ್ಯೂಸ್ ಆಗ್ಯಾವ, ಜನೂನ್ ಅದಾವ ಇಲ್ಲೋ. ಅದು ಬಿಗಿನಿಂಗ್ ಆಗಿತ್ತಣ್ಣ. ಬಿಗಿನಿಂಗ್ ಪ್ರಮೋಷನ್ಸ್ ಭಾಳ ಕಮ್ಮಿ ಇದ್ದು, ನಿಮ್ಮ ವಿಡಿಯೋ ಸುಮ್ತೀವಿ ಅದು ರಿಯಾಲಿಟಿ ಇತ್ತು. ಬಟ್ ಈಗ ಬರ್ತಾ ಏನಾಗ್ಲತ್ತದ, ಸುಮ್ಮ ರೊಕ್ಕ ಸಲುವಾಗಿ ಏನ್ ಬಿ ರ್ಯಾಂಡಮ್ ಹೇಳತ್ತಾರ ಮಾಡ್ಲತ್ತಾರ. ಓಕೆ. ಸೊ ಹಿಂಗ ಫೀಡ್ಬ್ಯಾಕ್ಸ್ ಅವರೇಣ ಈಗ ಸದ್ಯಕ್ಕೆ ಹಿಂಗ್ ಸಿಚುವೇಶನ್ ಏನಾಗ್ಯದಪ್ಪ ಅಂದ್ರೆ, ಈಗ ನಾವು ಮಾಡೋ ಟೈಮಿಗೆ ನಾ ಆಕ್ಚುಲಿ ಸ್ಟಾರ್ಟ್ ಮಾಡಿ 2023ದಾಗ ಮಾಡಿದೆವು. 23, 24, 25, 26 ಆಲ್ಮೋಸ್ಟ್ 3 years ಪ್ಲಸ್ ಹೇಳ್ರಿ. 4 years ಅಲ್ಲೂ ಬರಲ್ಲ, 3 years ಪ್ಲಸ್ ಹೇಳ್ರಿ. ಸೊ ಸ್ಟಾರ್ಟಿಂಗ್ನಾಗ ಇದ್ದಾಗ ಭಾಳ ಕಮ್ಮಿ ಇದ್ರು ಅಂತೇಳ್ರಿ. ಅವು ಬಿ ಕ್ರೇಜ್ ಇತ್ತು ಬಿಡ್ರಿ, ಬಟ್ ಭಾಳ ಕಮ್ಮಿ ಇದ್ರು. ಯಾರು ಮಾಡ್ತಾರಪ್ಪ ಹೋಲ್ ಬಿಡು. ಆಮ್ಯಾಗ ಮಂದಿಗೆ ತಿಳಿಲತ್ತಲ್ರಿ, ಓ ಫುಡ್ ಬ್ಲಾಗಿಂಗ್ ಅಂದ್ರೆ ಹಿಂಗೆ ಇರ್ತದ, ಇದರಿಂದ ರೊಕ್ಕ ಬರ್ತದ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಫ್ರೀ ಊಟ ಸಿಗ್ತದ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಮೇನ್ ಇದು ಅದ್ರಿ ಪಾಯಿಂಟ್. ನಮ್ಗೇನ್ ಮಾಡದ ಫ್ರೀ ಊಟ ಸಿಗ್ತದ, ಅದಕ್ಕೆ ನಾವು ಮಾಡಮಪ್ಪ. ನಮ್ಮ ಬಲಕ್ಕೆ ಏನು ಫೋನ್ ಇಲ್ಲ, ಫೋನ್ ಮಾಡ್ಬೋದು. ಸೊ ಹಿಂಗಾಗಿ ಮಾರ್ಕೆಟ್ ಪೂರ ಕೆಟ್ಟೋಯ್ತು ನೋಡ್ರಿ. ಯಾರು ಬರ್ತಾರೆ ಯಾರು ಹೇಳ್ತಾರೆ. ನಾವು ಸ್ಟಾರ್ಟಿಂಗ್ ಮಾಡಿದೇವ್ ಬಿಡ್ರಿ, ಟೇಸ್ಟ್ ಗೊತ್ತಿರ್ಲಾರ್ದೆ ಟೇಸ್ಟ್ ಇದೋ ಚಂದ ಅದ ಓರಿ ಅಂತ. ಬಟ್ ಮುಂದೆ ತಿಳ್ದಂಗ ನೋಡಿ ಮಾಡಿ ಈಗ ಭಾಳಷ್ಟು ಪ್ರಮೋಷನ್ಸ್ ಬರ್ತಾರಿ, ಭಾಳಷ್ಟು ಬ್ಯಾಡ್ ಬಿ ಅಂತಾರಿ ಇಲ್ಲಿ ಬಿ ಅಂತಾರ ನಾವು. ಯಾಕಂಬಂದ್ರೆ ಗೊತ್ತಿರ್ತದ್ರಿ. ಈಗ ನಾ ಒಂದೊಂದು ಹೇಳಿಕ್ ಬರಲ್ರಿ, ಒಂದೊಂದು ನಾವೇ ಹೇಳಿ ಬ್ಯಾಡ್ ಅಂದಿದ್ದೇವ್ರಿ. ಭಾಳ ಮಂದಿ ಪ್ರಮೋಷನ್ ಮಾಡ್ತಿರ್ತಾರೆ, ಬಟ್ ಅವ್ರ ಕಮೆಂಟ್ ಸೆಕ್ಷನ್ ನೋಡಿದಾಗ ಗೊತ್ತಾಗ್ತದ ಮಂದಿಗೆ ಇಷ್ಟ ಆಗತ್ತಿಲ್ಲ, ವ್ಯೂಸ್ ಬರ್ತಾರೆ, ರಿವ್ಯೂ ಬರ್ತದ್ರಿ. ಈಗ ನಮ್ ಮಾಡ್ರೆ ನಮಗೂ ಉಲ್ಟಾ ಹೇಟ್ ವ್ಯೂ ಬರ್ತಲ್ರಿ. ಸೊ ಈಗ ಹಂಗ ಅಂದ್ರೆ ಹಿಂಗೆಲ್ಲ ಆಗ್ಬಾರ್ದಂತ ಈಗ ನಾವು ರೆಸೊಲ್ಯೂಷನ್ ತೊಗೊಂಡ್ರಿ ಜೆನ್ಯೂನ್ ಮಾಡ್ಬೇಕಂತ. ಸೊ ನೋಡ್ರಿ ಗೈಸ್, ಈ ವರ್ಷದಿಂದ ಈ ಮಂತ್ಲಿಂದ ಒಂದು ಜೆನ್ಯೂನ್ ಏನೋ ಚಾಲು ಆಲತ್ತ ಕಲಬುರ್ಗಿದಾಗ. ಅದಕ್ಕೆ ಕರ್ಸಿವ್ರಿ, ಇಲ್ಲಾಂದ್ರೆ ಬೇರೆಯವ್ರಿಗೆ ಕರ್ಸ್ತಿದಾವ. ಸೊ ಇವ್ರ ಅಣ್ಣವ್ರು ಜೆನ್ಯೂನ್ ಮಾಡೋರ, ಇನ್ ಮುಂದೆ ಇವ್ರಿಗೆ ಫಾಲೋ ಮಾಡ್ರಿ. ಸೊ ಏನೇ ಇದ್ರು ಜೆನ್ಯೂನ್ ಮಾಡ್ತಾರ ಅಣ್ಣ, ಸ್ವಲ್ಪ ಜೆನ್ಯೂನ್ ಮಾಡ್ರಿ ಅಣ್ಣ ಸ್ವಲ್ಪ. ಬೈ ಒಂದ್ ಕ್ವಶನ್ ಈ ಸರ್ತಿ ಕಿತ್ಬಿಟ್ಟಿಲ್ಲ ಬೈ ಕೇಳ ಬೈ. ಈಗ ನಂದೊಂದು ಏನೋ ಅದಪ್ಪ, ನಾ ಒಂದು ಹೋಟೆಲ್ ತೆಗ್ದೀನಿ. ಈಗ ನಿಂಗೆ ಕರಿತೀನಿ ಪ್ರಮೋಷನ್, ನೀ ಶೂಟ್ ಮಾಡ್ತೆ, ಟೇಸ್ಟ್ ಮಾಡ್ತೆ, ನಿಂಗೆ ಚಲೋ ಅನ್ಸಲಿಲ್ಲ ಅಂತಂದ್ರ ನಾ ರೇಟಿಂಗ್ ಕೊಡ್ತೀನಿ ಅಣ್ಣ ವಿಡಿಯೋದಾಗ. ಚಲೋ ಅನ್ಸಲ್ಲ ಅಂದ್ರ ಅದು ಏನೋ ಸಂಬಂಧ ಇಲ್ಲ, ರೊಕ್ಕ ಕೊಟ್ರ ವಿಡಿಯೋ ಹಾಕು ಅಣ್ಣ. ನಿಮ್ದು ಹೇಳೋದಿಲ್ಲ ಬೈ. ಇಲ್ಲ ಬೈ, ನಾ ನಿನ್ ಜಾಗದಾಗ ನಿಂತು ಯೋಚನೆ ಮಾಡ್ದೆ, ಬ್ಲಾಕ್ ಆಗಿರ್ತೀವಿ ನಾವು. ಯಾಕಂದ್ರೆ ರೊಕ್ಕ ಕೊಡಕ್ ರೆಡಿ ಆಗಿರ್ತಾರ, ನಾವು ನಮ್ ಮೈಂಡ್ ಬ್ಲಾಕ್ ಆಗಿರುತ್ತೆ, ಏನ್ ಮಾಡ್ಬೇಕು ಗೊತ್ತಿರಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಡಿಸಿಷನ್ ಹೆಂಗಾತದಕ್ಕಿ ವಿಡಿಯೋ ಮಾಡ್ಲಿ
ಈಗ ವಿಡಿಯೋ ಬಿಟ್ರ ರೊಕ್ಕ ಹೋಗ್ತದೆ ಬಿಕಾಸ್ ರೊಕ್ಕ ಬೇಕ್ರಿ, ರೊಕ್ಕ ಮ್ಯಾಂಡೇಟರಿ ಬೇಕು. ಹೌದೌದು. ವಿಡಿಯೋ ಬಿಟ್ರ ರೊಕ್ಕ ಹೋಗ್ತದೆ, ಇಲ್ಲ ನಾ ಕೆಟ್ಟದ್ ಪ್ರಮೋಟ್ ಮಾಡ್ದಂಗ ಅಂತ ಇರ್ತದೆ. ಇಲ್ಲ ಅಂತಂದ್ರ ನೀ ಎರಡು ಮೇಂಟೈನ್ ಮಾಡ್ಲಾಕ ಒಂದು ಡಿಪ್ಲೊಮ್ಯಾಟಿಕ್ ಪಾಯಿಂಟ್ ಹೇಳೋಣ. ರೇಟಿಂಗ್ ಕೊಡ್ಬೇಕಣ್ಣ. ರೇಟಿಂಗ್ ಸೊ ನಾ ಈ ಜಗಕ್ಕೆಲ್ಲ ಹೋಗಿದ್ದಾರೆ ನಂಗೆ ಇಲ್ಲಿ ಯಾಕಂದ್ರೆ ಒಂದು ಅಣ್ಣ ಇಲ್ರಿ ಅವ್ರ ಕ್ವಶನ್ ಏನದ ಅದು ಚಲೋ ಇಲ್ಲ, ನಿಮಗ್ ಮನ್ಸಲಾಗ ನಿಮಗ್ ಇಷ್ಟ ಆಗಿಲ್ಲ, ಅದೇ ಖರಾಬ್ ಅಂತ ರೇಟಿಂಗ್ ಕೊಡ್ಲಿಕ್ಕೆ ಆಗಲ್ಲ ವಿಡಿಯೋದಾಗ. ಈಗ ಪೂರ್ತಿ ರೆಸ್ಟೋರೆಂಟ್ ಟೇಸ್ಟ್ ನಮ್ಗೆ ಇಷ್ಟ ಅಂದ್ರೆ ಒಂದೊಂದ್ ಡಿಶ್ ಪ್ರಕಾರ ಒಂದೊಂದ್ ಚಲೋ ಹತ್ತಿರ್ತಾವ, ಒಂದೊಂದ್ ಚಲೋ ಹತ್ತಿರಲ್ರಿ. ಈಗ ಒಂದೊಂದ್ ಚಲೋ ಹತ್ತಿಕ್ ಚಲೋ ಅಂತೇವ್ರಿ, ಚಲೋ ಹೇಳ್ಬೇಕು. ಒಂದೊಂದ್ ಚಲೋ ಹತ್ತಿರ ಅಂದ್ರೆ ಇದಕ್ ಜರ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದಿತ್ತು. ಮಾಡು ಕೊಡಲ್ಲ ಓನರ್, ಕೊಡ್ತಾರೆ. ಸೇಟ್ ಅವ್ನ ಪೈಸೆದರೆ ಹಚ್ಚದಲ್ವ ಅಂತ ನಾವು. ಇಲ್ಲ ಅಣ್ಣ, ಫಾರ್ ಎಕ್ಸಾಂಪಲ್ ಈಗ ಯಾವತ್ ಚಲೋ ಇಲ್ಲ ಡಿಶಿ ಬಿಟ್ಬಿಡೋದು. ಡಿಶ್ ಹೇಳೋದೇ ಇಲ್ಲ. ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆದ್ರೆ ಇನ್ನೊಂದ್ ಸ್ವಲ್ಪ ಚಲೋ ಇರ್ತೈತ್ರಿ. ಮತ್ ಇದು ಬಿ ಟ್ರೈ ಮಾಡಿದ್ರಿ, ಇದು 1 ನಂಬರ್ ಚಲೋ ಇತ್ತು. ನೀವು ಪರ್ಸನಲಿ ಹೋಟೆಲ್ದವ್ರಿಗೆ ರಿವ್ಯೂ ಕೊಡ್ಲತ್ತೀರಿ, ಬಟ್ ನೀವು ವಿಡಿಯೋ ಏನ್ ಮಾಡ್ತೀರಿ? ವಿಡಿಯೋದಾಗೆ ಇದು ಹೇಳ್ತೀನಿ ರೀ ನಾನು. ಹಂಗ್ರೆ ಯಾರು ಮಾಡಿದ್ನ ಇನ್ನತ್ರ ಮಾಡ್ಯಾರಿ ಬೈ. ಈ ಮಾತಿಗೆ ಒಂದು ನಾ ಒಪ್ಪಂಗಿಲ್ಲ. ಯಾಕಂತಂದ್ರೆ ಇವಾಗ ಈಗ ನೀವು ಹೇಳಿದ್ರಿ ನಾ ಒಪ್ತೀನಿ, ಟೇಸ್ಟ್ ಇದ್ದಂಗೆ ಯಾರು ಹೇಳಂಗಿಲ್ಲ. ಬಟ್ ಇವನ್ ನಾ ಸ್ಟಾರ್ಟ್ ಮಾಡ್ದೆ ಹಿಡಿದು ಈಗ ಇವ್ರು ಬಂದಿದ್ದಕ್ಕಿಂತ ಬಿಫೋರ್ ಬಂದಿದ್ನ ಎಕ್ಸಾಂಪಲ್ ಯಾರಪ್ಪ ಅಡುಗೆ ಮನೆ ಅವ್ರು ಆ ಟೈಮ್ ಹಿಡಿದು ಇದ್ದಿದ್ನ ಅಷ್ಟು ನಂಗೆ ಕನ್ಸಿಸ್ಟಾಗಿ ಮಾಡೋದಾಗಿಲ್ಲ. ನಂದು ಏನಪ್ಪಾ ಅಂತಂದ್ರೆ ಆದಷ್ಟು ಏನ್ ನಾ ಟೇಸ್ಟ್ ಮಾಡಿರ್ತೀನಿ, ಜೆನ್ಯೂನ್ ರಿವ್ಯೂ ಕೊಡ್ತೀನಿ, ಅವ್ರು ನನಗೆ ಜೆನ್ಯೂನ್ ಅಷ್ಟೇ ಮಾತ್ರ ನಾ ವಿಡಿಯೋ ಹಾಕ್ತೀನಿ, ಪ್ರಮೋಷನ್ಸ್ ಅಲ್ಲ. ನನ್ನ ಪೇಜ್ ಒಳಗೆ ನೀವು ಹುಡುಕಾಡ್ರಿ ಪ್ರಮೋಷನ್ಸ್ ಭಾಳ ಕಮ್ಮ, ಎಕ್ಸ್ಪ್ಲೋರ್ ಮಾಡಿದ್ದೆ ಜಾಸ್ತಿ. ಅದು ಆಕ್ಚುಲ್ ಫುಡ್ ಬ್ಲಾಗಿಂಗ್. ಯಾಕಂತಂದ್ರೆ ಈಗ ಹೆಂಗಲತ್ತಣ ಮಂದಿದು ಅವ್ರ ಕಂಟೆಂಟ್ ಇರಲ್ಲ, ಪ್ರಮೋಷನ್ ತುಂಬ ಹೋಗಿರ್ತಾವ. ಇಲ್ಲ ಪ್ರಮೋಷನ್ ಮಾಡ್ಬೇಕಂತ ಫುಡ್ ಬ್ಲಾಗಿಂಗ್ ಮಾಡ್ಲತ್ತಾರ ಈಗ. ಅದೇ ಬೈ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಬೈ ಈಗ ನಂಗೂ ಬರ್ತಿರ್ತಾವ ಹೇಳ್ತಾರ, ನಾವು ಒಂದೇ ಮಾತಾಡ್ತೀನಿ, ಪ್ರಮೋಷನ್ದು ಸೆಕೆಂಡ್ರಿ, ನೀವು ಅಮೌಂಟ್ ಕೊಡೋದು ಸೆಕೆಂಡ್ರಿ. ನನ್ನ ಟೇಸ್ಟ್ ಚಲೋ ಇತ್ತು ಮಾಡಿ ಹಾಕ್ತೀನಿ, ಚಲೋ ಅನಿಸ್ಲಿಲ್ಲ ನಾ ಇದ್ದಿದ್ದು ಜನರು ಕೊಡವ, ಹಂಗಿದ್ರೆ ಅಷ್ಟೇ ಬರ್ತೀನಿ, ಅಮೌಂಟಿಂದ ಮ್ಯಾಟ್ರೇ ಆಗಲ್ಲ. ಸೊ ಹಂಗಾಗಿ ನನ್ನ ಪೇಜ್ ಒಳಗೆ ವಿಡಿಯೋ ಕಮ್ಮಿ ಇರ್ಬೋದು. ಇಲ್ಲ ಬೈ, ನಾ ಹಂಗ್ ಮಾಡ್ರ ಕ್ರಿಯೇಟರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದಾಗ ಬೈ ರೊಕ್ಕ ಬೇಕು, ರೊಕ್ಕ ನೀವು ಮೆಹನತ್ ಮಾಡಿರ್ತೀರಿ, ವಿಡಿಯೋ ಕ್ರಿಯೇಟ್ ಮಾಡಿರ್ತೀರಿ, ಕಾಂಟೆಂಟ್ ಕೊಟ್ಟಿರ್ತೀರಿ, ನೀವು ವಾಯ್ಸ್ ಓವರ್ ಕೊಟ್ಟಿರ್ತೀರಿ, ಲೈಕ್ ಎಡಿಟ್ ಮಾಡ್ತೀರಿ, ಟೈಮ್ ಇನ್ವೆಸ್ಟ್ ಮಾಡಿರ್ತೀರಿ, ಬೇಕು ರೊಕ್ಕ. ಬಟ್ ಬೈ ವಿಚ್ ಈಸ್ ಸ್ಲೈಟ್ಲಿ ಚಲೋ ಇರ್ಲಾರ್ದು ಹಾಕಿದ್ರು ನಡೀತದೆ, ಸ್ಲೈಟ್ಲಿ ಪೂರಾನೇ ನಾವು ತಿಂದ್ರೆ ವಾಮಿಟ್ ಬರ್ತದ ಅಂತಂದ್ರು ನೀವು ಚಲೋ ಹೇಳ್ತೀರ ಅಂದ್ರೆ ಅದು ತಪ್ಪಂತ ನಾ ಹೇಳ್ತೀನಿ. ಬಿಕಾಸ್ ಬೈ ನಥಿಂಗ್ ಈಸ್ 100% ಪ್ಯೂರ್ ಕರೆಕ್ಟ್. ಅದು ತೋದ ಬೈ ಎಲ್ಲ ಪ್ಯೂರ್. ಈಗ ನೋಡ್ ಬೈ, ಈಗ ನಾ ಒಂದು ಏನೋ ಒಂದು ಇದು ತಿಂತೀನಿ, ಏನೋ ಒಂದು ಗೋಬಿ ಮಂಚೂರಿ ತಿಂತೀನಿ, ಅದು ನನ್ನ ಪರ್ಸ್ಪೆಕ್ಟಿವ್ ಆಗಿ ನನಗೆ ಭಾರಿ ಹತ್ತಿರ್ತದೆ, ನಿಮ್ದು ಪರ್ಸ್ಪೆಕ್ಟಿವ್ ಆಗಿ ಅಂದ್ರೆ ಬೈ ನಿಮ್ ನಾಲ್ಗಿ ಮಿನಿಮಮ್ 10 ಮಂದಿ ವೆರೈಟಿ ಕೇಳ್ಕೊಂಡ್ರ. ಅದು ಡಿಪೆಂಡ್ ಅದರ ಎಲ್ಲರದು ಸೇಮ್, ಎಲ್ಲರೂ ಚಲೋ ಅನ್ಸಲ್ಲ. ಅವತ್ ಒಂದಿನ ತೋರಿಸಿದ್ರಲ್ರಿ, ನಾ ಹೇಳದಲ್ರಿ ಸೇಮ್ ಡಿಶ್ ಇಬ್ಬರು ತಿಂದಾರ, ಒಬ್ಬ 1 ಸ್ಟಾರ್ ಹಾಕನ್, ಒಬ್ಬ 5 ಸ್ಟಾರ್ ಹಾಕನ್. ಹಿಂಗೆ ಆತಾರ ಅದು ಡಿಪೆಂಡ್ ಅದ ಬಿಡ್ರಿ, ಡಿಪೆಂಡ್ ಸಮಟೈಮ್ಸ್. ಇದೇನೀಗ ನಾವು ಮಾತಾಡತ್ತೀವಲ್ಲ ಇದು ಮಾತು ನಂಗೂ ಬಿದ್ದದ್ ಕಿವಿಗೆ. ಹೆಂಗಂತಂದ್ರೆ ನಾನು ಎದುರೇ ಅಂದವ್ರ ಈಗ ಬೇರೆಯವ್ರದ್ದು ಏನ್ ಹೇಳ್ತಾರಪ್ಪ, ಏನ್ ಹೇಳರ್ನು ಅದು ಹಂಗೆ ಇರಂಗಿಲ್ಲ, ರಿಯಾಲಿಟಿದೊಳಗೆ ಅದಷ್ಟು ಇರಂಗಿಲ್ಲ, ಭಾರಿ ಅದ ಅಂತೀವಿ, ಬಟ್ ಅದು ಏನು ಬಿ ಇರಂಗಿಲ್ಲ. ಅದು ಕೇಳಿದಾಗ ನನಗೆ ಅನಿಸ್ತು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ಕೊತ ಹೋದ್ರೆ ಅದು ಅಂದ್ರಲ್ಲ ಮನೆಗೆ ಒಬ್ಬೊಬ್ಬರು ಫುಡ್ ಬ್ಲಾಗರ್ ಅಂತ, ಹಂಗೆ ಆಗ್ಬಿಟ್ಟು ಬರೀ ರೊಕ್ಕಕ್ಕಷ್ಟೇ ಸೀಮಿತ ಆಗ್ಬಿಡ್ತದೆ. ಬೈ ಇಲ್ಲಿ ಬೈ ಇನ್ನೊಂದು ಹೇಳ್ತೀನಿ ಕೇಳು, ನಿಮ್ ಜಾಗದಾಗ ನಿಂತು ಯೋಚನೆ ಮಾಡಿದ್ರೆ ಬೈ ಹಂಗೆ ಹೇಳಿದ್ರೆ ಮಂದಿಗೆ ನಂಬಿಕೆ ಬರ್ತದ. ನೀ ಸುಮ್ ಚಲೋ ಅದ ಅಂತಂದ್ರೆ ಬೈ ಯಾವಾಗ್ಲೂ ಸ್ಕ್ರೀನ್ ಮೇಲೆ ಓವರ್ ಆಗಿ ಹೇಳ್ಬೇಕು, ಅಂದ್ರೆ ನಾರ್ಮಲ್ ಅನ್ನಿಸ್ತದೆ ಮಂದಿ. ಇಲ್ಲಿ ಬರ್ರಿ ನೀವು ಬಂದು ತಿಂದು ಹೋಗ್ರಿ ಅಂದ್ರೆ ನಾ ನಿಮ್ ಜಾಗದಾಗ ನಿಂತು ಯೋಚನೆ ಮಾಡತ್ತೀನಿ, ಇಲ್ಲಿ ಬರ್ರಿ ಇಲ್ಲಿ ಬಂದು ತಿಂದು ಹೋಗ್ರಿ ಅಂತಂದ್ರೆ ಯಾರು ಹೋಗಲ್ ಬೈ. ಇಲ್ಲಿ ಬರ್ರಿ ಇಲ್ಲಿ ಫುಲ್ ಗಿಚ್ ಅದ ರೀ, ಅದು ಡಿಶ್ ಮಸ್ತ್ ಅದ ರೀ, ಇದು ಭಾರಿ ಟೇಸ್ಟ್ ಇತ್ರಿ, ಯಮ್ಮಿ ಇತ್ರಿ ಅಂತಂದ್ರೆ ಮಂದಿ ಬರುತ್ತೆ. ಬಟ್ ಬೈ ನಾ ಸ್ಟಾರ್ಟ್ ಮಾಡ್ದೆ ಫಸ್ಟ್ ವಿಡಿಯೋ ಸುಮ್ ಮಜಾಕ್ನಾಗೆ ಮಾಡಿದ್ದದು, ಏನು ಅಂತ ಬರೀ ಪ್ರಾಪರ್ ಮಾತಾಡ್ತಿದ್ದಿಲ್ಲ. ನಾರ್ಮಲ್ ಆಗಿ ನೀವು ಅಂದ್ರಿ ಎಕ್ಸೈಟ್ ಆಗಿ ಹೇಳೋದು, ನಾರ್ಮಲ್ ಆಗಿ ಹೋದ ಉಂಡ ಸುಮ್ ಅಂದಾಜ್ ಎಷ್ಟು ಹೋಗಿರ್ಬೋದು ಫಸ್ಟ್ ವಿಡಿಯೋ, ಸುಮ್ ಗೆಸ್ ಮಾಡ್ರಿ. ಒಂದು 100-200 ಫಸ್ಟ್ ವಿಡಿಯೋ ಅಣ್ಣ 2 ದಿನದಾಗ 50,000 ಖರೆ ಮತ್ತು 0 ಫಾಲೋವರ್ಸ್. ಕ್ರೇಜಿ. ನಂಗೆ ಅನ್ನಿಸ್ತು ಫಸ್ಟ್ ವಿಡಿಯೋನೇ. ಆ ಒಂದು ವಿಡಿಯೋಲಿಂದ ಪೂರ ನಮ್ದು ಕಾಲನಿ ಒಳಗೆಲ್ಲ ಅಂದ್ರೆ ವಾಯ್ಸ್ ರೆಕಗ್ನೈಸ್ ಆಯ್ತು. ನಾ ವಿಡಿಯೋದಾಗ ನಾ ಬರ್ತಿದ್ದಿಲ್ಲ ಅವಾಗ, ಅಷ್ಟು ಐಡಿಯಾ ಇದ್ದಿದ್ದಿಲ್ಲ, ಸುಮ್ಮ ಆಟಾಡ್ಕೋ ಚಾಲು ಮಾಡಿದ್ದು. ಅವಾಗ ಏನು ಅನ್ನಿಸ್ತಂದ್ರೆ ನಮ್ಮ ವಾಯ್ಸಿಗೂ ಕೇಳ್ತಾರ, ಸೊ ಇದಕ್ಕೆ ಮುಂದುವರಿಸ್ಬೇಕಲ್ಲ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ವಲ್ಪ ಮಾಡಿದೆ 1 ತಿಂಗಳು, ಆಮೇಲೆ ಅದು ಹೆಂಗೆ ಅನ್ಸಕತ್ತಂದ್ರೆ ಆಗ್ಲಿಲ್ಲ ಕಂಟಿನ್ಯೂ ಮಾಡೋದು. ಕನ್ಸಿಸ್ಟೆನ್ಸಿ ನಾ ಹೇಳ್ತೀನಿ ಕೇಳಿ, ಯಾವುದೇ ದಿನ ಇರ್ಬೇಕಂದ್ರೆ ಭಾಳ ಟಫ್. ಬಟ್ ಈಗ ಅನ್ಸಕತ್ತದ, ಈಗ ಎಕ್ಸ್ಪ್ಲೋರ್ ಮಾಡ್ರು ಚಲೋ ಆದಷ್ಟು ಚಲೋ ಹೇಳಮ್ಮ ಅಂತ, ಉದ್ರಿ ಒಕ್ಕಟ್ಟದ್ ಬೇಡ. ಅಣ್ಣ ನಾ ಒಂದು ಸಜೆಷನ್ ನೀವು ಕೊಡ್ತೀನಿ ನೋಡ್ರಿ, ಕಲಬುರ್ಗಿದಾಗ ಈಗ ಜೆನ್ಯೂನ್ ಫುಡ್ ಪೇಜ್ ಯಾರ್ದು ಇಲ್ಲ, ಬಟ್ ಅಲ್ರಿ ಅದು ಒಂದು ಯಾರೋ ಸ್ಟ್ಯಾಂಡ್ ತಗೋಬೇಕ್ರಿ ಅಣ್ಣ. ಓನ್ಲಿ ಜೆನ್ಯೂನ್ ಇರ್ತವೆ ಪೇಜ್ದಾಗ ಅಂತಲ್ರಿ ನಾ ಬಿಲೀವ್ ಮಾಡ್ಬೇಕು ಮಂದಿ. ಬೈ ಹಂಗ ನಿಮ್ದು ಬ್ರ್ಯಾಂಡ್ ಮಾಡ್ಕೊಂಡಂತಕ್ಕೋ ನಿಮ್ ಪೇಜಿಗಲ್ಲ ನಿಮಗ್ ಕಿಮ್ಮತ್ ಇರ್ತದ, ವ್ಯಾಲ್ಯೂ ಬೈ ಓಜಿ ಅಣ್ಣ ಅಂತ ಹಿಂಗ್ ಕೂಡ್ತಾಣ.
ಅಣ್ಣ ನನಗೆ ಖಾಯಿಸಿತಣ್ಣ ಆ್ಯಕ್ಚುಲಿ ನಾನು ನಿಮ್ಗೆ ಖರೆ ಹೇಳ್ತೀನಿ, ನನಗೆ ಒಂದು ಫುಡ್ ಪೇಜ್ ಕ್ರಿಯೇಟ್ ಮಾಡೋದಿತ್ತಣ್ಣ. ಖುಲ್ಲ ಈ ರೆಸ್ಟೋರೆಂಟ್ಗೆ ಹೋಗ್ತೀನಿ, ತಿಂತೀನಿ, ರೊಕ್ಕ ಕೊಟ್ಟು ತಿಂತೀನಿ, ಚಲೋ ಅನ್ಸರ್ ಹೇಳ್ತೀನಿ, ಇಲ್ಲ ಅಂದ್ರೆ ಚಲೋ ಇಲ್ಲ ಮಾರಿ ಮ್ಯಾಗ ಹೇಳಿ ಬಿಡೋದ ಬರ್ತೀನಿ. ಹಿಂಗೆ ಇತ್ತಣ್ಣ ಖಾಯಿಷ್. ಬಟ್ ಹೆಂಗೆ ಆತಣ್ಣ ನಮ್ಮಿದು ಕಲಬುರ್ಗಿ ಅದ, ಹಂಗೆ ನಾವು ಮಾಡ್ಲಿಕ್ಕೆ ಬರಲ್ಲ. ಇದೇ ಮೆಟ್ರೋ ಸಿಟೀಸ್ದಾಗ ಹೋದ್ರೆ ಅದು ಬೇರೆ ಮಾತದ. ಇಲ್ಲೇ ಇರ್ತೀವಿ, ಇಲ್ಲೇ ತಿರುಗಾಡ್ತೀವಿ, ಹಂಗೆ ರಾಂಗ್ ಇದ್ದಿದ್ದು ಹೇಳ್ತೀನಿ ಅಂದ್ರೂ ಅದು ಮಂದಿಗೆ ಎಕ್ಸೆಪ್ಟ್ ಆಗಲ್ಲ. ಇದು ಸಣ್ಣ ಊರದಲ್ಲ ಅಣ್ಣ, ನಡೈಲಿ ಅದನ್ನು ಮೆಟ್ರೋ ಸಿಟೀಸಾಗ ಹೋಗಿ ಉಗಳ್ರಿ, ಅವ್ರು ಏನು ಮಾಡಪ್ಲೇ ಇಲ್ಲ. ಬಟ್ ಇದು ಕಲಬುರ್ಗಿ ಆದ ಸ್ವಲ್ಪ ಬೇರೆ ಇದು ಮಾಡ್ಬೇಕಂತ. ಬಟ್ ನಾವು ನನಗೆ ಖಾಯಿಸ್ ಅಣ್ಣ ಭಾಳ. ನಾ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಬಟ್ ಇಲ್ಲಿ ಬೈ ನನ್ನ ಪ್ರಕಾರ ಅಣ್ಣ ಕರ್ನಾಟಕ ಒಳಗೆ ಜಾಸ್ತಿ ಫುಡ್ ವ್ಲಾಗರ್ಸ್ ಇರೋ ಸಿಟಿ ಅಂದ್ರೆ ಕಲಬುರ್ಗಿ ಅಂತ ಇಲ್ಲ ಈಗ ಅದು ಆಗದ್ ಬೈ, ಅದು ಅದ. ಮನೀಗ ಒಬ್ಬೊಬ್ರು ಇಲ್ಲಿ ಬೈ ಈಗ ಸ್ವಲ್ಪ ಕಮ್ಮಿ ಆಗ್ಯದ. ಈಗ ರೀಸೆಂಟ್ ಆಗಿ ಹೋದ ವರ್ಷ ಜನವರಿ ಈ ಟೈಮಿಗೆ ಹೋದ ವರ್ಷ ಅಪ್ಪೋ ಅದು ಇನ್ಸ್ಟಾಗ್ರಾಮ್ ಇಲ್ರಿ, ಫುಡ್ ಲಾಗಿಂಗ್ ಪೇಜ್, ಫುಡ್ ಲಾಗೋಗ್ರಾಮ್, ಗ್ರಾಮ್ ಆಗಿತ್ತದು. ಅದು ಪ್ಲಸ್ ಅದಕ್ಕಂತಂದ್ರ ಒಂದು ರೊಕ್ಕ ಬರ್ತಂತ ಒಂದ್ ಮೈಂಡ್ ಸೆಟ್ ಫಿಕ್ಸ್ ಆಗಿತ್ತ, ಮತ್ತ ಊಟ ಒಂದ್ ಫ್ರೀ ಇರ್ತದಂತ. ಅದು ಒಂದ್ ಮೈಂಡ್ ಸೆಟ್ ಎಲ್ಲರೂ ರೊಚ್ಚಿಗೆ ಪೇಸ್ ತೆಗೆದ ಹಾಕದ ನಾನು ತೆಗದೀನಿ ಬೈ, ಒಂದ್ ಬಾಳೆ ಬಾಳದ್ರ ಹೇಳ್ತೀನಿ. ಅದನ್ನು ಹೆಂಗ್ ರುಚಿ ಅಂತಂದ್ರ 1K ಆಗತ್ತನ್ನ ಅಷ್ಟ ಹೊಡಿತಾರ ಗಾಡಿ. 1K ಆಯ್ತು ಪ್ರಮೋಷನ್, ಆ ಪ್ರಮೋಷನ್ ಬಿಡು ಬೈ, ಕಂಟಿನ್ಯೂ ಮಾಡಂಗಿಲ್ಲ. ಸಾಕು, 1,000 ಫಾಲೋವರ್ಸ್ ನೋಡಕ್ ಚಂದ ಕಾಣ್ತಾರ ಸಾಕು. ಅದ್ ಮುಂದೆ ಯಾವಾಗ ತಂತ ಬರ್ತೀವಿ. ಫಸ್ಟ್ ನೀ ಮೆಸೇಜ್ ಹಾಕಿದ್ದಿಲ್ಲ, ನಿಂದಿನ 1000 ಫಾಲೋವರ್ಸ್ ಆಗಿದ್ದಿಲ್ಲ, ಮೆಸೇಜ್ ಹಾಕಿದೇನು ಅಣ್ಣ ನಾವು ವಿಡಿಯೋಸ್ ಮಾಡ್ತೀವ್ರಿ ಅಂತಂದ ಹೇಳತ್ತೀನಲ್ಲ. ಈಗ ಇದ್ರ ಬರಕ್ಕೆ ನಾ ಮೊದಲಿನಿಂದ ಇದ್ದೀನ. ಎಕ್ಸಾಂಪಲ್ 9 ಡೇಸ್ನಾಗ 4,000 ಫಾಲೋವರ್ಸ್. 1,000 ಬೈ ಒಂದ್ ತಿಂಗಳದಾಗ 1,000 ಆಗಿತ್ತು. ಮತ್ತ ನೆಕ್ಸ್ಟ್ ಒಂದ್ 15 ದಿನಕ್ಕೆ 2,000 ಆಗಿತ್ತು. ಅದಾದ್ಮೇಲೆ 1 ವರ್ಷ ಗ್ಯಾಪ್ ಕೊಟ್ಟಿ ನಾನು. 2 ವರ್ಷ ಇಲ್ಲ ನೋಡ್ತೀನಿ ಬಿಡ್ತೀನಿ. ಅದು ಜಿದ್ದಿ ಬಿದ್ದಂಗ್ ರೀಸೆಂಟ್ ಆಗಿ 2,000 ಮತ್ ಜಿದ್ದಿ ಬಿದ್ದಂಗ್ ಮಾಡ್ದೇವ್ ಅಂತ. ಅಂದ್ರೆ ಎಕ್ಸ್ಪ್ಲೋರ್ ಪ್ರಮೋಷನ್ ಅಲ್ಲ ಬೈ, ಕಂಟಿನ್ಯೂಟಿ ಇದ್ರ ಬೈ ಅದ ಬೈ, ಕಾನ್ಸ್ಟೆಂಟ್ ಇರುವಾಗ ಕನ್ಸಿಸ್ಟೆನ್ಸಿ ಈಸ್ ಟು ಸಕ್ಸಸ್ ಅಂತ ಅಂತಾರಣ. ಆಲ್ಮೋಸ್ಟ್ ನನ್ನ ಪೇಜ್ ಒಳಗೆ ನಾ ಜೆನ್ಯೂನ್ ಹಾಕ್ತೀನಿ ಬೈ. ನಂಗೆ ಇಲ್ಲ ಅಂದ್ರೆ ಖುಲ್ಲ ಹೇಳ್ಬಿಡ್ತೀನಿ ಒಂದಿಗೆ ರೇಟಿಂಗ್ ಕೊಡ್ತೀನಿ ಅಂತ ಅಷ್ಟೇ, ಏನಿಲ್ಲ. ಸೀದಾ ಎಷ್ಟದ ರೇಟಿಂಗ್ ಅಷ್ಟು ಟ್ರೈ ಮಾಡ್ರಿ, ಏನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ಇದು ಮೇನ್ ಪಾಯಿಂಟ್ ಬೈ. ಹಾ ಬ್ರೋ, ಯು ಶುಡ್ ಬಿ ಕರೆಕ್ಟ್, ಹಾನೆಸ್ಟ್, ಎಲ್ಲ ಕರೆಕ್ಟ್ ಹೇಳೋ. ಓಕೆ ಬೈ, ನಿನ್ ಫಾಲೋವರ್ಸ್ ಎಷ್ಟಾರ? 11.3K something. 11.3K. ನೀ ಯಾವಾಗ ಚಾಲೂ ಮಾಡಿ? 2023 July 4. July 4, 2023. ಇದು ಯಾವ ತಿಂಗಳ? ಇದು January 25. ಅರೌಂಡ್ 1.5 ವರ್ಷ ಅನ್ಕೋ ಬೈ. 23, 24 ಮುಗೀತು, 25. 2 ತಿಂಗಳ, 2 ವರ್ಷ ಅನ್ಕೋ ಬೈ. ಬೈ, ಹೌ ಮಚ್ ಡಿಡ್ ಯು ಅರ್ನ್ ಟೋಟಲಿ ಟಿಲ್ ಟುಡೇ? ಲೆಕ್ಕ ಮಾಡ್ರಣ, ಲೆಕ್ಕ ಮಾಡಿಲ್ಲ ಎಂದು ಅಂದಾಜ ಅಂದಾಜ್ ಬೈ. ನೀ ಮನಿ ರೊಕ್ಕನೇ ಹೇಳಿ ಎಷ್ಟು ಅಣ್ಣ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ. July 23, 24, 25 ಎರಡೂವರೆ ವರ್ಷ ಒಳಗೆ ಅಪ್ರಾಕ್ಸಿಮೇಟ್ಲಿ ವಾಟ್ ಆಲ್ ಹೌ ಮಚ್ ಮನಿ ಡಿಡ್ ಯು ಅರ್ನ್ ಫ್ರಮ್ ಓನ್ಲಿ ಪ್ರಮೋಷನ್? ಇನ್ಸ್ಟಾಗ್ರಾಮ್. ಅದು ಪ್ರಮೋಷನ್ ಹಾಕಿರ್ಲಿ ಏನ್ ಹಾಕಿರ್ಲಿ, ಫ್ರಮ್ ಯುವರ್ ಎಷ್ಟು ಟೇಸ್ಟಿ ಕಲಬುರ್ಗಿ ಪೇಜ್ ಲೆಕ್ಕ ಮಾಡ್ರೆ ಒಂದ್ 2.5 ಆಗ್ತದ. 2.5 ಲ್ಯಾಕ್ಸ್. ವಾಯ್ಸ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಫುಡ್ ಬ್ಲಾಗರ್, ಸಾರಿ ಜೆನ್ಯೂನ್ ಫುಡ್ ಬ್ಲಾಗರ್. ಜೆನ್ಯೂನ್ ಇದ್ದಿದ್ದಿಲ್ಲ ಅಂತಂದ್ರೆ 5 ಲಕ್ಷ ಮಾಡ್ತಿದ್ದ ಅನ್ನಿಸ್ತು. ಇಲ್ರಣ್ಣ, ನಂಗೆ ಇನ್ನೂ ಒಂದ್ ಏನ್ ಡೌಟ್ ಆತ ಗೊತ್ತಣ್ಣ, ಫುಡ್ ಬ್ಲಾಗರ್ಸ್ ದೊಡ್ದು. ಈಗ ಫುಡ್ ಬ್ಲಾಗರ್ಸ್ ಹುಡುಗಿ ನೋಡ್ಲಿಕ್ಕೆ ಹೋಗ್ತಾರೆ ಅಣ್ಣ, ಸ್ವಲ್ಪ ನಿಂದ್ರೆ ಕ್ಯಾಮ್ರಾ ಸೆಟ್. ಈಗ ಫುಡ್ ಬ್ಲಾಗರ್ಸ್ ಹುಡುಗಿ ನೋಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಫುಡ್ ಬ್ಲಾಗಿಂಗ್ ಮಾಡ್ತೀನಿ ಅಂತ ನೀವು ಮೆನ್ಷನ್ ಮಾಡ್ತೀರೇನಿಲ್ಲ? ಸದ್ಯಕ್ಕಂದ್ರ ಅಣ್ಣ ಇದು ಸೋಷಿಯಲ್ ಮೀಡಿಯಾ ಅಂದ್ರೆ ಲೈಟ್ಲಿ ತೊಗೊಂಡಿದ್ದೆ ನಾವು. ಮೇನ್ ನಮ್ದು ಏನ ಎಜುಕೇಶನ್ ಸುಳ್ಳ ಕೇಳಿ ಕರೆಯ ಕೇಳಿ ಫುಡ್ ಬ್ಲಾಗರ್ಸ್ ಕರೆಯಾಗಿ ಹೇಳಿ. ಹಾ ಬೈ, ಸುಳ್ಳ ಕೇಳಿ ಮೇನ್ ಪ್ರೊಫೆಷನ್ ಅಂತ ತೊಂದಿಲ್ಲ, ಸುಮ್ ಟೈಮ್ ಪಾಸ್ ನಾಗೆ ತೆಗ್ದಿದ್ದೇವು. ಸೊ ಅಷ್ಟ್ ಲೈಟ್ಲಿ ತೊಗೊಂಡೇನಿ. ಈಗ ನಾಳೆ ದಿನ ಇದು ಪೇಜ್ ಇಲ್ಲ, ಓಕೆ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಂತ ಇದು ಅದ ನಮ್ಮಲ್ಲಿ. ಇದು ಇರ್ಬೇಕು ಬೈ. ಸೊ ನೀವು ಹೇಳಲ್ಲ, ಹೇಳ್ತೇವ್. ಬಟ್ ಈಗ ಏನಣ್ಣ, ಈಗ ನೀ ಹೇಳೋದತ್ತೇಳಿ ನಾ ಫುಡ್ ಬ್ಲಾಗರ್ ಇದ್ದೀನಂತ ಅವ್ರ ಹುಡುಗಿನೇ ಕೊಡಲ್ಲ. ಯಾಕ್ರಿ? ನೀವು ಪುಕ್ಸಟಿ ತನ ರಾಟಿ ಬುದ್ಧಿ ಅವ್ರಿಗೆ ಅಂತಾರ.
ಇಲ್ಲ ಅಣ್ಣ ಹಂಗಿಲ್ಲ. ಬಟ್ ಈಗ ಜಸ್ಟೇ ಜೋಕ್ ಅಣ್ಣ ನೀವೇನ್ ಈಗ ನಮ್ದು ಏನ್ ಏಜ್ ಅದ ನೋಡೋಣ, ನಮ್ದು ಇನ್ನ ಮ್ಯಾರೇಜ್ ಅಂದ್ರೆ ಮತ್ತೆ 8-9 ಇಯರ್ಸ್ ಅದ. ಅಲ್ಲಿ ತನ ಇದು ಇರ್ತದೆ ಇರಲ್ಲ ಗೊತ್ತಿಲ್ಲ. ಸೊ ಬಟ್ ಅವ್ನ ಮೆಮೊರಿ ಹೇಳೋ ಬರಲ್ಲ ಅಲ್ಲಿ ತನ ಇದೇ ಇತ್ತಂದ್ರೆ ಏನ್ ಮಾಡ್ತೀವಿ ಇತ್ತಂದ್ರ ಬಿ ಗುಣ ಅಣ್ಣ, ಒಂದ್ ಚಲೋ ಮೆಮೊರಿ ಇರ್ತದ ನಮ್ ಸಂಗಟ. ರಿಗ್ರೆಟ್ ಇರಲ್ಲ ನಾವ್ ಏನೋ ಮಾಡ್ಲಿಲ್ಲ. ಎಕ್ಸಾಕ್ಟ್ಲಿ ಅಣ್ಣ, ಇದು ಐ ಟ್ರೂಲಿ ಬಿಲೀವ್ ಇನ್ ಮೆಮೊರಿ. ಅಂಡ್ ನೀವು ಏನ್ ಪಾಯಿಂಟ್ ಹೇಳೋದು ಬೈ, ಯು ಕ್ಯಾನ್ ಬಿ ಟೋಟಲಿ ಡಿಪೆಂಡೆಂಟ್ ಆನ್ ಸೋಷಿಯಲ್ ಮೀಡಿಯಾ. ಕೇಳ ನಾ ಹೇಳ್ತೀನಿ, ಕೇಳ ಒಂದು ಸೆಂಟೆನ್ಸ್ ಕೇಳ. ವೆನ್ ಯು ಆರ್ ಕಾನ್ಫಿಡೆಂಟ್ ಎನಫ್ ಆ್ಯಂಡ್ ಯು ನೋ ಹೌ ಟು ಜನರೇಟ್ ಫ್ರಮ್ ಸಚ್ ಪರ್ಟಿಕ್ಯುಲರ್ ಕ್ಯಾಟಗರಿ, ಅಂದ್ರೆ ನೀ ಕಾನ್ಫಿಡೆಂಟ್ ಇರ್ಬೇಕು ಬೈ. ಅಂದ್ರೆ ನೋಡ್ರಣ್ಣ, ಸೋಷಿಯಲ್ ಮೀಡಿಯಾ ಮ್ಯಾಗ ಡಿಪೆಂಡ್ ಆಗ್ಬಾರ್ದು ಯಾರು. ನಂದು ಪಾಯಿಂಟ್ ಆಫ್ ವ್ಯೂ, ಸೋಷಿಯಲ್ ಮೀಡಿಯಾಲಿಂದ ನೀವು ಎಷ್ಟು ತೆಗಿತೀರಿ ಹ್ಯಾಂಗ್ ತೆಗಿತೀರಿ ದಟ್ ಈಸ್ ಸೆಕೆಂಡ್ರಿ. ವಿ ಶುಡ್ ನಾಟ್ ಬಿ ಡಿಪೆಂಡ್, ಟೋಟಲಿ ಡಿಪೆಂಡೆಂಟ್ ಇರ್ಬಾರ್ದು. ಎಲ್ಲರಿಗಣ ಯಾರ್ಯಾರು ಕ್ರಿಯೇಟರ್ಸ್ ಅರ ಇನ್ಫ್ಲುಯೆನ್ಸರ್ಸ್ ಅರ ಏನ್ ಬಿ ಇರ್ಲಿಕ್ಕಣ್ಣ, ಈಗ ಯಾರು ಅವಾಗ ಚಾಲು ಮಾಡಿರ್ ನೋಡ್ರಿ 7-8 ವರ್ಷದಿಂದ, ಈಗ ಅವ್ರು ಸೆಟಲ್ ಅರ. ಬಟ್ ಈಗಿನ ಜನರೇಷನ್ ಹುಡುಗರು ಅದ್ರ ಮ್ಯಾಗ ಡಿಪೆಂಡ್ ಆಗ್ಬಾರ್ದು ಅಂತಿನ. ಅದು ಸೆಕೆಂಡ್ರಿ ಇಡಬೇಕು. ಪ್ರೈಮರಿ ಈಸ್ ನಮ್ ಜಾಬ್, ಒಂದ್ ಫಿಕ್ಸ್ ಜಾಬ್ ಇರ್ಬೇಕು ಅಣ್ಣ. 100%. ಸೆಕೆಂಡ್ರಿ ಇದು ಮಾಡ್ಬೇಕು ಅಣ್ಣ. ನಾ ಹೇಳ್ತೀನಿ ರೀ, ಪೂರಾ ಇರಬಾರ್ದ್ರಿ, 40%. ಅದೇ ಅಂದ್ರೆ ಇದೇ ಮಾಡಿ ನಾ ಮನೆ ನಡೆಸ್ತೇನೆ ಅಂದ್ರೆ ಅದು ಬಹಳ ತಪ್ಪದ. ಇದು ಯಾವಾಗನು ಸೆಕೆಂಡ್ ಇಡ್ಬೇಕ್ರಿ ಅಣ್ಣ ಮನುಷ್ಯ. ಈಗ ಆಲ್ಮೋಸ್ಟ್ ಎಲ್ಲರೂ ಅದೇ ಹಿಡ್ಕೊಂಡು ಹೊಂಟ್ರಲ್ಲ, ಜಾಬ್ ಬಿಡ್ಲತ್ತಾರ ಬ್ಲಾಗರ್ ಆಗ್ತೀನಿ ಅಂತ. ನಾರ್ಮಲಿ ಈಗ ಅದೊಂದು ಫಿಕ್ಸ್ ಆಗ್ಬಿಟ್ಟದ ಬೈ. ಒಟ್ಟು ಡಿಗ್ರಿ ಮುಗಿಸೋದು 1 ವರ್ಷ ಇದಕ್ಕೆ ಟೈಮ್ ಅಣ್ಣ ಅದಕ್ಕೂ ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಅಟ್ಲೀಸ್ಟ್ ಖಾಲಿ ಕೂತಿಲ್ಲಲ್ಲ, ಅದೇ ಅಂದ್ರೆ ಒಂದ್ ಚಾನ್ಸ್. ಈಗ ನಾನ್ ಹೇಳ್ತೇನೆ ಗೊತ್ತ್ರಿ, ಅದ್ರ ಮ್ಯಾಗ ಡಿಪೆಂಡ್ ಇರ್ಬೇಡ್ರಿ. ಒಂದ್ ಮೆಸೇಜ್ ಅದ ಇದು ನನ್ ಕಡೆಯಿಂದ, ಅದ್ರ ಮ್ಯಾಗ ಡಿಪೆಂಡ್ ಇರ್ಬೇಡ್ರಿ. ನೀವು ನಿಮ್ದು ಶೌಕಿ ಆಗಲಿ, ನಿಮ್ ನೀಡ್ಸ್ ಆಗಲಿ ಏನ್ರೆ ಅದ್ರಲ್ಲಿಂದ ನೀವು ಮಾಡ್ಕೋರಿ. ಮನಿ ನಡ್ಸೋದ್ರೊಳಗೆ ಇನ್ಸ್ಟಾಗ್ರಾಮ್ ರೊಕ್ಕ ಯೂಸ್ ಮಾಡ್ಬಿಡ್ರಿ. ಕರೆಕ್ಟ್ ಅದ. ಅಂದ್ರೆ ಅಣ್ಣ ಸೆಟಲ್ ಇದ್ದವ್ರ ಮಾತು ಬೇರೆ ಅದ. ಅದು ಮೈನತ್ ಇರ್ತೀರಿ ಅಣ್ಣ 5 years. ಈಗಿನ 5 years ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರಲ್ರಿ ಅಣ್ಣ, ಭಾಳ ಇರೋಣ ಹಂಗ ಹರಪ್ಪ ಬ್ಯಾಕ್ ಗ್ರೌಂಡ್ ಅಂದ್ರೆ ಓಕೆ. ಅದಕ್ಕೆ ಮಿಡಲ್ ಕ್ಲಾಸ್ ಬಾಯ್ಸ್ ಮಾಡ್ಬಾರ್ದು. ಅದಕ್ಕೆ ಕಾನ್ಫಿಡೆಂಟ್ ಇರ್ಬೇಕಂತ ಅಣ್ಣ. ಕಾನ್ಫಿಡೆಂಟ್ ಅಣ್ಣ, ನೀವು ಸಣ್ಣ ಪ್ರಮಾಣದಾಗ ಯೋಚನೆ ಮಾಡ್ಬೇಡ್ರಿ ಅಣ್ಣ, ಥಿಂಕ್ ಬಿಗ್. ಅಣ್ಣ ನಾ ಮಿಡಲ್ ಕ್ಲಾಸ್ ಇದ್ದೇನ್ರಿ. ನಮ್ಮ ಮನ್ಯಾಗ ನಮ್ಮ ಪಪ್ಪ ಕೆಲಸ ಮಾಡಾರ. ನಾ ಇನ್ಸ್ಟಾಗ್ರಾಮ್ ತೆಗೆದು ಮಾಡ್ಕೊತ್ ಕೊಡ್ಲಿ? ಹಂಗಿಲ್ಲ ಹಂಗಿಲ್ಲ. ಅದೇ ಅದ ನಮ್ಮ ಪಾಯಿಂಟ್. ನಿಮ್ ಬ್ಯಾಕ್ ಗ್ರೌಂಡ್ ಇತ್ತಂದ್ರೆ ಮಾಡ್ರಿ. ಅದೇ ಇಲ್ಲ ಮಮ್ಮಿ ನಾ ಜಾಬ್ ಮಾಡಲ್ಲ, ನಾ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮಾಡ್ಲತ್ತೀನಿ, ಅವ್ರು ರೊಕ್ಕ ಬರ್ತಾ ಮುಂದೆ ಅಂದ್ರೆ ಅದು ತಪ್ಪ. ಹಂಗೆ ಹೇಳತ್ತೀನಿ ಅಣ್ಣ. ಅದು ಹೆಂಗಂತ ಗೊತ್ತ್ರಿ, ಈಗ ಇನ್ಸ್ಟಾದಾಗ ವೈರಲ್ ಆಗ್ತಾರ. ಅನಿಕೇತ್ ಅಂತ ಒಬ್ಬ ಇದ್ರಣ್ಣ, ಅದು 30 days ಚಾಲೆಂಜ್, ಎಷ್ಟು 75 days ಹಾರ್ಟ್ ಚಾಲೆಂಜ್ ಅವ್ರು ಮಾಡೋಣ. ಅವ್ರು ಮಾಡ್ಯಾರಣ, ಅವ್ರದ್ದು ನಡೀತಾರ, ಭಾಳ ಸಪೋರ್ಟ್ ಆಯ್ತು. 80 ದಿನದಾಗ ಒಂದು ಲೈಫ್ ಸೆಟಲ್ ಆಯ್ತಾರಣ. ಈಗ ಡಿಫೆಂಡರ್ ಹೊಡಿಲತ್ತಾರ ಅವ್ರು. ಬೈ ಹಂಗ ನಿಂಬಲ್ ಕಾನ್ಫಿಡೆನ್ಸ್ ಬೇಕಲ್ಲ. ಅದೇ ಹಂಗ ಮಾಡ್ಬೇಕಲ್ಲ. ಹಾರ್ಡ್ ವರ್ಕ್ ಅದ ಅದು. ಹಾರ್ಡ್ ವರ್ಕ್ ಪ್ಲಸ್ ಲಕ್. ಲಕ್ ಎಂದೂ ಬಿಲೀವ್ ಮಾಡಲ್ಲ. ಲಕ್ ಹೇಳಕ್ ಬರಲ್ಲ ಬೈ, ಅದು ಹಾರ್ಡ್ ವರ್ಕ್ ಬೇಕು. ಪ್ಲಸ್ ಇನ್ನೊಂದೇನು ಗೊತ್ತು, ಅಣ್ಣ ಅವ ಏನೇನ್ ಮಾಡ್ಯಾನ ಗೊತ್ತ್ರಿ? ಕಾಮಿಡಿ ವಿಡಿಯೋ ಟ್ರೈ ಮಾಡ್ಯಾನ ಬೈ. ಹೌದೌದು. ಅದು ಅಂದ್ರ ಅವ ಅಲ್ಲೇ ಕಾಮಿಡಿ ವಿಡಿಯೋ ವರ್ಕ್ ಆಗಲ್ಲ ಅಂತ ಬಿಡಬೋದಿತ್ತಲ್ಲ ಅಲ್ಲೇ, ಇದು ನಂದಲ್ಲಪ್ಪ ಜಾನ್ರ ಅಂತ. ಹಿ ಟ್ರೈಡ್ ಸಮಥಿಂಗ್ ನ್ಯೂ. ಬಿಟ್ಟಿಲ್ಲ ಬೈ, ಬಿಡಬಾರ್ದು ನೋಡ್ ಬೈ, ಒಟ್ಟ ಬಿಡಬಾರ್ದು ಅಣ್ಣ. ಎಲ್ಲೋದ್ ಹಂಗ ಸಕ್ಸಸ್ ಆಗಲ್ರಿ ಅಣ್ಣ. ಎಲ್ಲೋರ್ದಾಗಲ್ಲ, ಆಲ್ಮೋಸ್ಟ್ ಆಗಲ್ಲ. ಬಟ್ ಒಂದ್ 110-20% ಆತು. ಯಾಕಂದ್ರೆ ಇದುವರೆ ಬಿಲೀವ್ ಮಾಡ್ತೀನಿ ಅಣ್ಣ, ಎಲ್ಲರಿಗೂ ಸಕ್ಸಸ್ ಸಿಗೋಂದ್ರೆ ಸಿಗಲ್ಲ. ಒನ್ ಆರ್ ದ ಅದರ್ ವೇ ದೇ ಕ್ಯಾನ್ ಸರ್ವೈವ್. ಫಾಲ್ತು ಟೈಮ್ ವೇಸ್ಟ್ ಮಾಡ್ತೀವಿ, ಫುಡ್ ಬಗ್ಗೆ ಮಾತಾಡೋದು ಭಾಳ ಡೀಪ್ ಮಾಡೋದು. ಇದು ಯೂಸ್ಫುಲ್ ಅದ ಅಣ್ಣ. ಇವ್ರಿಗೆ ಏನಾರ ಕ್ವಶನ್ಸ್ ಕೇಳ್ರಿ, ಗೆಸ್ಟಿಗೆ ಏನಾರ ಕ್ವಶನ್ಸ್. ಗೆಸ್ಟಿಗೆ ಏನ್ ಕೇಳ್ರಿ? ಅದೇ ನೋಡ್ರಿ 2.5 ಲಕ್ಷ ಗಳಿಸಾರಂತ ಬೈ. ನೀವೆಷ್ಟು ಗಳಿಸ್ತೀರ ಬೈ? ಒಂದು 50,000 ಜೆನ್ಯೂನ್ ಆಗಿ ಮಾಡಿ. ಅಂದ್ರೆ ಇವರು ಅಂದ್ರೆ ಕನ್ಸಿಸ್ಟೆಂಟ್ ಇದ್ದಿದ್ದಿಲ್ಲ. ಕನ್ಸಿಸ್ಟೆಂಟ್ ಇದ್ದಿದ್ದಿಲ್ಲ. ಫುಡ್ ಆಕ್ಚುಲ್ ಫುಡ್ ತೋರ್ಸಂದ್ರೆ ಇವ್ರದೇ ಪೇಜ್ ಅದ, ಬರೇ ಫುಡ್ ಅಂದ್ರೆ. ಈಗ ನಮ್ಮಲ್ಲಿ ಯಾಕಂದ್ರೆ ಪ್ರಾಪರ್ಟಿ ಬತ್ತು, ಪ್ರಮೋಷನ್ ಮಾಡ್ಕೊಳತ್ತ ಪ್ರಾಪರ್ಟಿ ಬತ್ತು, ಏನಂತಾರ ಸೋಫಾ ಸೀಟಿಂದ ಬತ್ತು. ಸೋಫಾರೆ ನಿಮಗೆ ಅವ್ರ ಫ್ಯಾಮಿಲಿ ಗ್ರೂಪ್ ಆಡ್ ಮಾಡಿರ್ಬೋದು. ನಿಮ್ದೇ ಬಂದ್ಬಿಡ್ತದೆ. ಅದಕ್ಕೆ ಅಣ್ಣ ಈ ಸರ್ತಿ ಮಾಡ್ಲಿಲ್ಲ. ಈ ಸರ್ತಿ ಎಲ್ಲರೂ ಮಾಡ್ರು, ಬಟ್ ನಾ ಮಾಡ್ಲಿಲ್ಲ. ಯಾಕಂದ್ರೆ ನಂಗೆ ಗೊತ್ತದ ಬ್ಯಾಡ್ ಅಂತ. ಇಲ್ಲ, ಈ ಸರ್ತಿ ಜನ್ಯೂನ್ ನಂಗೆ ವಾಲ್ ಅನ್ಸುತ್ತು. ಯಾಕಂದ್ರೆ ನಂದು ರೆಸೊಲ್ಯೂಷನ್ ಐತು ಈ ಸರ್ತಿ. ನಂಗೆ ಬೈ ನನಗೆ ಒಂದೊಂದ್ಸಲ ಏನ್ ಅನ್ಸೋದ್ ಬೈ, ನೀವು ಫುಡ್ ಬ್ಲಾಗರ್ಸ್ ಪ್ರಮೋಷನ್ ಮಾಡ್ತಿದ್ರಿ ಬಟ್ಟೆ ದುಕಾನ್ದು, ಅದು ನನಗೆ ಭಾಳ ಸಿಟ್ಟು ಬರ್ತಿತ್ತು. ಬೈ ನಿಮ್ದು ಇದು ಇಲ್ಲ, ನಿಮ್ದು ಫುಡ್ ಅದ, ನೀವು ಫುಡ್ದಾಗೆ ಮಾಡ್ಬೇಕು. ನನ್ನ ಪರ್ಸನಲ್ ವ್ಯೂ ಅಣ್ಣ, ಹಿಂಗೆ ನನ್ಗೆ ಅನಿಸ್ತಿತ್ತು. ಬೈ ನೀವು ಟ್ರಾವೆಲಿಂಗ್ ಇದ್ದೀರಿ, ನೀವು ಟ್ರಾವೆಲಿಂಗ್ ಪ್ರಮೋಷನ್ ಮಾಡ್ಬೇಕು. ಹಿಂಗ್ ಒಂದೊಂದು ಕ್ಯಾಟಗರಿ ಇಡ್ಬೇಕಂತೀನಿ ಬೈ. ನೀವು ಪ್ರಾಪರ್ಟಿ ಮಾರ್ದ ಅಣ್ಣ, ನೀವು ಪ್ರಮೋಷನ್ ಮಾಡೋ ಸಲಕ್ ಬಯಲ್ರಿ.
ನಿಮ್ದು ಕಂಟೆಂಟ್ ಡ್ರಾಪ್ ಮಾಡಿ ಪ್ರಮೋಷನ್ ಮಾಡ್ಬೇಡಿ. ಇಲ್ಲ ಕರೆಕ್ಟ್ ಅದ ಬೈ. ಮೇನ್ ಕಂಟೆಂಟ್ ನಾವ್ ಏನ್ ಬೈ ಮಾಡ್ತೀವಿ ಅದು ಬೇಕು. ಈಗ ನೋಡ್ ಬೈ, ನೀ ಕಷ್ಟಪಡ್ತೀನಿ ನಿಂಗೆ ರೊಕ್ಕ ಬೇಕು, ನೀ ಪ್ರಮೋಷನ್ ಮಾಡು ಬ್ಯಾಡನಲ್ಲ. ನಿನ್ ದಿನ ಏನ್ ಬರ್ಬೇಕು ಅದು ಬರ್ಬೇಕು. ಇದು ಪ್ರಮೋಷನ್ ರಾತ್ರಿ 12 ಬಂದ್ರು ಪರವಾಗಿಲ್ಲ, ದಿನ ಏನ್ ಬರ್ಬೇಕು ಅದು ಬರ್ಬೇಕು. ಈಗ ನೋಡ್ರಣ್ಣ, ಈಗ ನಾವು ವಿಡಿಯೋ ಮಾಡಂತೀರಿ ಅಂದ್ರ ಪ್ರಮೋಷನ್ ಅದ ಇವತ್ತಂತ ಕಂಟೆಂಟ್ ಬಿಡ್ಬೇಡ್ರ ಅಂತ. ಕಂಟೆಂಟ್ ಇರ್ಬೇಕು. ಮಂದಿ ಈಗ ಕಂಟೆಂಟ್ ವೇಟ್ ಮಾಡಲ್ಲ, ಇವ್ ನೆಕ್ಸ್ಟ್ ಪ್ರಮೋಷನ್ ಏನ್ ಬರ್ತಪ್ಪ ಅಂತ ಕಾಯ್ ಬರ್ತದ. ಇದು ಕರೆಕ್ಟ್. ಬಟ್ ಈಗ ನಮ್ ಕಂಟೆಂಟ್ ಸಲುವಾಗಿ ಒಂದ್ ಸ್ವಲ್ಪ ಫೈನಾನ್ಷಿಯಲ್ ಸ್ಟೇಬಲ್ ಬೇಕಲ್ಲ. ಕಲಬುರ್ಗಿದ ಆಲ್ಮೋಸ್ಟ್ ಯಾ ಕ್ರಿಯೇಟರ್ಸ್ ಅರಲ್ಲ ಪ್ರಮೋಷನ್ ಕ್ರಿಯೇಟರ್ ಸರ ಕ್ರಿಯೇಟರ್ಸ್ ಲೈಕ್ ಫುಡ್ ಬ್ಲಾಗರ್ಸ್. ನಾ ಬಿ ಬಟ್ ನಾ ಎಕ್ಸ್ ಫುಡ್ ಬ್ಲಾಗರ್ ಅಂತೀನಪ್ಪ ನಾನು. ಎಲ್ಲರೂ ಬರೇ ರೊಕ್ಕ ಅಣ್ಣ. ಈಗ ಹೋಗೋದು ಯಾರು ಬಿ ಕರೀ ಹೊಸ ಹೋಟೆಲ್ ಐತಲ್ಲ ಪಲಾವಿ ಹಾಕಿಲ್ಲಲ್ರಿ, ಓಪನ್ ಮಾಡ್ರಿ. ಇಲ್ಲ ಹಂಗೆ ಬರ್ತದ, ಹಂಗೆ ಬರ್ತದ, ಸ್ವಲ್ಪ ಆಗ್ತದ ಹಂಗೆ ಆತು ಅಣ್ಣ. 11 ನಿಮಿಷ ಆಯ್ತಲ್ರಿ ಪೋಸ್ಟ್ ಮಾಡಿ. ಅಣ್ಣ ನಂದೊಂದು ಕ್ವಶನ್. ಹೇಳು. ಈಗ ನೀವು ಫುಡ್ ಬ್ಲಾಗಿಂಗ್ ಮಾಡ್ತೀರ, ದೂರ ಬರ್ತದೆ. ಈಗ ನೀವು ಫುಡ್ ಬ್ಲಾಗಿಂಗ್ ಮಾಡ್ತೀರಣ್ಣ. ಈಗ ಒಬ್ರೊಬ್ರು ಏನಂತಾರ, ಸರ್ ನೀವು ನಂದು ಬಾಟರ್ನಾಗ ಮಾಡ್ಕೊರಿ ಅಂತಾರ ಫುಡ್ ಬ್ಲಾಗಿಂಗ್ ಅಂದಾರ ಅಣ್ಣ. ನಿಮ್ಗೆ ಯಾರು ಅಂದಾರ? ಭಾಳ ಮಂದಿ ಅಂದಾರ, ಮನಾರ್ ಮಂದಿ ಬಾಟರ್ನೇ ಮಾಡ್ಕೊರಿ ಅಂತ. ಬೈ ಒಂದ್ ಬೈ ನೀವೆಲ್ಲ ಊಟಕ್ಕೆ ಹೋಗಿರಿ, ಅಣ್ಣ ಗ್ರಾಬತ್ತವ್ರಿ ಮಾತಾಡ್ಸಿ ಊಟ ಮಾಡತ್ತೀರಿ, ಅವ್ರು ನಿಮಗೆ ಕೊನೆ ಹಿಡ್ದಾರ ನೋಡಿ ಬೈ ಇವ್ರ ಫುಡ್ ಅಣ್ಣ ಬಿಲ್ ಅದು ಕೊಡ್ಬೇಡ ಅಣ್ಣ ವಿಡಿಯೋ ಮಾಡುವ್ರಿ. ಹಿಂಗ ಆಗಲ್ಲ ಅಣ್ಣ. ಭಾಳ ಸರ್ತಿ ಆಗ್ಯಾರ ಒಂದ್ ಸರ್ತಿ ಇಲ್ಲ ಒಂದ್ಸರಿ. ಬೈ ಇವನ್ ಈಗ್ನೂ ಆಗ್ತಾವ ಬೈ. ಈಗ ಬಿ ಆಗ್ತಾವ. ನಮ್ಗೆ ಹೆಂಗ ಅನಸ್ತಂದ್ರೆ ಈಗ ಈತ ನಿಮ್ದು ಇರುತ್ತೆ, ಪ್ರೀತಿ ಇರ್ತದ, ಅಭಿಮಾನ ಇರುತ್ತೆ, ಇರ್ಲಿ. ಬಟ್ ಅದು ದರ್ಸಲಿ ಒಮ್ಮಮ್ಮ ಅವ್ರು ಇರ್ಲಾಕ್ ಬಿಡು ಅನ್ನೋದು ಅದನ್ನ ಬಿಟ್ಟು ಹೋದ್ರೆ ನಮ್ ತಪ್ಪ. ಇಲ್ರಿ ಅಣ್ಣ, ಅವ್ರು ಫ್ರೀದಾಗ ಬಿಡಲ್ಲ, ದೇ ಆರ್ ಎಕ್ಸ್ಪೆಕ್ಟಿಂಗ್ ಬಾಟ್ರ್ ಇದು ಬಟ್ ಯಾವಾಗ್ರ ಹಿಂಗಾಗ್ಯದ ರೊಕ್ಕ ಎಲ್ಲ ನೋಡಿ ಪ್ರಮೋಷನ್ ಮಾಡಿ ಊಟ ಮಾಡೋ. ಇದು ಹಿಂಗ್ ಮಾಡಕ್ ಹೋಗಿಲ್ಲ. ಕೆಲವೊಂದ್ಸಲ ನಾವು ಮಾಡಿರ್ತೀವಿ, ಬಟ್ ಅದು ಅವ್ರಿಗೂ ಅದು ಯಾವಾಗ ಗೊತ್ತಾಗಿರ್ತದ, ಮಾಡಿ ಅದು ಫುಲ್ ವೈರಲ್ ಆದ್ಮೇಲೆ ಗೊತ್ತಾಗಿರ್ತದ. ಅವಾಗ ಅವ್ರು ರೆಕಗ್ನೈಸ್ ಮಾಡಿ ಬೈ ನೀವು ನಮ್ದು ವಿಡಿಯೋ ಮಾಡಿರಿ ಬ್ಯಾಡ್ರಿ ಅಂತ ಆಯ್ತು. ಏನೋ ಒಂದ್ಸಲ ಚಲೋ ಅಂದ್ರೆ ಆಲ್ರೆಡಿ ನೀವು ನಿಮ್ ಜೆನ್ಯೂನ್ ಆಗಿ ನೀವೇ ಹೋಗಿ ಮಾಡಿದಾಗ ಆಮೇಲೆ ನೋಡಿರ್ತಾರ. ಹಂಗ ರೀತಿ ನೀವು ಹೇಳಿದ್ರೆ ನಂಬಲ್ಬೇಕು. ಹಂಗ್ ಖರ್ಚು ಪ್ರಮೋಷನ್ ರೊಕ್ಕನು ಕೊಟ್ಟವ್ರ. ರ್ಯಾಂಡಮ್ ವಿಡಿಯೋ ಮಾಡಿರಿ, ಖರ್ಚು ರೊಕ್ಕ ಕೊಟ್ಟಾರ. ಅವಾಗ ಒಂದಿನದ್ದು ಪೂರ ಗಳಿಕೆ ಬೈ ಅವ್ರು ಫುಲ್ ನೆಕ್ಸ್ಟ್ ಲೆವೆಲ್ ಹೋಗಿದೆ ಆ ಒಂದ್ ವಿಡಿಯೋಲಿಂದ. ಅದು ಅವ್ರಿಗೆ ಗೊತ್ತ ಬಿ ಇಲ್ಲ. ಅಂತ ಆಲ್ಮೋಸ್ಟ್ ನಾನು ಕೆಲವೊಂದು ವಿಡಿಯೋ ಅಂತವೇ ರ್ಯಾಂಡಮ್ ಗೊತ್ತಿಲ್ಲಾರ್ದ ವಿಡಿಯೋ ಮಾಡಿ ಹಾಕಿವಿ. ಅಂದ್ರೆ ಅವ್ರ ಆಮೇಲೆ ಕರಿಸಿ ಬೈ ಅವ್ರಿಗೆ ರೆಸ್ಪೆಕ್ಟ್ ಬೈ ರೆಸ್ಪೆಕ್ಟ್ ಅಣ್ಣ. ಹಂಗ ಬಾಳ ಕಮ್ಮರ ಅಣ್ಣ. ನಮ್ ದುಕಾನ್ ಇದ್ರ ಅಲುಬತ್ ಮಾಡ್ತಿದ್ರ ಅಣ್ಣ. ನಾ ದುಕಾನಾಗ ಕುಂತೀನಿ, ನನಗ ಸುಮ್ ಏನ್ರ ಮಾಡಪ್ಪ ಅಂತಂದ್ರ ಎದುರಿದ್ರು ಅಂಕಲ್ ವಿಡಿಯೋ ಮಾಡ್ದಣ್ಣ. ಲಾಸ್ಟ್ ಒಂದ್ 6 months ಬಾಕಿ ಮಾಡಿದ್ದ. ಅದು ವಡಪ್ಪ ಬಿ ಆಯ್ತು, ಇನ್ನೊಬ್ಬ ಅಲುಬತ್. ಹಾ ರೀ, ಅವ ಅಂಕಲ್ ಏನ್ ಎದರ್ ದುಕಾನ್. ಹಾ ಅಣ್ಣ, ಇದು ನಮ್ದು ಮುಕ್ತಾ ಥಿಯೇಟರ್ ಬಲ್ಲಿ. ಅವ್ರು ಅಂಕಲ್ ಅರಲ್ರಣ್ಣ ವಿಡಿಯೋ ಮಾಡ್ದೆ, ಅವ್ರ ಏನ್ ಲೈಟ್ ತೊಗೊಂಡ್ರು. ವಿಡಿಯೋ ಮಾಡತ್ತೀನಿ, ಹೌದ್ರಿ ಮಾಡ್ರಿ ಅಂತಂದ್ರು. ಆಯ್ತಣ್ಣ, 1-2 ದಿನ ಆಯ್ತ್ರಿ, ನನಗ್ ಕರೆದ್ರಣ್ಣ. ದುಕಾನ್ನಾಗಿದ್ದ, ದುಕಾನ್ ಬಂದ್ರು, ಬರ್ರಿ ಅಣ್ಣ ಊಟ ಮಾಡಕತ್ತೀರಿ ಅಂತಾರ. ಅಷ್ಟ ಇಲ್ರಿ ಅಣ್ಣ ನೀವು ಬಾಡಿರಿ ಚಂದ ಐತ್ರಿ. ಮತ್ತ ಏನಂತಾರ ಬೆಲ್ಲ ಅವ್ರದ್ದು ಬರೇ ಹಿಂಗ ಸ್ವಲ್ಪ ಆಯ್ತಂತ ಸೇಲ್ ಮಂದಿ ನಾಗನಹಳ್ಳಿ ದೂರಲಿಂದ ಹೊಂಟ್ರಂತಾರ. ನಿಮ್ ವಿಡಿಯೋ ನೋಡಿ ಬಂದೀವ್ರಿ. ಆಯ್ತಪ್ಪ ಅಂಕಲ್ ಬಂದು ಹಿಂಗ ಫುಲ್ ಹಿಂಗ್ ಖುಷಿ ಆದ್ರಣ್ಣ. ಥ್ಯಾಂಕ್ಸ್ ರೀ, ನೀವು ಮಾಡ್ಕೊಟ್ರಿ ನಮಗ. ಇನ್ನ ತಗ ಎಲ್ಸ್ ಈಗ ದಿನ ದುಕಾನ್ ಹೋಗ್ತೀನಣ್ಣ, ದಿನ ನಮಸ್ಕಾರ ಹೋಗ್ತಾರಣ್ಣ. ಅಣ್ಣ ಮಜಾಕಿಲ್ರಿ ಅಣ್ಣ. ಒಬ್ಬ ಫುಡ್ ವ್ಲಾಗರ್ ಒಬ್ಬೊಂದು ಜಿಂದಗಿ ಚೇಂಜ್ ಮಾಡ್ಬೋದ್ರಿ ಅಣ್ಣ. ನಾ ಖುದ್ ಎಕ್ಸಾಂಪಲ್ ನೋಡಿ ಹೆಸರು ಹೇಳಲ್ರಿ. ಹಾ ಅಣ್ಣ, ಹೌದು. ಒಬ್ಬರದ್ದು ಇದಾಗಿತ್ತು. ಇದು ನೋಡ್ರಿ ನೀವು, ಅಲ್ಲಿ ನಮ್ ಪೆಟ್ರೋಲ್ ಬಂಕ್ ಬಾಜು ಅದು ಮಿಲ್ಕ್ ಸುಸ್ಲಾ ಮಾಡ್ತಾನ ನೋಡ್ರಿ ಅಣ್ಣ. ಅವಲ್ಲಿ ಒಂದ್ ಕಸ್ಟಮರ್ ಇರ್ತಿದಿಲ್ರಿ ಅಣ್ಣ. ಅಡಿಗೆ ಮನಿ ಪೇಸ್ ಹಾಕದ್ಗಳೇ ಇನ್ನೂ ರಶ್ ಇರತ್ತಣ್ಣ. ಬೈ ಇನ್ನೊಂದು ಬೈ ನನ್ನ ಸಜೆಷನ್, ನೀವು ಕಂಟೆಂಟ್ ಮಾಡ್ತಾರಲ್ಲ ನಾರ್ಮಲ್ ಟೈಮಿಗೆ ಸ್ವಲ್ಪ ಕಮ್ಮಿ ಇದ್ರೊಳಗೆ ಇರ್ತಾರ ನೋಡಿ ಬೈ. ಸ್ವಲ್ಪ ಗರೀಬ್ ಟೈಪ್ ಇರ್ತಾರ, ಪಾಪ ಮಾಡಿ ತಿಂತಾರ. ಸ್ಪೆಷಲಿ ಹೆಣ್ಮಕ್ಳು ಇರ್ತಾರ, ಲೇಡೀಸ್ ಇರ್ತಾರ. ಅವ್ರ ಮನ್ಯಾಗ ಗಂಡಸರು ಯಾರು ಇಲ್ಲ ಅಣ್ಣ. ಅಂದ್ರೂ ಅವ್ರು ಸ್ಟ್ರಗಲ್ ಮಾಡಿರ್ತಾರ. ಅಂಥವ್ರ ಬಲ್ ಸ್ವಲ್ಪ ಮಾಡ್ರಿ ಬೈ ನೀವು ಅಪ್ರೋಚ್ ಆಗಿ. ಮಾಡ್ತಾರ, ಚಲೋ ಇದ್ರ ಹಾಕ್ತಾರ, ಚಲೋ ಇದಿಲ್ಲ ಅಂದ್ರೆ ಇಲ್ಲಿ ಹಾಕ್ಲಕ್ ಚಲೋ ಇದ್ರ ಕೆಲವೊಂದ್ ಹಂಗ ಆಗ ಬೈ. ಚಲೋ ಅದ ಇವಂಗ ಹಂಗಂದ್ರೆ ಈಗ ಹೆಂಗ್ರಿ, ಈಗ ಹೆಣ್ಮಕ್ಳು ಇರ್ತಾರ, ಮಾಡಿದ್ದ ಟೇಸ್ಟ್ ಒಟ ಅಷ್ಟು ಓಕೆ. ಹಾ ಸುಮ್ಮನೆ ಹೇಳಕ್ ಏನಿಲ್ಲ, ಹೇಳ್ತೀವಿ. ಬಟ್ ಅದು ನಮ್ಮ ಮನ್ಸಿಗೆ ಅನ್ಸಲ್ಲ ಅಂತ. ಇದ್ದಿದ್ದು ಹೇಳೋದು ಖುಷಿ ಅದ ನನಗೆ. ಈಗ ಹೇಳದ ಆಯ್ತು, ಹೋದ ಕಮೆಂಟ್ ಬರ್ತಾವಲ್ಲ ಫಸ್ಟ್. ಅವ ಹಿಂಗೆ ಕನ್ಫ್ಯೂಸ್ ಆಗಿ ಬೈ. ನಾ ರೀಸೆಂಟ್ ಆಗಿ ಒಂದು ಹಂಡಿ ಅಲುಬತ್ ಅಂತ ಮಾಡಿದ್ದೆ ನಮ್ಮ ಕಾಲೇಜ್ SP ರೋಡಿಗೆ. ಹಂಡಿ ಅಲುಬತ್
ಪರ್ಸನಲ್ ಮೆಸೇಜ್ ಹಾಕಿ ನನಗೆ, ನೀವು ಗುರುಗಳಾಗಿ ಹಂದಿ ಅಲವತ್ ಹೆಂಗ್ ಪ್ರಮೋಟ್ ಮಾಡಿ ಹಂದಿ ಅಲವತ್ ಅಂದ್ರೆ ಮಂದಿಗೆ ಪೇಷನ್ಸ್ ಕೇಳಿಸ್ಕೊಳ್ಳೋಷ್ಟು ಇದಿಲ್ಲ. ಹಂದಿ ಅಲವತ್ ನಾನು ಅಂದಿದ್ದೆ, ಹಂದಿ ಅಲವತ್ ಅಣ್ಣ ನೀವು ಗುರುಗಳು ಇದ್ದೀರಿ ಹೆಂಗಂತ ನಾಂದ ಬೈ ಇನ್ನೊಂದ್ ಸ್ವಲ್ಪ ವಿಡಿಯೋ ನೋಡ್ರಿ ಅಂತ ನಾನು ಕರೆಕ್ಟ್ ಆಗಿ ಕೇಳಿಸ್ಕೊರ್ ನಾ ಏನ್ ಹೇಳಿನಂತ. ಇಲ್ರಿ ಅದ್ರಾಗ ಅದು ಹಂಗೆ ಕಾಣತ್ತೀರಿ ಅಂತ ಆ ವಿಡಿಯೋ ನೀವ್ ಬೇಕಾದ್ರೆ ಇದ್ರ ಹಾಕ್ರಿ. ಏನಿಲ್ಲ, ಆಲೂಗತ್ತೆ ಅದ, ಚಟ್ನಿ, ಸಾಂಬಾರ್ ಅಟ್ಟೆ ಅದ. ಅದು ಸಾಂಬಾರ್ ಹೆಂಗಂತಂದ್ರೆ ಒಂಥರ ಅದೊಂಥರ ಮಾಡಕ್ಕೆ ಹಂಡಿ ಆಲೂ ಅವರು ಜಲ್ದಿ ಜಡ್ಜ್ ಮಾಡ್ಬಿಟ್ರ ವಿಡಿಯೋ ನೋಡ್ಲ. ನಾನ್ ವೆಜ್ ಊಟದಾಗ ಅವ್ರು ಏನಂತಾರ ಅದು ಸ್ವಲ್ಪ ಅದ ಆಯ್ತು ಹಂದಿ ಅಂತ. ನಂಗೆ ಏನು ಮಾತೇ ಬರ್ಲಿಲ್ಲ. ನಾನ್ ಬೈ ನಾವ್ ಹೆಂಗ್ ಪ್ರಮೋಟ್ ಮಾಡ್ತೀವಿ ನಾ ಅದೇ ಫೋನ್ ನಂಬರ್ ಹಂದಿ ಆಲೂಗತ್ ಅಂದ್ರೆ ಇದು ಕಲಬುರ್ಗಿ ಅದ ರೀ, ಬೀದರ್ ಇಲ್ಲ ಕೇಳೋಣ ಅಣ್ಣ. ಇಟ್ ಡಸಂಟ್ ಮ್ಯಾಟರ್ ನೀವು ಗುರುಗಳಿರ್ರಿ ಏನೇರ್ರಿ, ನಿಮ್ ಪಬ್ಲಿಕ್ ಏನ್ ಗೊತ್ತಿರ್ತೀರಿ ನೀವು ಗುರುಗಳಿದ್ದೀರ. ಇದು ಒಂದ್ ಕಡೆ, ಇದೊಂದು ಪಾರ್ಟ್ ಆಫ್ ಯೋಚನೆ ಮಾಡ್ರಿ ನೀವು. ಚಲೋ ಆಯ್ತು ಪ್ರಮೋಟ್ ಮಾಡಿ ಅನ್ಬೋದಿತ್ತು, ಇದನ್ನು ಪಾಯಿಂಟ್ ಇದೆ. ಅದ ಅದಕ್ಕೆ ಅಂದವನಿಗೆ ಬೈ ನೀ ನಂಬರ್ ತಗೋ ಮಾತಾಡಿ ಏನದ ಅಂತಂದೆ. ಕಾಲ್ ಮಾಡಿ ಹಚ್ಚದ. ಇಲ್ರಿ ಹಿಂಗ್ರಿ ಮತ್ ನೀವ್ ಮಾಡ್ತೀರಿ ಹಂಗ್ರಿ. ನಾ ಅಂದ ಆಯ್ತಪ್ಪ ನೀ ಎಲ್ಲತ್ತಿ ಗುರುಗಳಿದ್ದಿ ಹೋಗ್ತೀನಿ. ನೀ ತಿನ್ನಲ್ಲ ಏನ್ ಬಿ ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ತಿಂತಿಲ್ಲ ಹಂಗೆ ಅವ್ರವ್ರ ನಿಂತಿರ್ತಾರೆ. ಬಟ್ ಇನ್ನೊಂದು ಈಗ ನಾನು ಹಿಂಗ ಇದಕ್ಕೆ ಹಂದಿ ಪ್ರಮೋಟ್ ಮಾಡತ್ತಿಲ್ಲ, ಬಟ್ ಅದು ಇಲ್ಲೇ ಅಲ್ಲ, ನಾನ್ ವೆಜ್ ಇಲ್ಲ ಇಲ್ಲ ಹಂಗ ನೀವು ಪ್ಯೂರಿಟಿ ಮೇಂಟೈನ್ ಆದ್ರ ನೀವ್ ಏನ್ ಬಿ ತಿನ್ಬೇಡ್ದೆ. ಒಂದ್ ಮಾತಾಡೋಣ, ಐ ಆಮ್ ನಾಟ್ ಅಂದ್ರೆ ನಾ ವೆಜ್ನು ಇಲ್ಲ ನಾನ್ ವೆಜ್ನು ಇಲ್ರಿ, ನಾನು ನಾನ್ ವೆಜ್ ತಿನ್ನಲ್ಲ ಬೇರೆ ಮಾತ್ರ. ಅಣ್ಣ ಈಗ ನೋಡ್ರಿ ಅನಿಮಲ್ಸಿಗೆ ಕಡ್ ತಿಂತಾರ, ಅದನ್ನು ಲಿವಿಂಗ್ ಥಿಂಗ್. ಈಗ ನಾವು ಕಾಯಿಪಲ್ಯ ತಿಂತೀವ್ರಿ, ಅದನ್ನು ಲಿವಿಂಗ್ ಥಿಂಗ್ ಅಲ್ರಿ. ಹೌದು, ಎರಡು ಲಿವಿಂಗ್ ಥಿಂಗ್. ವಿಗನ್ ಮಾತೇ ಬರ್ಲಿಲ್ಲ ಅಣ್ಣ. ಇಲ್ರಿ ಇವ್ರು ಅಣ್ಣ ಭಾಳ ಡೀಪ್ ಹೋದ್ರ ಹಂಗೆ ಆಗ್ತದ ಅಣ್ಣ. ಒಂದು ವಿಡಿಯೋದಾಗ ನೋಡಿದ್ರಿ ನಾ ನಾನ್ ವೆಜ್ ಅಂತ ಹೇಳ್ತಾರೆ. ನೀವು ಪನ್ನೀರ್ ಮಿಲ್ಕ್ ಐಟಮ್ಸ್ ತಿನ್ನೋರ್ನು ಒಂದು ರೀತಿಲಿ ಅಂದ್ರೆ ಕ್ರಿವಿಲಿಟಿ ಅಂತಾರೆ. ಯಾಕೆ ಹೇಳ್ರಿ ಬೈ, ಆಕಳದು ಕೂಸಿಂದು ಹಾಲು ನೀವು ಕುಡಿಲತ್ರಿ. ಒಂದು ಅಮ್ಮ ಅವ್ರದ್ದು ಅವ್ರ ಮಗನ ಸಲ ಬರೋದು ಹಾಲು ನೀವು ಕುಡಿಲತ್ರಿ, ಅದನ್ನು ತಪ್ಪು. ಹಂಗ ನೋಡ್ಕೋತ ಕೂತ್ರ ಭಾಳ ಇದು ಆತ ಬೈ. ಲೈಕ್ ನೀವು ನೋಡಲ್ಲ, ಲೈಕ್ ಅದು ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಬೈ, ಇವರೇ ಫುಡ್ ಬ್ಲಾಗರ್. ನೀ ತಿನ್ನಲ್ಲ, ನೀ ತಿನ್ನಲ್ಲ, ಬಟ್ ಯು ಕ್ಯಾನ್ ಪ್ರಮೋಟ್ ಅಲ್ಲ. ನಾ ಹಿಂಗೆ ಮಾಡ್ತೀನಿ. ಈಗ ನಾ ವೆಜಿಟೇರಿಯನ್ ಬೈ. ನೀ ಲಿಂಗಾಯತರ ಇರು, ಬ್ರಾಹ್ಮಿಣ್ಸರ ಇರು, ಮುಸ್ಲಿಮರೇ ಇರು, ಏನಾಕಿರು ಆಡಿಯನ್ಸ್ ಗೊತ್ತಿರಲ್ಲ ನೀ ಏನ್. ಹೌದು ಒಂದ್ ಕಾಮಿಡಿ ಆಗೈತ್ರಿ. ಏನಾಗೈತ್ರಿ, ನಮ್ ದೋಸ್ತಂದೇ ಹೋಟೆಲ್ ರೀ ಅಣ್ಣ, ಹೋಗಿವ್ರಿ. ಎಲ್ಲಾ ನಾನ್ ವೆಜ್ ಐಟಮ್ ಬಿಟ್ಟ. ನಾ ತಿನ್ನಲ್ಲ, ನಮ್ದು ಯಾರು ದೋಸ್ತ ತಿನ್ನಲ್ಲ, ನಾವ್ ಹೊಸ ಜನ ವೆಜ್. ಅಣ್ಣ ತಿನ್ರಿ ಅಂದ್ರು, ಅಣ್ಣ ನಾವ್ ತಿನ್ನಲ್ರಿ ನಾನ್ ವೆಜ್. ನಾನ್ ವೆಜ್ ಇಟ್ಟನ ಎಲ್ಲ ನಾನ್ ವೆಜ್ ಇಟ್ಟನ, ಮಟನ್ ಚಿಕನ್ ಎಲ್ಲ. ಮತ್ತ ನಮ್ ದೋಸ್ತರಿಗೆ ಫೋನ್ ಹಚ್ಚಿರಿ, ಯಾರು ತಿಂತಾರ ಅವ್ರಿಗೆ ಕರ್ಸಿದ್ರಣ. ನಿಮ್ ದೋಸ್ತರು ಚಾನ್ಸ್ ಹೊಡೆದ್ರ ಬೈ. ಇದು ನಮ್ ಸಂಗಡಿ ಆಗ್ಯದ. ಆಯ್ತ್ರಿ, ಆ ವಿಡಿಯೋ ಮಾಡಿ ಹಾಕಿದ್ರಣ. ಅದೇ ಮತ್ತ ಏನಂತಾರ ಚಂದ ಐತ್ರಣ, ರೀಚ್ ಭಾಳ ಐತ್ರಣ ಅದು ವಿಡಿಯೋದು. ನಾ ಪೂರಾ ಕ್ಲಿಯರ್, ನಾನು ನಾನ್ ವೆಜ್ ತಿನ್ನಲ್ಲ, ನಮ್ ದೋಸ್ತರಿಗೆ ತರ ತಿರ್ಸಿ. ಇಲ್ರಣ ಒಂದು ಪಾಸಿಟಿವ್ ಹೇಳ್ಬೇಕಂತಂದ್ರೆ ಫುಡ್ ಮಾರ್ಕೆಟ್ ಫುಡ್ ಬ್ಲಾಗರ್ಸ್ಲಿ ಏರಾದ್ರ ಕಾಲ್ಬರಿ ಇರೋದು 100% ಆಕ್ಚುಲಿ ಈಗ ನಾವು ರೀಸೆಂಟ್ ಆಗಿ ಎಕ್ಸ್ಪ್ಲೋರೇಷನ್ ಕಂದ್ ಬೀದರ್ಕ್ ಹೋಗಿದ್ದೇವೆ, ನಾ ಇಬ್ರು ಹೋಗಿದ್ದು. ಅಲ್ಲಿ ಹುಡುಕ್ತೇವ್ರಿ, ಏನೂನೇ ಇಲ್ಲ ಬೈ. ಅಲ್ಲಿಂದ ಯಾರ್ಯಾರು ಕೇಳ್ಬೇಕು ಬೈ, ಲೋಕಲ್ ಹೆಂಗಂದ್ರೆ ಗೊತ್ತ, ಈಗ ನಾವು ಎಂಟ್ರಿ ಹೊಡೆದ ಅಂದ್ರೆ ನಮಗ್ ಆ ಕಡೆ ಈ ಕಡೆ ಸಿಕ್ತಿರ್ತಾವ. ಅಲ್ಲಿ ಬಂಡಿ ಪರ್ಟಿಕ್ಯುಲರ್ ಹೋಗ್ಬೇಕು ಅಂದ್ರೆ ಅದೊಂದು ಓಣಿ ಅಂತದ, ಯಾವುದೋ ಒಂದು ಓಣಿ, ಅಲ್ಲಿ ಅಟ್ಟೆ ಸಿಗ್ತಾವ. ಇಲ್ಲಿ ಲೋಕಲ್ ಸಿಕ್ಕಂತಂದ್ರಲ್ಲ, ಲೋಕಲ್ ಅಂದ್ರೆ ಬೀದರಿಂದ ಫೇಮಸ್ ಅವ್ರಲಿಂದ ಒಬ್ಬರು ಬೀದರ್ ಬಕಾಸುರ ಅಂತ ಇದ್ರು, ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ರು ನಮ್ಗೆ. ಅವ್ರೇನಂದ್ರು ಸ್ಪೆಸಿಫಿಕ್ ಆಗಿ ಫುಡ್ ಐಟಮ್ಸ್ ಇಲ್ಲ, ಸ್ಪೆಸಿಫಿಕ್ ನಿಮ್ಗೆ ಏನ್ರ ಬೇಕಂದ್ರ ಅಲ್ಲಿ ಯಾವ್ದೋ ಗಂಜ್ ಅಂದ್ರಿ, ನೆಹರು ಗಂಜ್ ಅಲ್ಲ, ಯಾವ್ದೋ ಗಂಜ್ ಬಲ್ಯಕ್ಕೆ ಅಲ್ಲಿ ಸಿಗ್ತಾವ್ರಿ. ಎರಡೇ ಹೋಟೆಲ್ ಅವ್ರಿ, ಎರಡೇ ಹೋಟೆಲ್ ನಿಮ್ ಕಂಟೆಂಟ್ ಭಾರಿ ಅಂತ ಅವ್ರು ಅಂದ್ರು. ಬೈ ಇನ್ನೊಂದ್ ಏನ್ ಚಲೋ ಮಾಡ್ರಿ ಗೊತ್ತು, ನೀವು ಬೀದರ್ಗೆ ಹೋಗಿ ಚಲೋ ಮಾಡ್ರಿ. ಯಾಕೆ ಹೇಳ, ಬೀದರ್ದಾಗ ಫುಡ್ ಬ್ಲಾಗರ್ಸ್ ಇಲ್ಲ ಭಾಳ ಕಮ್ಮಿ, ಇಬ್ಬರೇ ಹಿಡಿಲಿಕ್ಕೆ ಇಬ್ಬರೇ. ಫುಡ್ ಬ್ಲಾಗರ್ಸ್ನೂ ಇಲ್ಲ, ಇನ್ನೊಂದಲ್ಲಿ ಫುಡ್ ಐಟಮ್ ಜಾಸ್ತಿ ಇಲ್ಲೇ ಹುಡುಕಾಡ್ದ ನಾವು. ಅಲ್ಲಿ ಒಂದೇ ಒಂದು ತಿಂದು ಬಂದಿದ್ದು ಏನಪ್ಪಾ ಅಂದ್ರೆ ಗಪ್ಚುಪ್ ಒಂದೇ ತಿನ್ನಂದ್ರೆ ಗಪ್ಚೂಪ್ ಆಗಿ ತಿನ್ಬಂದ್ರ ಇಲ್ಲ, ಪಾನಿಪುರಿ ಪಾನಿಪುರಿ ಗಪ್ಚುಪ್ ಅಂತ ಸ್ವಲ್ಪ ಟೇಸ್ಟ್ ಡಿಫರೆನ್ಸ್ ಇಲ್ಲ. ಅದು ಬಾರ್ಡರ್ ಮೊನ್ನೆ ಬೆಂಗಳೂರಿಗೆ ಹೋಗಿದ್ರಿ, 30 ರೂಪಾಯಿ ಇಲ್ಲ 35 ರೂಪಾಯಿಗೆ 5 ಪುರಿ. ಒಂದು ಮಿಠ ಹಾಕ್ತಾನ್ರಿ, ಒಂದು ಕಟ್ಟ ಹಾಕ್ತಾನ, ಒಂದು ಪುನಿದಂದ ಹಾಕ್ತಾನ, ಒಂದು ಲವಂಗಿಂದ ಹಾಕ್ತಾನ, ಒಂದು ಅದ್ರಕ್ಕಿಂದ ಹಾಕ್ತಾನ.
ನೀರು ಎಲ್ಲ ಸಪ್ರೇಟ್ ಲಾಸ್ಟಿಗೆ ಒಂದು ಚಪ್ಪಟಿ ಕೊಡ್ತಾನೆ. ಪಾನಿಪುರಿ ಪ್ರೈಸ್ ಭಾಳ ಚೇಂಜ್ ಆಗ್ಯಾವ್ರಿ. 20 ರೂಪಾಯಿ 6 ಮಾಡ್ರಿ 5 ಕೊಡ್ಲತ್ತಾರ ನಮ್ಮ ಕಡೆ. ಮೈಸೂರಿನಾಗ KRS ಡ್ಯಾಮ್ ಕಾಲ್ನಾಗ ಅವ್ರಣ್ಣ ಮೇನ್ ರೋಡ್ಸ್ ಎಲ್ಲ ಸ್ವಲ್ಪ ಹಿರಿಯಾಗ. ಇಲ್ಲ 20 ಮೈಸೂರಿನಾಗ KRS ಡ್ಯಾಮ್ ಅದ ಇಲ್ಲ ನಮ್ಮ ಜೋರಿ ಕಾಲೇಜ್ ಅಲ್ಲಿ ಹೋಗಿರಿ. ಅಲ್ಲಿ ಹೋದಾಗ ಅವನಿಗೇನಂದ ಅದು ಮಸಾಲ ಪುರಿ ಕೊಡ್ರಿ ಅಂತಂದ. ಇದು ಮಸಾಲ ಪುರಿ ಎಷ್ಟ್ರಿ ಅಂತ ಕೇಳ್ದಣ. 35 ರೂಪಾಯಿ ಅಂದ್ರು. ಏನಿಲ್ಲಣ್ಣ ಪೂರಾ ಅದೊಂದು ಇದಿರ್ತದ, ಶೇರ್ವಾ ಪ್ಲೇನ್ ಇರ್ತದ. ಅದು ಬಟಾಣಿ ಮ್ಯಾಲ ಜರ ವೆಜ್ಜಿಸ್ ಇದು ಉಳ್ಳಾಗಡ್ಡಿ ಏನಾರ ಹಾಕ್ತಾರಣ. ಕೊಟ್ರಿ ಎಟ್ರಿ ಅದಕ್ಕೆ 35 ರೂಪಾಯಿ. 35 ರೂಪಾಯಿ ರೀ. ನಮ್ ಕಲಬುರಗಿದಾಗ ಬರೀ 20 ರೂಪಾಯಿ ಸಿಕ್ತಂತಂದ. ಇಲ್ರಿ ಅದು ಟೇಸ್ಟ್ ಬೇರೆ ಇದು ಟೇಸ್ಟ್ ಬೇರೆ ಅಂದ್ರಣ. ಬಟ್ ಖರೆ ಹೇಳ್ಬೇಕಂದ್ರ ಪಾನಿಪುರಿ ಚಾಟ್ ಐಟಮ್ಸ್ ಇಲ್ಲ ಅಣ್ಣ ನಮ್ ಸೈಡೆ ಚಂದ ಅಣ್ಣ. ಆ ಕಡೆ ಏನಿಲ್ಲ ಅಣ್ಣ, ಚಲೋ ಅಣ್ಣ. ಅಂದ್ರೆ ಬರೀ ಸುಮ್ ಪ್ರೈಸ್ ಹೆಚ್ಚಿಗಣ ಚೀಪ್ ಅಣ್ಣ. ಅದು ಚೀಪ್. ನಂಬಲ್ಲಿ ಕಂಪೇರ್ ಮಾಡ್ರೆ ಚೀಪ್. 20 ಹೌದೌದು ಚಲೋ ಬರ್ತಾರ ನಮ್ಮಲ್ಲಿ. ಅಣ್ಣ ಬೀದರ್ದಾಗ ಪಾನಿಪುರಿಗೆ ಸಾದ ಗರಂ ಮಟಾನೆ ಹಾಕ್ತಾರ. ಅದನ್ನು ಟೇಸ್ಟ್ ಇದು ಆಗ್ಬಿಡ್ತೀರ ಅಣ್ಣ. ಹ್ಯಾಂಗ್ ತಿಂತಾರೇನು ಇಲ್ಲಿ ಹಾಕ್ತಾರ. ಭಾಳ ಕಮ್ಮಿ ಅದ. ಬಟ್ ಅಲ್ಲಿ ಗರಂ ಬೈ ಲೈವ್ ಗರಂ ಇರ್ತದ ಹಂಗೆ ಹಾಕೊಡ್ತಿರ್ತಾರೆ. ಆಮೇಲೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ, ಬಂಡಿ ಮೇಲೆ ಇರೋಂಥ ಇಡ್ಲಿ ವಡ ಆ ಸೈಜ್ ದೊಡ್ಡ ಹೋಟೆಲ್ನಾಗ ಹೋಗೋ ಸೈಜ್ ಭೈ ಜಗಜಾಂತರ ಅದ. ಪ್ಲಸ್ ಅಲ್ಲಿ ರೇಟ್ನು ಹೆಚ್ಚಿಗದ, ಹೊಟ್ಟೆ ತುಂಬಲ್ಲ ಅಣ್ಣ. ನಾವು ಹೇಳಲ್ರಿ ಅಣ್ಣ, ಸ್ವಲ್ಪ ಅವರಿಗೆ ಕಲಬುರಗಿದಾಗ ಭಾಳ ದೊಡ್ಡ ಬ್ರ್ಯಾಂಡ್ ಆಗ್ಯಾವ ಈಗ, ಇಲ್ಲಂತಿಲ್ಲ. ಅವ್ರು ಕಷ್ಟಪಟ್ಟರೆ ಮಾಡ್ಕೊಂಡ್ರ. ನಂದು ಪರ್ಸನಲ್ ಅಣ್ಣ ನನಗೆ ಓವರ್ ರೇಟೆಡ್ ಅನ್ಸ ನೋಡ್ರಿ ನಾವು. ನಾ ಹೆಸರು ಹೇಳೋದು ಅಣ್ಣ, ಯಾವಾಗ ಒಂದು ಹೋಟೆಲ್ ಫೇಮಸ್ ಹತ್ತಿರ ನಾ ಅಣ್ಣನೇ ಹೋಗಿದ್ವಿ ಅಣ್ಣ. ಅವಂದು ಊಟ ಮಾಡತ್ತೀವಿ ಅಲಬಾತ್ ಅದ ಕೂದಲ್ ಬಂದ್ರಣ. ಅವನಿಗೆ ಓನರಿಗೆ ಹೇಳತ್ತೀವಿ ಸರಿ ಕೂದಲ್ ಬಂದ್ರೆ ಮಾತೆ ಕೇಳಲ್ಲ ನಮ್ದು. ಹಿಂಗೆ ಬೈ ರೀಸೆಂಟ್ಲಿ ಬೈ ಒಂದು ಸ್ಟೋರಿನೇ ಹಾಕಿದ. ಮತ್ತು ಹಚ್ಚಿ ಹೇಳ್ಯಾನ ತೆಗ್ದನ. ಏನ್ ಹುಳ ಬಂದವ ಹುಳ ನೂಡಲ್ಸ್ದಾಗ. ಬಟ್ ನೀವು ನಾ ಏನು ಪರ್ಸನಲಿ ಕನೆಕ್ಟ್ ಆಗಂತ ಹೇಳಿದೆ. ಸೀದಾ ಸ್ಟೋರಿ ಹಾಕಿದ್ ನಾ. ಆಮ್ಯಾಗ ಸಚಿನ್ ಬಂದವ್ರು ಬ್ಯಾಡ್ರಿ ಅನ್ನೋ ಸುಮ್ಮನೆ. ಮತ್ತು ಅವ್ರಿಗೆ ಪರ್ಸ್ನಲಿ ಹಾಕಿ ಅವ್ರ ಅಪಾಲಜಿ ಕೇಳೋರು. ಇಲ್ರಿ ನೀವು ಹೇಳೋದಿತ್ತು ನಾವು ಇದು ಮಾಡ್ತೀವಿ ಅಂತ. ಅಲ್ಲಿ ಇರತನ ಏನು ಹೇಳಿಲ್ಲ, ಅವ್ರಿಗೆ ಇಗ್ನೋರ್ ಮಾಡ್ದ. ಬೈ ಈ ನೋಡು ಸ್ಟೋರಿ ಆಗ್ಬಿಟ್ಟಿದ್ ಆಕ್ಸಿಡೆಂಟಲ್ ಆಗಿರ್ತಾವ ಅಣ್ಣ. ಯಾರು ಹುಳ ಹಾಕ್ಬೇಕಂತ ಅದೇ ಹಾಕಿರಲ್ಲ. ಆಕ್ಸಿಡೆಂಟಲ್ ಆಗಿರ್ತಾವ. ನಾವ್ ಅವ್ರಿಗೆ ಹೇಳ್ಬೇಕು, ಸರ್ ನಾವಿದ್ದೀವಿ ನಾವು ತಿಳ್ಕೊಂಡಿವಿ. ಒಂದೊಂದು ತೆಕ್ ಸುಳ ಮಕ್ಳು ಇರ್ತಾರ್ರಿ, ಸೀದಾ ಹೊಡ್ಲಾಕ್ ನಿಂದಿರ್ತಾರೆ, ಹಂಗೆ ಹುಳ ಹಾಕಿರಿ ಅಂತ. ಇಲ್ಲ ಈಗ ಮೊನ್ನೆ ರೀಸೆಂಟ್ ಆಗಿ ಹೋಗಿನ ಎಕ್ಸ್ಪ್ಲೋರ್ ಅಂತಲ್ಲ, ಜಸ್ಟ್ ಹೋಗಿದ್ದ ನಾಷ್ಟ ಮಾಡೋರು. ಅವ್ರಿಗೆ ಹೇಳತ್ತೀನಿ ಏನ್ ಬಿ ಇಲ್ವೇ ಅಲ್ಲ ಬಂದೆ. ಸಾಂಬಾರ್ದಾನು ಏನೂ ಇಲ್ಲ, ಖಾರನೂ ಇಲ್ಲ, ಉಪ್ಪು ಇಲ್ಲ, ಸುಮ್ ಸಪ್ಪು ಗಡಿ. ನಾ ಅಂದ ಹಿಂಗ್ ಮಾಡ್ರಿ ಹೆಂಗ್ರಿ ಅಂತಂದ. ಇಲ್ರಿ ಇಲ್ಲೆಲ್ಲ ಖಾರ ಉಣಲ್ರಿ ಯಾರು ಕೆಲಸ ಮಾಡೋರು. ಅಲ್ರಿ ನಾ ಏನ್ ಹೇಳತ್ತೀನಿ, ಇಲ್ಲ ಆಡ್ ಮಾಡ್ರಿ ಅಂತ ನಾ ಅಲ್ಲತ್ತೀನಿ. ಅವ್ರಿಲ್ಲಪ್ಪ ಅವ್ರದೇ ಹಾಡತ್ತರು. ನಮಗದು ಇಲ್ಲಿ ಹೈಕೋರ್ಟ್ ಕ್ರಾಸಿಗೆ ಬೈ ಹೊಸದು. ಅಣ್ಣ ಇನ್ನೊಂದ್ರ ಅಣ್ಣ, ನಮ್ ಕಲಬುರ್ಗಿ ಮಂದಿನ ಅಬ್ಸರ್ವ್ ಮಾಡಿದ ಪ್ರಕಾರ ಒಬ್ರು ಏನಾರ ಹೇಳ್ತಾರಂತ ತಿಳ್ಕೊರಣ, ಬರೇ ಕೆಟ್ಟ ಸಲಕ್ಕೆ ಹೇಳ್ತಾರಂತ ತಿಳ್ಕೊತಾರ. ಕರೆಕ್ಟ್ ಜಡ್ಜ್ ಮಾಡೋದು ಅನ್ಕೋತಾರ. ಎದಕ್ಕೆ ಹಿಂಗ್ ತಿಳ್ಕೊತಾರ ಗೊತ್ತಿಲ್ಲ ಅಣ್ಣ. ಹಿಂಗೆ ಹೊಂಟೇನ್ರಿ ಈಗ ಬರೋ ಟೈಮಿಗೆ ಹಿಂಗ್ ಉಗುಳ್ತಾನ್ರಿ ಅಣ್ಣ. ಉಗುಳಕ್ ಬೇಡ ಅನ್ನಲ್ಲ, ಸ್ವಲ್ಪ ಹಿಂದೆ ನೋಡಿ ಉಗುಳ. ಮೊನ್ನೆ ಹಿಂಗೆ ಆಗ್ಯಾನ ಉಗುಳ್ಯಾನ. ಸರ್ ಸ್ವಲ್ಪ ನೋಡಿ ಉಗುಳ್ರಿ ಅಂತ ನಾ ಅಂದ. ಹಿಂಗೆ ಸರ್ ಸ್ವಲ್ಪ ನೋಡಿ ಉಗುಳ್ರಿ ಅಂತ ರಿಕ್ವೆಸ್ಟ್. ನಿನ್ ಮೇಲೆ ಬಿದ್ದ ಏನು, ನಿಂಗೇನು ಸಿಡ್ದ ಏನು, ನಿಂದ್ರಸ್ ಗಾಡಿ ಅದು. ನಾ ಎಲ್ಲಿ ಕತ್ತಿ ಜೊತೆ ಆರ್ಗ್ಯೂ ಮಾಡ್ರಿ ನನ್ನ ಬಂದ್ಬಿಟ್ಟೆ ಅಣ್ಣ. ಸಮ್ಟೈಮ್ಸ್ ಅದೇ ಕರೆಕ್ಟ್ ಅದ. ಕೆಲವೊಂದ್ಸಲ ಅಣ್ಣ ಇದು ಅನ್ಬಾರ್ದ್ರಿ. ಮಂದಿಗೆ ಸಿಲ್ಕ್ ಅನ್ಸ್ತು ಕಲಬುರಗಿ ಇಂಡಿಯಾದಾಗೆ ಇಲ್ಲ ಅಣ್ಣ. ಬಟ್ ಬೆಂಗಳೂರು ಸೈಡ್ ಮಂದಿ ಜರ ಹಿಂಗ್ ಚಂದ ಇರ್ತಾರಣ್ಣ. ಹಿಂಗ್ ಮಾತ್ ಜಗಳ ಹಚ್ಕೊಂಬಲ್ಲ ಅಣ್ಣ ಜಾಸ್ತಿ ಜನ. ಯಾಕಂದ್ರೆ ಕಡೆ ಬಿಸಿ ಇರ್ತಾರ. ಇಲ್ಲ ಅಣ್ಣ ನಾವ್ ಜಗಳಕ್ಕಿಂತ ಬಿಡಲ್ಲ ಅಣ್ಣ. ಒಟ್ಟ ಜಗಳ ಆಡೇ ಹೋಗಿ ಇಲ್ಲಿ ಜಗಳ ಆಡೋರ್ದು ಏನು ಆಗಲ್ಲ. ಆ ಬಿಡಿಸ್ಲು ಬಂದು ಹೊಡೆಸ್ಕೊತಾನ. ಮಜಾ ಏನಂದ್ರೆ ಗೊತ್ತ, ಇನ್ನೊಂದು ಬಿಡ್ಸಕ್ ಬರೋ ಹೊಡ್ಕೊತಾನ ನೀವು ಅಂತೀರಿ. ಕೆಲವೊಂದು ನಮ್ ಸ್ಕೂಲ್ ಕಾಲೇಜ್ ಟೈಪ್ ಆತವ, ಏನೋ ಬೈ ಮಿಸ್ ಸಿಗಿರ್ತಾನ ಒಳಗ. ಅವ ನಡು ಬರ್ತಾನ ಬೈ. ಯಾವಾಗ ಅಬ್ಸರ್ವ್ ಮಾಡ್ತೀನಿ ನಾ, ಬಿಡ್ಸಕಂತ ಬರ್ತಾನ ಬಟ್ ಫಸ್ಟ್ ಹಾಕ ಇಟ್ಟ ಅವನೇ. ಹಂಗನು ಇರ್ತಾವ ಒಂದೊಂದ್ಸಲ. ಈಗ ಹೆಂಗಂದ್ರೆ ಅವ್ನಿಗೆ ಅನಿಸ್ತದ ಇವ್ ಅಣ್ಣ ಏನೋ ಬಿಡ್ಸಕತ್ತಾನಪ್ಪ, ನಾನು ಸಪೋರ್ಟ್ ಮಾಡೋದು ನಾವು ಅನ್ಕೊಂಡಿರ್ತೀವಿ. ಬಟ್ ಚಾಲು ಮಾಡೋದೇ ಅವನೇ. ಕೊಡಾಕತ್ತ ಅಂದ್ರೆ ಹಂಗ ಆತವ. ಅಣ್ಣ ಸ್ವಲ್ಪ ಫುಡ್ ಬಗ್ಗೆನೇ ಮಾತಾಡ್ರಿ. ಭಾಳ ಟಾಪಿಕ್ ಸರಿ ಇಲ್ಲ. ನಾಣ ಒಂದು ಹೆಸರು ತಗೊಳ್ಳೋಣ, ಬಾಯಿ ಬಂತು ಜಸ್ಟ್ ಮಿಸ್. ದೊಡ್ಡ ಹೋಟೆಲ್ ಅಣ್ಣ, 5-6 ಬ್ರಾಂಚ್ ಗುಲ್ಬರ್ಗದ. ನಾನು ನಮ್ಮ ತಂಗಿ ಹೋಗಿದ್ವಿ ಮಾತಾಡ. ಹೋದಾಗ ಒಂದು ಪನೀರ್ ಪಲ್ಯ ಇತ್ತು, ಒಂದು ವಟಾಣಿ ಇತ್ತು, ಒಂದು ನಾನ್ ಇತ್ತು. ನಾ ಪನೀರ್ ಚೆಕ್ ಮಾಡಿದ್ವಿ, ಫೇಕ್ ಪನೀರ್. ಹೌ ವಿಲ್ ಯು ಐಡೆಂಟಿಫೈ ಇಟ್ ಇಸ್ ಅ ಫೇಕ್ ಪೇಕ್? ಪೂರಾ ಇಲ್ಲಣ್ಣ, ಫುಲ್ ಹುಳಿ ಹತ್ಲತ್ತ ನನಗೆ ನಿಂಬಿಕೆ. ಫುಲ್ ಹುಳಿ. ಬೈ ಹೇಳ್ರಿ ಬೈ, ಟೆಕ್ನಿಕ್ಸ್ ಹೇಳ್ರ ಹೌ ಟು ಐಡೆಂಟಿಫೈ ಫೇಕ್ ಪನೀರ್. ಈಗ ಪನೀರ್ ಈಗ ಬಹಳ ಮಂದಿ ಮೊದಲ ಕ್ವಶನ್ ಹೇಳು, ಆಮೇಲೆ ಆನ್ಸರ್ ಮಾಡ್ಬೇಕು. ಈಗ ನೋಡ್ರಿ ಬಹಳ ಮಂದಿಗೆ ಏನಂತಾನ, ಸೊ ನಿಮಗೇನಾರ ನೀವ್ ಹೋಗಿದ್ ಹೋಟೆಲ್ ಒಳಗ ಪನೀರ್ ಫೇಕ್ ಅದ ಏನ್ ರಿಯಲ್ ಅದ ಅಂತ ಕಂಡಿಡಿಬೇಕಾಗಿತ್ತು ಅಂತಂದ್ರೆ ಇವ್ರು ಹೇಳಿದ್ ಮಾಡ್ರಿ. ಈಗ ಅದು ಹೇಳ್ತೀನಿ ಕೇಳ್ರಿ. ಪೈಲೆ ಅದು ನಮ್ದು ಏನಾಗ್ಯದ ಕೇಳ್ರಿ. ಈಗ ಪನೀರ್ ಬಹಳ ಮಂದಿ ಇಷ್ಟ ಅದ. ಈಗ ಈ ಕೋವಿಡ್ ಆದ ಬೆಳಗ್ಗೆ ಪನೀರ್ ಭಾಳ ಸೇಲ್ ಅಲ್ಲತ್ತದ. ಮಾರ್ಕೆಟ್ ಏರಿಯಾದ್ರಿ ಅಡ್ಡ ತಿಡ್ಡ ಇರೋದು. ಈಗ ಬಟ್ ಲಾಸ್ಟ್ ಟೈಮ್ 25 ಏರಿಯತ್ ನೋಡ್ರಿ. ಆ ಟೈಮ್ನಾಗ ಪನೀರ್ ಫೇಕ್ ಹೊಂಟಾವ.
ಸೊ ಈಗ ಅದ್ರಲ್ಲಿಂದ ಏನು ಫೇಕ್ ಒರಿಜಿನಲ್ ಹ್ಯಾಂಗ್ ಕಂಡು ಹಿಡಬೇಕಂದ್ರ ಈಗ ಫೇಕ್ ಒಂದ್ ಕಡೆ ಇರ್ತೋ ಒರಿಜಿನಲ್ ಒಂದ್ ಕಡೆ ಇರ್ತೋ ಅದ್ರ ಮೇಲೆ ಏನಿಲ್ಲ ಒಂದ್ ಲಿಂಬಿಕೆ ಹಿಂಗ್ ಇದು ಮಾಡಿರಾಯ್ತು ಅದು ಒರಿಜಿನಲ್ ಇದ್ದಿದ್ದು ಏನಾಗಲ್ಲ ಫೇಕ್ ಇದ್ದಿದ್ದು ಖರಾಬ್ ಬಿಡ್ತದ್ರಿ ಕರ್ಗತ್ತ ಬ್ಲ್ಯಾಕ್ ಆಗ್ಬಿಡ್ತದ ಹಾ ಅಂದ್ರೆ ಇನ್ನೊಂದನ್ನ ಟ್ರೈ ಮಾಡಿ ಇಲ್ಲಿ ಈ ಹೋಟೆಲ್ದವ್ರು ಬಿ ನೋಡ್ಕೋಬೇಕಲ್ರ ಅವ್ರದ್ದು ಯಾಕಂದ್ರ ಬ್ಲ್ಯಾಕ್ ಆಗತ್ತದು ಏನ್ ಇರ್ತದ ರಿಯಾಕ್ಷನ್ ಆಗ್ತದ್ರಿ ಅದು ಬ್ಲ್ಯಾಕ್ ಅಂದ್ರ ಪ್ಯೂರ್ ಹಾಲ್ ಇತ್ತಂದ್ರ ಅದೇನು ಪೈಲೇನೆ ಒಡದಿರ್ತದ್ರಿ ಹಾಲು ಒಡದ್ ಕಡಿ ಆಗ್ಬಿಡ್ತದ ಪನೀರ್ ಹೌದು ಈಗ ಮತ್ತ ಅದಕ್ಕೆ ಪೌಡರ್ ಏನ್ರ ಪನ್ನೀರ್ ಮಾಡ್ತಾರೆ ನೀವು ಓಕೆ ಅಣ್ಣ ಪೂರಾ ಇದು ಇರ್ತದ್ರಿ ಪೂರಾ ಪೌಡರ್ ಇರ್ತದ ಇಲ್ಲಿ ಇದೊಂದು ಭಾಳ ಇನ್ಫಾರ್ಮೇಟಿವ್ ಇತ್ತು ಚಲೋ ಈಗ ನನಗೆ ಈಗ ನಾನೇ ಎಕ್ಸಾಂಪಲ್ ತಗೋಬೋದು ಈಗ ನನಗ್ ಪನೀರ್ ಅಂದ್ರೆ ಭಾಳ ಪರ್ಸನಲ್ ಇಷ್ಟ ಐತ್ರಿ ಈಗ ನಂಗೆ ಪನೀರ್ ಅಂದ್ರೆ ಒಲ್ಲಾಗ್ಯದ ಯಾಕಪ್ಪ ಅಂದ್ರೆ ಮೊನ್ನೆ ಹೋಟೆಲ್ ಹೆಸರಲ್ಲ ಮೊನ್ನೆ ಅಲ್ಲೋಗಿ ಪನೀರ್ ತಿಂದಿನಿ ಮೈ ತುಂಬಾ ರ್ಯಾಶಸ್ ಪೂರಾ ಅಲರ್ಜಿ. ಅಣ್ಣ ಇಲ್ಲಿ ಕೇಳ್ರಿ ಈಗ ಹೆಂಗ ಅದು ಒಂದ್ ಬಂತ ನೋಡೋಣ ಫೇಕ್ ಪನೀರ್ ಅಂತ ಪೂರಾ ಐಡೆಂಟಿಫೈ ಮಾಡೋದು ಈಗ ಯಾರು ಬಿ ಹೋಟೆಲ್ ಹೋದಾಗ ಪನೀರ್ ತರ್ಸಲ್ರಣ. ಈಗ ನಾನೇ ಅಲ್ಲಕ್ಕ ಪನೀರ್ ಬ್ಯಾಡಪ್ಪ ಯಾಕಂದ್ರೆ ದಾಬಾ ನೋಡ್ಬೇಕ್ರಿ ಯಾವ ಬಿದ್ರು ಸಸ್ತಾ ಆಗ್ತಾರ ಲೋಕಾಲಿಟಿ ಅವ್ರಿಗೆ ಏನಣ್ಣ ಬರೀ ಸೇಲ್ ಆಗ್ತದ ಅಷ್ಟೇ ಅಷ್ಟೇ ಅದ್ರ ಬದಲು ಕಾಜು ತರ್ಸತ್ತೀವ್ರಣ. ಕಾಜುದಾಗ ಬಿ ಸ್ಕ್ಯಾಮ್ ಇರ್ತದಣ್ಣ. ಕಾಜು ಬಿ ಸ್ಕ್ಯಾಮ್ ಅದ್ರಣ ಫೇಕ್ ಕಾಜು ಹೆಂಗ್ ಮಾಡ್ತಾರ ಬೈ ಮಾಡ್ತಾರೆ ಅಣ್ಣ ಫೇಕ್ ಕಾಜು ಅಣ್ಣ ಪ್ಲಾಸ್ಟಿಕ್ ಕಾಜು ಹಾಕ್ತಾರ ಅದ್ರೊಳಗೆ ಮಾಡ್ತಾರೆ ಅಣ್ಣ ಏನೋ ಪೇಸ್ಟ್ ಚೈನಾದಾಗ ಅಕ್ಕಿನೇ ಫೇಕ್ ಹೊಂಟಣ ಪ್ಲಾಸ್ಟಿಕ್ ಅಕ್ಕಿ ಹೊಂಟ ಮತ್ತ ಬೈ ಕಾಜು ಹೆಂಗ ಇಲ್ಲಿ ಕ್ವಾಲಿಟಿ ನಾ ಓಕೆ ಅಣ್ಣ ಇಲ್ಲಿ ಕೇಳ್ರಿ ಫಿಫ್ಟೀನ್ ಕಾಜು ಓರಿ ನವ್ವನೇ ಬೇಕಾದ ಕ್ವಾಲಿಟಿ ಅದ ಬಿಡು ಗೋವಾಗ ಯಾರು ಬೇಗನ ಹೋಗ್ತಾರ ಅವ್ರಿಗೆ ಗೊತ್ತಿರ್ತೀರಿ. ಹೋಗಿದ್ನಿ ಗೋವಾ ಹೋಗಿದ್ನಿ ಆಯ್ತಾ ಹೋಟೆಲ್ ಯಾರು ಮಾಡ್ತಾನ ಹಿಂಗ್ ಮತ್ ಬೈ ಹಿಂಗ ಯಾರೇ ಆಸ್ ಎ ಫ್ಯಾನ್ ಆಗಿ ಯಾರೇ ಭೇಟಿಯಾಗಿದ್ದು ಹಿಂಗೆ ಫ್ಯಾನ್ ಆಗಂತಿಲ್ಲಣ್ಣ. ಮೊನ್ನೆ ಒಂದು ರೀಸೆಂಟ್ಲಿ ಕತ್ತಿ ಏನಾಗ್ಯದ ಒಂದು ಪೆಟ್ರೋಲ್ ಬಂಕ್ ಎಲ್ಲಪ್ಪ ಅಂದ್ರೆ ಚುಂಚೋಳಿ ಕ್ರಾಸ್ ಅದಲ್ರಿ ಸೈಯದ್ ಚುಂಚೋಳಿ ಕ್ರಾಸ್ ಅಲ್ಲಿ ಪೆಟ್ರೋಲ್ ಹಾಕ್ಲತ್ತಿದಾನ ಹಿಂಗೆ ಕಿವ್ಯಾಗ ಬಂದು ಹಳ್ಳಿ ಹೇಳ್ತಾನ ಹೀಟಾಗಿ ಅಣ್ಣ ಆರಾಮೇನ್ರಿ ಅಂತ ನಾ ಪರೇಶಾನ್ ಅಂತೀನಿ ಬೈ ನಾನು ಹಿಂಗೆ ಖುನ ಇದ್ದೀನಿ ನಾ ಒಂದು ಟೈಮ್ ಇಗ್ನೋರ್ ಮಾಡ್ದೆ ನಾ ಹಂಗೆಲ್ಲ ಬೇರೆ ಕೇಳ್ತಾನ ಮತ್ತೆ ಹಿಂಗೆ ಬಂದ ಅಣ್ಣ ಆರಾಮೇನ್ರಿ ನಾ ಹಿಂಗ್ ಪೂರಾ ಪರೇಶಾನ್ ಆಗೀನಿ ಏನಾಯ್ತು ಆಮೇಲೆ ನಾ ಸುಮ್ಮ ಕಡೆ ಕಾಟ ನೋಡ್ಲತ್ತಿದ ಬೈ ಆರಾಮ್ ನಾ ಹಿಂಗೆ ಅಂದ ಹಿಂಗಮ್ಮಣ ನಾ ಹಿಂಗೆ ಲುಕ್ ಕೊಟ್ಟಣ ಹಿಂಗೆ ಪೆಟ್ರೋಲ್ ಹಾಕ್ಲತ್ತೀನಿ ಹಿಂಗೆ ತೆಗೆದು ವಾಪಸ್ ಇಟ್ಟು ರೊಕ್ಕ ಹಾಕ್ಲತ್ತಿದ ಹಿಂಗ ರೊಕ್ಕ ಹಾಕೋಣ ನಾನು ವಿಡಿಯೋ ನೋಡ್ತೀನಿ ರೀ ಅಂತ ಪೈಲೆ ಆಗ್ಬಾರ್ದೆ ನಾ ಪೂರಾ ಓವರ್ ಥಿಂಕ್ ಮಾಡ್ತೀನಿ ಎಲ್ಲಿಂದೆಲ್ಲೋ ಕನೆಕ್ಷನ್ ಮಾಡ್ತೀನಿ ಇವ್ರಲಿಂದ ಕೂನ ಅವ್ರಲಿಂದ ಕೂನ ಯಾಕಂದ್ರೆ ಈಗ ಈ ಲೈನ್ನೇ ಬಂದಿ ಅಂದ್ರೆ ಯಾರೊಬ್ಬರು ಸಿಗ್ತಾರ್ರಿ ಹೋಗ್ತಾರೆ. ಈಗ ಖರೆ ಹೇಳ್ತೀನಂದ್ರೆ ಈಗ ಮಂದಿ ಹೆಸರು ನೆನ್ಪಿಡೋದಾಗಲ್ಲ ಅಂತ ನೋಡ್ರಿ. ಇಲ್ಲ ಹಂಗ ಆತು ಬೈ ಹಂಗ ಇನ್ನೊಂದ್ರಣ ಆಸ್ ಎ ಕ್ರಿಯೇಟರ್ ಬಟ್ ಫುಡ್ ವ್ಲಾಗರ್ಸ್ ಫೇಸ್ ವ್ಯಾಲ್ಯೂ ಕಮ್ಮಿ ಇರ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ನೀವು ಮೇಜರ್ಲಿ ನಿಮ್ದು ಕಂಟೆಂಟ್ ಮೇಲೆ ಫೋಕಸ್ ಮಾಡಿರ್ತಾರಲ್ಲ ಅಣ್ಣ. ಬಟ್ ಫುಡ್ ಬ್ಲಾಗರ್ಸ್ ಏನ್ ವಿಡಿಯೋ ಮಾಡ್ತಾರಣ್ಣ ಯಾವ ಸಣ್ಣ ಹೋಟೆಲ್ ಇದ್ದವ್ರು ಅವ್ರು ಭಾರಿ ಹಚ್ಚೋಣ ಅವ್ರದ್ದು ವಿಡಿಯೋ ಎಷ್ಟು ರೀಚ್ ಆತಿರ್ತಲ್ಲ ಅವ್ರ ಗಳಿಕೆ ಈಗ ಇಲ್ಲ ಸ್ಮಾಲ್ ಸ್ಕೇಲ್ದವ್ರಿಗೆ ಹೆಲ್ಪ್ ಆಗ್ಬೇಕು ಬೈ ಇದು ಮಾಡ್ಬೇಕು. ದೊಡ್ಡ ಹೋಟೆಲ್ ಏನ್ ಬೇಕಣ್ಣ ದೊಡ್ಡ ರೆಸ್ಟೋರೆಂಟ್ಸ್ ಇರ್ತಾವ ನೋಡ್ರಿ ಅವ್ರದ್ದು ನೀವು ಹೋಗಿ ಮಾಡ್ಬೇಡ್ದ್ರಣ ಸ್ಟ್ರೀಟೇ ಎಕ್ಸ್ಪ್ಲೋರ್ ಮಾಡೋ ಜಾಸ್ತಿ ಬೈ ಇವ್ರು ಮಾಡಿರ್ತಾರಪ್ಪ ಪ್ರಮೋಷನ್ ಮಾಡಿರ್ತಾರೆ. ನನ್ನ ಪೇಜ್ ಬೇಕಾದ್ರೆ ಚೆಕ್ ಮಾಡ್ರಿ ಇವನ್ ಬರೀ ನಿಮಗೆ ಬಂಡಿಗಳು ಸಿಗ್ತಾವ ಹೊರತು ರೆಸ್ಟೋರೆಂಟ್ ಏನು ಸಿಗಂಗಿಲ್ಲ. ನಿಮ್ಮ ಪೇಜ್ ಹೆಸರು ಅಸಲು ಹೇಳ್ತಾರೆ ಆಡಿಯನ್ಸ್ ಫಾಲೋ ಮಾಡ್ತಾರೆ ಟೇಸ್ಟ್ ಎಕ್ಸ್ಪ್ಲೋರ್ ಕನ್ನಡ ಅಂತ ಹೇಳಿ ಹೋಗಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಂದ್ಸಲ ಹಾಕ್ಬಿಡು ಬೈ ಮ್ಯಾಗ ಎಡಿಟರ್ ಇಲ್ಲೇ ಕೂತಾನ ಅದಕ್ಕೆ ಏನೇನು ಹಾಕ್ಬೇಕು ಏನೇನು ಹಾಕ್ಬಿಡೋದು ಟೇಸ್ಟ್ ಎಕ್ಸ್ಪ್ಲೋರ್ ಇವಾಗ ಹಂಗೇನು ಆಗಿಲ್ಲ ತಗೋ ಬೈ ಬೀಫ್ಸ್ ಅವ ಅಂದ್ರೆ ಡೀಪ್ ಒಂದು ಬೀಫ್ಸ್ ಇಲ್ಲಿ ಹೋಗ್ತೀನಿ ಫ್ರೆಶ್ ಕಂಟೆಂಟ್ ಮೊನ್ನೆ ಲಾಸ್ಟ್ ವಿಡಿಯೋ ನೋಡ್ಬೇಕು. ಅಣ್ಣ ನಿಮಗೆ ಫುಡ್ ಬ್ಲಾಗಿಂಗ್ ಮಾಡ್ಬೇಕಂತ ಹೆಂಗ್ ಬಂತ್ರಣ ತಲೆ ಯಾರ್ಲಿಂದ ಇನ್ಸ್ಪೈರ್ ಆದ್ರಿ? ಇನ್ಸ್ಪೈರ್ ಈಗ ನೋಡೋಣ ಆ 2023ದಾಗ ಫುಡ್ ಬ್ಲಾಗಿಂಗ್ ಜರ ಹೈಪ್ ಆಗಿತ್ತು. ಈಗ ನಾವು ಜರ ಫ್ರೆಶ್ ಕಾಲೇಜಿಂದ ಹೊರಗಿದ್ದೆವು ನೋಡಿಯಪ್ಪ ಈಗ ಫ್ರೀ ಇದ್ದೆವು ಏನ್ ಮಾಡಮ್ ಅವು ರೀಲ್ಸ್ ಬರ್ತಿರ್ತಿರು ಹಿಂದಿದವ್ರು ಭೀ ಮಾಡ್ತಿರು ಕನ್ನಡದವ್ರು ಭೀ ಮಾಡ್ತಿರು. ಈಗ ಅವ್ರು ಭೀ ನೋಡ್ತಿದ್ವಿ ಇವ್ರು ಭೀ ನೋಡ್ತಿರು ಈಗ ಆಫರ್ ಇಟ್ರು ನೋಡಿ ನಾವು ಹೋಗ್ತೀವಿ ಮಮ್ ಹಿಂಗೆ ನಾವು ದಿನ ತಿಳ್ಕೊ ಹೋಗ್ತಿದ್ದೇವೆ ನಾನು ನಮ್ಮ ದೋಸ್ತರದು ನಡಿಯಪ್ಪ ಇಟ್ಟು ಖರ್ಚು ಆಲತ್ತಿದ್ದೇವೆ ನಮ್ಮಲ್ಲಿಗೆ ಕ್ಯಾಮ್ರಾದ ನಾವು ಹಿಂಗೆ ಮಾಡಿ ಹಾಕೋರು ನಮ್ದೇನು ಹೋಗ್ತದ ಹಂಗೆ ಇಟ್ಟು ಖರ್ಚು ಆಲತ್ತಾವ ಹೆಂಗೆ ಹೊಂಟಿದ್ದೆವು ಒಂದು ಹಾಕೋರು ನಮ್ದು ಒಂದಿದೆ ಏನ್ರೆ ಹಿಟ್ ಆತ್ನಾ ಹಿಂಗೆ ಕ್ಲಿಕ್ ಬಿ ಆತಂತ ತಿಳ್ಕೊಂಡಿದ್ದಿಲ್ಲ ಇಟ್ಟು ರೊಕ್ಕ ಬರ್ತಪ್ಪ ನಾ ಹಸಿನ ಇಟ್ಕೊಂಡಿದ್ದಿಲ್ಲ ಇದು. ಬಟ್ ನೋಡ್ತಾ 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 ಸ್ಟಾರ್ಟಿಂಗ್ ಒಂದು 30 days 15 ವಿಡಿಯೋಸ್ ಹಾಕಿನಿ ಒನ್ ಡೇ ಬಿಟ್ಟು. ಓಕೆ ಒಂದು ಕೆಡ್ಡಾಕಿ ಹೌದು ನಾವು ಬಂದಾಗಿಲ್ಲ ಸ್ಟಾರ್ಟಿಂಗ್ ಜಸ್ಟ್ ಬಾರಿ ಇರ್ತದೆ
ಜೋಶ್ ಭಾಳ ಇರ್ತದೆ. ಅದು ಮತ್ತೆ ಹುಡುಕಾಡ್ಕೊಂಡು ಹೋಗ್ತೀವಿ, ಹೌದು ಹುಡುಕಾಡ್ಕೊಂಡು ನಾ ವಾರಕ್ಕೆ ಕಾಲೇಜ್ ಬಿಟ್ಟಿದ್ರ ಏನ್ ಅವ್ನು ಫುಟ್ಬಾಲ್ ಮಾಡ ಆಕ್ಚುಲಿ ನಿಮ್ ನಾ ನೋಡಿದ ಇಲ್ರಿ ನಾ ಆ ಟೈಮ್ನಾಗ. ಹಾ ರೀ ಬೈ ಈಗ ಯಾರು 10K 20K ಅರ ನೋಡು ಟಾಪ್ದಾಗ ನಾವೇ ಇದ್ದೇವೆ ಅವಾಗ ಅವ್ರೇನ ಅಣ್ಣ ನಂದು ಶುಭಮಣ್ಣ ಇಲ್ಲಿ ಕೇಳ್ರಿ ಅವ ಸೋ ಬೆಂಗಳೂರು ಅಂತ ಇದ್ರಿ ಅವ್ರು ಅವ್ರು ಬಂದಿದ್ರು ನಾ ಪೈಲಿಂದ ವಿಡಿಯೋ ನೋಡ್ತಿದ್ದ ಸಚಿನ್ ಅವ್ರ ಕೂಡ ಹೋಗಿದ್ರಿ ಎಲ್ಲ ಟೈಮ್ ಸಚಿನ್ ಅವ್ರ ಹೋಗ್ತಿದ್ರು ಅವ್ರು ಬಂದ್ರು ನೋಡಿದ್ರಣ ಆಯ್ತು ಅವತ್ತಿಂದ ಸಚಿನ್ ಅವ್ರು ಪೇಜ್ ಸ್ಟಾರ್ಟ್ ಮಾಡ್ಲೆ ನೀ ಬಿ ಮಾಡಿ ಫೋನ್ ಯಾಕೆ ಬಿಡ್ತೀನಿ ಅಂತ ಮಾಡಿದ್ರಣ ಮಾಡ್ದ ಫಸ್ಟ್ ಒಂದು ವಿಡಿಯೋ ಮಾಡಿದ್ರಣ ಕಾಲೇಜ್ ಮುಗಿಸ್ರಿ ಇವತ್ತು ವಿಡಿಯೋ ಮಾಡಮ್ ಭೈ ಏನ್ರ ಅಲ್ಲಕ್ಕ ಅಂತಂದು ನಮ್ ಅಲ್ಲೇ ಮನಿ ಬಲ್ಲೆ ಪುರಿ ಇದು ಅವ್ರದ್ದು ಮಾಡಿದ್ರಣ ಅವ್ರ ಬಿ ಚಂದ ಐತ್ರಿ ಒಂದ್ಸಲ ಹೇಳಿದ್ರೆ ನಾ ಸಚಿನ ಊರ್ಲಿಂದ ಹೊಟ್ಟಿವ್ರಣ ಪುಣೆಲಿಂತ ಬಂದಿದ್ವಿ ರಾತ್ರಿಗೆ ಟ್ರೈನ್ನಾಗ ಬಂದ್ಮೇಲೆ ಸ್ಟೇಷನ್ಕ ಅಂಕಲ್ ಬಂದನ್ರಿ ಆಟೋ ಹೊಡೆದ್ರ ಅವಂದ್ರ ನೀವೇನೋ ವಿಡಿಯೋ ಮಾಡಿರಲ್ರಿ ಸರ್ ನೆನಪದೇನ್ರಿ ಹಾ ರೀ ಅಂಕಲ್ ನಿಮ್ದು ಬಂಡಿತ್ರಣ ಈ ಬಂಡಿತ್ ತೆಗದ ಈಗ ಅವರು ಇರ್ದಾಕ್ಯಾರ ಶಾಪ್ನಾಗ ಊರಿ ವಿಡಿಯೋ ಮಾಡಿರಣ ಚಂದಾಗಿದ್ರ ಮತ್ತ ರೀಲ್ ನ ಎಟ್ಟೋಗ ಗೊತ್ತಣ ಬಿಟ್ಟಿದಾಗಿ 100K ಹೋಯ್ತಣ ಅಣ್ಣ ನಮ್ ಪೇಜ್ ಒಳಗೆ ಎಲ್ಲ 100K ಒಂದು ಇಲ್ಲ ಎಲ್ಲ 100K ಅಣ್ಣ ನಾ ಈಗ ಬಿಟ್ರು ಹೋಗ್ತಾವ ಅಣ್ಣ ಮೇಲೆ ಬಿಟ್ಟಿನ ವಿಡಿಯೋ ಅದೇ ಹೋಗ್ಯದ ಸುಮ್ ಬಿಟ್ಟಿನ ಮೇನ್ ನಾವ್ ಏನ್ ಚಾಲು ಮಾಡಿಲ್ಲ ಬೈ, ಅದೇ ಕಂಟೆಂಟ್ ಹಾಕರ ಹೋಗ್ತದ. ಅಣ್ಣ ಬಟ್ ನನ್ ಪ್ರಕಾರ ರೀ ಅಣ್ಣ ಕ್ರಿಯೇಟರ್ಸ್ ಕಿಂತ ಫುಡ್ ಬ್ಲಾಗರ್ಸ್ ಈಗ ರೀಚ್ ಹೆಚ್ಚಿಗದ. ಮಾತನ್ನ ಹೋಗ್ತೀನಿ ಯಾಕೆ ಗೊತ್ತ್ರಿ ಬೈ, ಫಾರ್ ಎಕ್ಸಾಂಪಲ್ ಈಗ ರೀಲ್ ಬತ್ತೇನೋ ನನಗೆ ಚಲೋ ಅನ್ಸಂತಿಕೋ ನಾ ನಮ್ಮ ದೋಸ್ತಕ್ಕೆ ಶೇರ್ ಮಾಡ್ತೇನೆ, ಏ ನಡೀಲೆ ಇಬ್ಬರು ಹೋಗಮ್. ಯಾಕಂದ್ರೆ ಒಬ್ಬ ಫಾಲ್ತು ದೋಸ್ತ್ ಇದೇ ಇರ್ತಾನ ನಮಗೆ, ಯಾವಾಗ ಫೋನ್ ಹಚ್ಚಿದ್ರು ಬರ್ತಾನ. ಅವ್ನಿಗೆ ಕಳ್ಸಂದ್ರೆ ನಾವು ಅಂದ್ರೆ ಹಿಂಗ ಅಲ್ಗೋರಿದಮ್ ಹಿಂಗ್ ಬರ್ತಾನ. ಫುಡ್ ಹೆಂಗದ ಹೇಳಿರಿ, ಈಗ ನಮ್ಮ ಕಂಟೆಂಟ್ ಅನ್ನ ಕಂಪೇರ್ ಮಾಡ್ತೀನಿ. ನಮ್ದು ಕಾಮಿಡಿ ಅದ್ರ ಸಮ್ಟೈಮ್ಸ್ ರಿಲೇಟ್ ಆಗ್ತದೆ, ಸಮ್ಟೈಮ್ಸ್ ನಗ್ತಾರ ಬಿಡ್ತಾರ, ಶೇರ್ ಮಾಡಲ್ಲ. ಬಟ್ ಫುಡ್ ಬೇಸಿಕ್ ಅದ, ಎಲ್ಲರಿಗೂ ರಿಲೇಟ್ ಆಗ್ತದೆ. ಪೈಲಾ 2021 ಹಂಗ್ನಾಗ್ರಣ ಇಲ್ಲಿ ಕಲಬುರಗಿದಾಗ ಒಂದೇ ಪೇಜ್ ಇತ್ತಲ್ರಣ ಅಡಿಗೆ ಮನೆ ಒಂದೇ ಇತ್ತಣ್ಣ ಪೇಜ್. ಅಂದ್ರೆ ಬ್ಯಾರೆ ಇದ್ರು ಫಸ್ಟ್ ಅವ್ರ ಅಡಿಗೆ ಮನೆ ಅಭಿಷೇಕ್ ಅಣ್ಣ ಅವ್ರು ವಿಡಿಯೋ ಹಾಕ್ತಿದ್ರು ನೋಡೋಣ. ವಿಡಿಯೋ ಹಾಕ್ಮೇಲೆ ವಿಡಿಯೋ ಬರ್ತಿದ್ರ ನಮ್ ದೋಸ್ತರು ನಾವು ನಮ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ಏ ಅಡಿಗೆ ಮನಿ ಇದು ಬಿಟ್ಟಲ್ಲಿ ಈ ಕಡೆ ಹೋಗ್ಬಿಡಿ ಅವ್ರು ಯಾವ ಜಾಗ ಬಿಡ್ತಾರ ಹಂಗ ಆಗೇದ್ರಿ. ನಾನು ಹೋಗೇನ್ರಿ, ನಾವ್ ಮೊದಲ ಹಂಗ ಹೋಗ್ತಿದ್ದೇವ, ಬಟ್ ಈಗ ಬರ್ತಾ ಮನ್ಸ್ ಹಿಂಗ ಆಗೇತ್ಕಿ ಲೈಕ್ ಪೂರಾ ಫೇಕ್ ಆಗ್ಯದ. ಈಗ ಮೊದಲ ಹಂಗಿತ್ತು, ಜೆನ್ಯೂನಿಟಿ ಇತ್ತು ಹಂಗ. ನಾ ಅದೇ ಅಲ್ಲತ್ತೀನಲ್ರಣ, ನಿಮಗೆ ಇನ್ನೂ ಒಂದು ಅಪರ್ಚುನಿಟಿ ಅದಕ್ಕೆ ಬಿಲ್ಡ್ ಯುವರ್ ಬ್ರ್ಯಾಂಡ್, ನಾಟ್ ಯುವರ್ ಪೇಜ್ ಬ್ರ್ಯಾಂಡ್. ಹಿಂಗ್ ಮಂದಿ ಹಿಂಗ್ ಬಂದ್ ಸರ್ಚ್ ಮಾಡ್ಬೇಕಿ ಇವಂದ್ ಪೇಜ್ ಒಳಗ ಜೆನ್ಯೂನ್ ಇರ್ತಾವ ಅಂತ. ಇಲ್ಲಿ ಕೇಳ್ರ ಹೊರಗೊಮ್ಮೆ ನೋಡ್ರು ಹಿಂದ್ರಲ್ಲೇ ಅಡಿಗೆ ಮನಿ ಪೇಜ್ ನೋಡಿ ಏನ್ ಬಂತು ವಿಡಿಯೋ ಅದು ಹೋಗಮ್ಮಿ ಇದೇನ ಹಿಂಗೆ ಮಾಡಿ ಚಾಲು ಆಗ್ಯದ. ಕಾನ್ಸ್ಟೆಂಟ್ ಇರ್ಬೇಕಣ್ಣ, ಏನ್ ಬಿ ಮಾಡ್ಲಕ್ ಇರ್ಬೇಕು. ನನ್ ಕೈತ ಆಗಿಲ್ಲ ಕಾನ್ಸ್ಟೆಂಟ್ ಇರ್ಲಕ್ಕ, ಬಟ್ ಟ್ರೈ ಮಾಡ್ತೀನಿ. ಅವ್ರ ಕಾನ್ಸ್ಟೆಂಟ್ ಇರಲ್ಲ ಪರವಾಗಿಲ್ಲ, ಬಟ್ ಜೆನ್ಯೂನ್ ಹಾಕೋದು ಒಂದು ಬೈ ನನ್ ಜೆನ್ಯೂನ್ ಅಣ್ಣ. ನನಗ ಹೋಟೆಲ್ ಪ್ರಮೋಷನ್ ಬರ್ತಿದ್ವು ಅಣ್ಣ. ಜೆನ್ಯೂನ್ ಅದ. ಜೆನ್ಯೂನ್ ಯಾವಾಗ ಇರ್ತದೆ ಹೇಳಿನ ನಿಂದ ಫೀಡ್ದಾಗ ಒಂದ್ ಇರಬೇಕು, ಇದು ಚಲೋ ಇಲ್ಲ ಬರಬೇಡ ಅಂತ ಹೇಳಿದ್ ಅವಾಗೇನ ಒಪ್ಕೋತೀನಿ ಬೈ, ಜೆನ್ಯೂನ್ ಅದ ಅಂತ. ಬೈ ಅವ್ರ ಅಣ್ಣರ್ ಅಂದ್ರಲ್ಲ ಸ್ಟಾರ್, ನಾ ಬಿ ಹಿಂಗೆ ಅಂತೀರಣ್ಣ. ಅಷ್ಟು ಇದಾಗಿಲ್ರಿ, ಬೇರೆ ಐಟಮ್ ಚಂದ ಇತ್ತು ಬೈ. ಅಣ್ಣ ಒಂದ್ ವಿಡಿಯೋ ನಾನು ಹಿಂಗ್ ನೋಡೋದಾರ ಅಣ್ಣ, ಫುಡ್ ದವ್ರ ಕಡೆಯಿಂದ ಬೈ ಹೋಟೆಲ್ದಾಗ ನನಗೆ ಅಷ್ಟು ಖಾಸ್ ಅನ್ಸಿಲ್ಲ. ನೋಡ್ರಿ ನಿಮ್ಗೆ ಅಭಿಷೇಕ್ ಅಣ್ಣ ಆಗ್ತಾನ್ರಿ, ಸುಳ್ಳು ಅಪ್ರಿಷಿಯೇಟೆಡ್. ನೋಡ್ರಲ್ಲ ಯೂಟ್ಯೂಬ್ ಒಳಗೆ ನಾವೇನ್ ನೀವು ನೋಡ್ಬೇಕಾ, ಯೂಟ್ಯೂಬ್ ಆಲ್ಮೋಸ್ಟ್ ನೋಡ್ತಾರೆ ಎಲ್ಲರೂ, ಹಿಂದಿದು ಫುಡ್ ಬ್ಲಾಗ್ ಅಲ್ಲಿ, ಕನ್ನಡದಲ್ಲಿ. ಅದು ನೋಡೋಣ ನಾವೇನ ಶೇರ್ ಮಾಡ್ತೀನಿ, ಯಾಕಂದ್ರೆ ಏನೋ ಅದೊಂದು ಕಂಟೆಂಟ್ ಇವ್ರಿಗೆ ಇಷ್ಟ ಆಗಲ್ಲ ಅಂತ ಇಲ್ಲ, ಬಟ್ ಯೂಟ್ಯೂಬ್ ಇತ್ತಂದ್ರೆ ನೋಡೇ ನೋಡ್ತಾರೆ. ಅದೇ ಒಂದ್ ಬೇಸ್ ಮೇಲೆ ಶೇರ್ ಆಗೋದು ಜಾಸ್ತಿ. ಇಲ್ಲ ಫುಡ್ ಬ್ಲಾಗಿಂಗ್ ರೀಚ್ ಅದ ರೀಚ್ ಭಯಂಕರ ರೀಚ್ ಅದ್ರಿ. ಈ ಕಲಬುರಗಿದ ಏನಾದ್ರು ಗೊತ್ತಣ್ಣ, ಫುಡ್ ಬ್ಲಾಗಿಂಗ್ ಸ್ಟಾರ್ಟ್ ಆಯ್ತು ನೋಡೋಣ. ಎಲ್ಲರೂ ಒಬ್ಬೊಬ್ಬರು ಪೇಜ್ ತೆಗ್ಲಕ್ ಸ್ಟಾರ್ಟ್ ಮಾಡೋರು ಮಂದಿ. ಕಲಬುರಗಿ ಮಂದಿ ಅಂದ್ರೆ ನಾ ಹೇಳ್ತೀನಿ, ಕಲಬುರಗಿ ಮಂದಿ ಹಂಗಾರಿ ಒಬ್ಬರು ಏನಾರ ಮಾಡ್ಲತ್ತಾರ ಅಂದ್ರೆ ಮುಗಿತು. ಅದೇ ಈ ಕ್ಲೋದಿಂಗ್ ಬ್ರ್ಯಾಂಡ್ ಅದ ನೋಡ್ರಿ. ಈಗ ಅದೇ ಬಟ್ಟೆ ಅಂಗಡಿ, ಒಬ್ಬರು ಬಟ್ಟೆ ಅಂಗಡಿ ಹಾಕಿರ ಹೊಸ ಮಂದಿ. ಅದೇ ಇವಾಗ ಕೆಫೆನೂ ಆಯ್ತು ಅಥವಾ ದೊಡ್ಡ ಹೋಟೆಲ್ ಆಯ್ತು, ನಾ ಅಂತೀನಿ ನೀವು ಓಪನ್ ಮಾಡಿ. ಅಣ್ಣ ಬಟ್ ಕಲಬುರಗಿ ಮಂದಿ ಭಾಳ ಫುಡ್ ಯಾರ ನಿಮ್ದೇ ಏನಾರ ಒಂದು ಯೂನಿಕ್ನೆಸ್ ಇರ್ಲಿ ಅಂತ. ಈಗ ನೋಡ್ಬೈ ನಮ್ ಕಲಬುರಗಿ ನೀವು ಎಲ್ಲಾ ಕಡೆ ಎತ್ತು ಹಾಕಿರ್ವಿ, ಏನ್ ಎಕ್ಸ್ಪ್ಲೋರ್ ಮಾಡಂಗಿದ್ದೀರಿ ಫುಡ್ ಇದು ಎಲ್ಲಾನೇ ಮುಗ್ದವ್ ಎಲ್ಲ ಈಗ ನಾವು ಮತ್ತೆ ಅದೇ ಮಾಡಿ ಬಾಳೆ ಬೆಳೆದ್ರೆ ಹೊಸ ಯಾವ ಬಂಡಿ ಅದ್ರ ಹೊಸ ವಿಡಿಯೋ ಮಾಡ್ಬೇಕು, ಹೊಸ ಡಿಶ್ ಬೇಕಲ್ಲ. ಅದೇ ಇಡ್ಲಿ ವಡ ಸಾಂಬಾರ್. ಮನೆ ಅವ್ರ ಬೈ ನಿಮ್ ಮನ್ಯಾಗ ಏನ್ ಸ್ಪೆಷಲ್ ಡಿಶ್ ಅದ ಈಗ ಅದೇ ಲಾಸ್ಟ್ ಆಪ್ಷನ್ ಇರ್ತಾವಲ್ಬೇಕಲ್ಲ ಒಂದು ಹೋಮ್ ಬಿಸ್ನೆಸ್ ಅಂತಾರ ಏನೋ ಹಿಂಗ್ ಮಾಡೋದ್ರಿಂದ ಬೇಕಂತ. ಇಲ್ಲ ನಾವ್ ಒಂದ್ ಹೊಸ ಎಕ್ಸ್ಪ್ಲೋರ್ ನೀವು ಮಾಡೋದಿತ್ತಂದ್ರ ನಾವ್ ಅಣ್ಣ ಒಂದು ಕಲಬುರಗಿ ಕಾಕಾ ಧಾಬಾ ಅಂತ ಓಪನ್ ಮಾಡ್ಯಾನ, ವಿಡಿಯೋ ಪ್ರಮೋಷನ್. ಇವತ್ತು ನಿಮಗ್ ಅಲ್ಲೇ ಒಯ್ಯಬಿದ್ದೀನ ಬಿಜಾಪುರ ರೋಡ್ ಕುಂದಾ ಚಾಯ್ ಕುಡ್ದಿರ ಅಣ್ಣ ನೀವು ಯಾವಾಗ ಖಾಲಿ ಕೇಳಿರಿ. ನನಗೆ ಬಾಯ್ದಾಗ ನೀರ್ ತರಿಸ್ಬೇಡ್ರಿ, ಕುಂದಾ ಚಾ ಸೋಲಾಪುರ ಸೋಲಾಪುರ ರೋಡ್
ಸೋಲಾಪುರದಾಗ ಅದೇ ಸೋಲಾಪುರ ಬಿಜಾಪುರ ರೋಡಿಗೆ ಅದ ಅದು ಕುಂದಾಚ ಹಾ ಫೇಮಸ್ ಅದ ಕುಂದಾಚ ಕೇಳಿದಿ ಕುಡ್ದಿರ ಕುಡ್ದಿದಿ ಇವತ್ತು ಕುಡಿಸ್ತೇನ ಆ ಕುಂದಾಚ ಈ ಕುಂದಾಚ ನೀನೇ ಹೇಳ್ಬೇಕು ಜನ ಸಾಗರಣ ಪ್ರಮೋಷನ್ ಪ್ಲೀಸ್. ಪ್ರಮೋಷನ್ ಇಲ್ರಿ ಅಣ್ಣ, ಪ್ರಮೋಷನ್ ಇಲ್ಲ ನಾ ಜೆನ್ಯೂನ್ ಹೇಳತ್ತೀನಿ ಅಣ್ಣ. ಕಲಬುರ್ಗಿ ಮಂದಿದು ಈಗ ಹೊಸದ ಏನದ ಕಲಬುರ್ಗಿದಾಗ ಅದು ಹೇಳತ್ತೀನಿ. ಇವತ್ತು ನಮ್ಮ ಪೇಜಿಗೆ ಫಾಲೋ ಮಾಡ್ರಿ, ಊಟದ ಅಂಗಡಿ ಇವತ್ತು ನೋಡಮ್ರಣ ವಿಡಿಯೋ ಹಾಕ್ತೀವಿ. ಕುಂದಾಚ ಅಣ್ಣ ಬೈ ಅಣ್ಣ ನಾನು ಕೂಡ ಯಾರು ಕರೆಕ್ಟ್ ವಿಡಿಯೋ ಮಾಡ್ತಾರ ಅಂತವ್ರಿಗೆ ಫಾಲೋ ಮಾಡ್ರಿ, ಇಂಥವ್ನಿಗೆ ಮಾಡಕ್ ಹೋಗ್ಬೇಡ್ರಿ. ಫಾಲೋ ಮಾಡ್ರಿ. ಇಲ್ರಿ ಅಂದ್ರ ವಿಡಿಯೋ ಅಂತಂದ್ರ ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರ ಅವ್ರಿಗೆ ಫಾಲೋ ಮಾಡ್ರಿ. ಹಂಗ ತಪ್ಪ ಮೂರ್ ಆಸೆ ಐತ್ರಿ ವಿಡಿಯೋ ಬಿಟ್ಟಿಲ್ಲ ಇವ. ವಿಡಿಯೋ ಬಿಡ್ತಿದ್ ಪೈಲ ಅವ ಎಷ್ಟು ಗ್ಯಾಪ್ ಆಗಿತ್ತು ಅವ್ನು ಫುಲ್ ಚಾನಲ್ ಸ್ಟಾಪ್ ಮಾಡ್ಯಾನ. ನಾವು ಬಿ ಒಂದ್ ಲೆವೆಲ್ ಹೋಗಿದ್ದ ನಮ್ಮ 4,000 ಫಾಲೋವರ್ಸ್ ಅದ್ರ 4,000 ಅದು ಅಂದ್ರೆ ಅವರೇ ಬರ್ತಾರ ಅಣ್ಣ ಪರ್ಸನಲ್ ಇದು ಒಂದು ಮೈಂಡ್ಸೆಟ್ ಚೇಂಜ್ ಮಾಡ್ಕೊನಿ. ಅಣ್ಣ ನಮ್ಗೆ ಅರ್ಧ ಡಿಪೆಂಡ್ ಇಲ್ಲ ಆ ಮೈಂಡ್ಸೆಟ್ ಚೇಂಜ್ ಅದೇ ಬೈ ನಾ ಅದೇ ಹೇಳ್ತೀನಿ. ಅವಾಗ ಇವ್ ಹಿಂಗ್ 4,000 ಫಾಲೋವರ್ಸ್ ಅದ್ರ ಭಾರಿ ಇಲ್ಲ ಬೈ. ನಾನು 75,000 ಫಾಲೋವರ್ಸ್ ಅದ್ರ ಭಾರಿ 4,000 ಫಾಲೋವರ್ಸ್ ಭಾರಿ. ಆ ಟೈಮ್ 4,000 ಫಾಲೋವರ್ಸ್ ಭಾರಿ ಇತ್ತ. ಆ ಟೈಮ್ ಇತ್ತು, ಈ ಟೈಮ್ ಇಲ್ಲ ಅಣ್ಣ. ಎಲ್ಲರೂ ಫಾಲೋ ಅದು ಮಾಡ್ಬಿಡ್ತಾರೆ. ಪಾಸ್ಟ್ ಇಸ್ ಪಾಸ್ಟ್. ಫಾಸ್ಟ್ ಇಸ್ ಫಾಸ್ಟ್. ಬಸ್ ಸಣ್ಣ ಸಣ್ಣ ಪಾರ್ಲರ್ ಬೆಟ್ಟ ನೋಡ್ರಿ 50,000 ಅಲ್ಲತ್ರಿ 4,000 ಅದೇ ಬಿಡ್ರಿ. ನೀವು ಅವ್ರು ರೋಡಿನ ಮೇಲೆ ಹೋಗೋ ಟೈಮಿಗೆ ಬೆಟ್ಟ ಬಂದನ ಅಂತೀರಿ, ಇವ್ ಬೈ ನಮಸ್ಕಾರ ಅಂತ ಅನ್ನಲ್ಲ ನೀವು. ಇಲ್ಲ ಫಾಲೋವರ್ ಬಗ್ಗೆ ಮಾತಾಡೋದಲ್ಲ ಅದು ಅಂತ ಹೇಳ್ತೀನಿ. ಅದೇ ಅದೇ ಅದು ವ್ಯಾಲ್ಯೂ ಸೆಕೆಂಡ್ರಿ. ಫಾಲೋವರ್ಸ್ ಭಾಳ ಈಸಿ ಆಗಿದೆ ಈಗ. ಕನ್ಸಿಸ್ಟಾಗಿ ಅವ್ರು ಹೇಳಿದೊಂದು ಐಡಿಯಾ ಏನಿಲ್ಲ, ದಿನ ಮಾಡೋದಾಗಲ್ಲ, ಒಮ್ಮೆ ಮಾಡ್ಕೊಂಡು ಇಟ್ಟುವರೆ ಎಷ್ಟು ಆಗ್ತಾವ ಅಷ್ಟು. ಯಾರು ಹೇಳಿದ್ರು? ನೀವೇ ಬಂದ್ರಿ ನೀವು ಮತ್ತೆ ಅವ್ರು ಹೇಳಿದ್ರು ಬೈ ಒಮ್ಮೆ ಮಾಡ್ಕೊಂಡ್ಬಿಟ್ರೆ ಎಷ್ಟು ಆಗ್ತಾವ, ಯಾವ ಟೈಮ್ದಾಗ ನಡುಗೆ ಮಜಾಗಿಲ್ವ. ಇದು ಐಡಿಯಾ ಭಾರಿ ಅಪ್ಲೈ ಆಗ್ಯದ ಬೈ. ನಾ ಎಲ್ಲರಿಗೂ ಅದೇ ಹೇಳ್ತೀನಿ ಬೈ. ನಾ ಹೇಳ್ತೀನಿ ಕಲಬುರಗಿದಾಗ ಯಾರೇ ಕ್ರಿಯೇಟರ್ ಬಂದ್ರು ನನಗೆ ಕರೆಕ್ಟ್ ಅನ್ಸಿದ್ರು ಅಂತ ತಿಳ್ಕೊ ಬೈ. ಪರ್ಸನಲ್ ನಾನೇ ಮೆಸೇಜ್ ಹಾಕ್ತೀನಿ, ಅವ್ರು ಫಾಲೋ ಮಾಡ್ಲಿ ಬಿಡಿ. ನಂಗೆ ಇಷ್ಟ ಆಯ್ತಂದ್ರೆ ನಾ ಮಾಡ್ತೀನಿ ಬೈ. ಅದೊಂದು ಐಡಿಯಾನೇ ಮಜಾಗಿಲ್ವ ಹೇಳಿದ್ರ. ಕನ್ಸಿಸ್ಟ್ ಆಗಿ ವಿಡಿಯೋಗಳು ಹಾಕೋತಿರ್ತೀನಿ, ರೀಚ್ ಅಣ್ಣ ಹೆಂಗ ತಗೋದ್ರಿ ಸಮ್ ಟೈಮ್ಸ್ ನಮ್ಮ ಪರ್ಸನಲ್ ವರ್ಕ್ ಏನ್ರ ಗ್ಯಾಪ್ ಇರ್ತದೆ ಶೂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಟೈಮಿಗೆ ಯೂಸ್ ಆಗ್ತದೆ ಭಾಳ ಬ್ಯಾಕಪ್ ಇಟ್ಕೋಬೇಕ್ರಿ. ಬ್ಯಾಕಪ್ ಅಕೌಂಟ್ ಒಮ್ಮೆ ನಾ ಹೇಳ್ತೇನೆ ಈಗ ಕೆಲವೊಂದು ಎಲ್ಲ ಹೋಗಿರ್ತೀವಿ ಅವಾಗ ಹಂಗಿಲ್ಲ ಮಾಡೋದು. ಇವ್ರ ಐಡಿಯಾ ಕೊಟ್ಟಿದ್ದು ಅದು ನಾ ಭಾಳ ಯೂಸ್ ಆಗ್ತದೆ ನನಗರೆ. ಇವನ್ ಪರ್ಸನಲಿ ಭಾಳ ಯೂಸ್ ಆಗ್ತದೆ. ಥ್ಯಾಂಕ್ ಯು. ಎಡಿಟ್ ಮಾಡಿ ಒಂದು ಸಾಲ ಹಾಕ್ರಿ. ಮತ್ತೆ ಅಣ್ಣ ಫುಡ್ ಬಗ್ಗೆ ಏನ್ರ ಕೇಳೋಣ ಇವ್ರಿಗೆ. ನಾವು ಟಾಪಿಕ್ ಭಾಳ ಬೇರೆನೆ ಮಾತಾಡ್ತೀವಿ ಬೈ. ಇಲ್ಲಿ ತಕ್ಕ ಒಂದು ತಪ್ಪು ಏನ್ ಮಾಡೀನಿ ಫುಡ್ ಬ್ಲಾಗಿಂಗ್. ಫುಡ್ ಬ್ಲಾಗಿಂಗ್ ತಪ್ಪ ಇಲ್ಲ ಫುಡ್ ಬ್ಲಾಗ್ ಇದು 2.5 ವರ್ಷ ಜರ್ನಿದಾಗ ಹಿಂಗ ಇದು ತಪ್ಪು ಮಾಡಿನಪ್ಪ ನಾ ಅಂತ. ಅದು ಒಂದು ಅದು ಇಲ್ಲ ಬೈ, ಅದು ಇಲ್ಲ ವಿಡಿಯೋಸ್ ಒಳಗ ಪರ್ಸನಲ್ ಇಲ್ಲ. ವಿಡಿಯೋದಾಗ ಬೈ ಒಂದ್ ನೀ ಏನೋ ಮಾಡಿ ಅದು ಮಾಡ್ಬಾರ್ದಿತ್ತು ಬೈ ಅಂತ ಮನಸ್ಸಾಗ ಏನ ಒಂದ್ ಐಡಿಯಾ ಏನದ ಆ ಟೈಪ್ ಏನೋ ನಂಗೆ ತಲೆ ಹೊಂಟಿಲ್ಲ ಅಣ್ಣ. ಬ್ರೋ ವಾಟ್ ಡು ಯು ಲೈಕ್ ಏನ್ ಮಾಡಿದೀನಿ ಅದು 2.5 ಲಕ್ಷ ಗಳಿಸಿ ಅಂತಂದಿಲ್ಲ, ಏನ್ ಮಾಡಿ ಲೈಕ್ ಡಿಸ್ಅಡ್ವಾಂಟೇಜ್ ಇಲ್ಲ ಬೈ. ಸೇವಿಂಗ್ಸ್ ಆಗ್ಯಾವ ಬೈ. ಸೇವಿಂಗ್ಸ್ ಸೇವ್ ಮಾಡಿದ್ ಸೇವಿಂಗ್ಸ್ ಯಾವ್ದ್ರೊಳಗೆ ಇನ್ವೆಸ್ಟ್ ಮಾಡಿದ್? ನನ್ನ ಹತ್ರ ಸುಮ್ ಕ್ಯಾಶ್ ಇಟ್ಟಿನಿ. ಹಂಗ ಓಕೆ. ಈಗ ಅದ್ರಲ್ಲಿಂದ ನಾ ಫೋನ್ ತಗೊಂಡ್ರಿ. ಸಿ ಫುಲ್ಲರ್ಸ್ ಆಗ್ರಿ ಜೆನ್ಯೂನ್ ಫೋನ್ ತಗೊಂಡ್ರಿ ಕ್ವಾಲಿಟಿ ಕೊಡ್ಬೇಕಂತ ಈಗ ಮತ್ತೊಂದು ತೊಲತ್ತೀನಿ. ಯಾವ್ದ್ರಿ? 17 Pro ಅಷ್ಟಿಲ್ರಿ ಅದು ನೀವು ಪ್ರಮೋಷನ್ ಮಾಡ್ತೀನಿ 16 ಡೇಟಿಗೆ ಅಲ್ಲಿ ತಕ ಅಪ್ಲೋಡ್ ಆಗಿರುತ್ತೆ 16 ಡೇಟ್ ಆಗ್ತಾರಣ್ಣ. ಇವತ್ತು ಹೋಗಿ ನೋಡ್ರಿ, ಇವತ್ತೇ ತಗೊಂಡಾರ ನೋಡ್ರಿ ಅಣ್ಣವ್ರು. ಇವತ್ತು ಹೋಗಿ ಇವ್ರ ಸ್ಟೋರಿ ನೋಡ್ರಿ. ಮತ್ತ ನಂಗೆ ಕಾಂಗ್ರಾಚುಲೇಷನ್ ಅಣ್ಣ ನಮ್ ಕರಿತಿರಲ್ಲ ತೋಲಕ್ ಹೋದ ಎಲ್ಲೋ ಹಿಂಗ್ ಹೋಗೋದು ಹಿಂಗ್ ವಿಡಿಯೋ ಮಾಡವ್ರಿ ಹಿಂಗ್ ನಡ್ಕೊತ ಹೋಗಿ ಇಲ್ರಿ ನೀವ್ ಹಿಂಗ್ ಮಾಡ್ರಿ. ಹಿಂಗ ಒಳಗ ಅವ್ರ ದುಕಾನ್ದವ್ರ ಹಿಂಗ್ ನಮಸ್ಕಾರ ಮಾಡ್ತಾರ. ದರಾಜ ಓಪನ್ ಮಾಡ್ತೀನಿ ನೀವ್ ಹಿಂಗ್ ತೆಗೀರಿ ಹಿಂಗ್ ಕ್ಯಾಶ್ ಹಿಂಗ್ ಮಾಡಿ ನಾವ್ ಬಜಾಜ್ EMI ಮಾಡೋರು. ಅದು ಒಂದ್ ಸೀನ್ ಬರಲ್ಲ, ಯಾರ ಉದ್ರಿ ಕ್ಯಾಶ್ ವಾಪಸ್ ಕೊಡ್ಬೇಕಾಗ್ತದೆ. ಅವ್ರಿಗೆ ಹೇಳ್ಬೇಕಾಗ್ತದ ಸರ್ ಬಣ್ಣ ಕೊಡ್ರಿ. EMI ಮಾಡ್ಸೋರ್ ಹೆಂಗ EMI ಮಾಡ್ಸೋರ್ ಅದ ನೀ EMI ಕಾರ್ಡ್ ಇರ್ತ ನೋಡ್ರಿ, ಕ್ಯಾಮ್ರಾ ಕಿಂಗ್ 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 ನೋಡ್ರಿ. ಇದು ಮಾಡೋಣ, ಇದು ಕಂಟೆಂಟ್ ಮಾಡೋಣ. ಬಜಾಜ್ ಕಾರ್ಡ್ ಮಜಾಗಿಲ್ವೆ ಖರೇನು. ಅದು ಮತ್ತೆ ಹೆಂಗ ಫುಲ್ ಪ್ರೌಡ್ ಫೀಲ್ EMI ಮಾಡ್ಸೋದ್ ಬೈ ಅಣ್ಣ EMI ಅವ್ರ ತುಪ್ಪಲ್ಲ, ಅವ್ರ ಅವಪ್ಪ ತುಂಬ್ತಿರ್ತಾರ ಫ್ಲೆಕ್ಸ್. ಇವ್ರು ಮಾಡ್ಲಿ ಬೈ, ಫ್ಲೆಕ್ಸ್ ಮಾಡೋದ್ ತಪ್ಪಲ್ಲ, ಮಾಡ್ಲಿ. ಒಂದು ರೇಂಜ್ ಇರುತ್ತಲ್ಲ. ಬಟ್ ಅವಪ್ಪ EMI ಅವಪ್ಪ ವಜ್ಜೆ ಹಾಕ್ಬಾರ್ದು, ಇದು ತಪ್ಪ. ನೀ ಗಳಸ್ ನೀ ಕಟ್ತಿ ಕಾನ್ಫಿಡೆನ್ಸ್ ತಗೋ. ಅಣ್ಣ ಒಂದ್ ಮಾತು ಕೇಳ್ತೀನಿ ಕೇಳ್ರಣ. ಒಬ್ಬ ಮನುಷ್ಯ ಏನೂ ಮಾಡ್ಲಿಲ್ಲ, ಕೇಳ್ತೀನಿ ಕೇಳ್ರಿ, ಏನೂ ಮಾಡ್ಲಿಲ್ಲ, ₹1 ಗಳಿಕೆ ಇಲ್ಲ, ಏನೂ ಮಾಡ್ಲಿಲ್ಲ ಅಂತಂದ್ರು ಐ ಅಪ್ರಿಶಿಯೇಟ್ ಹಿಮ್. ಅಟ್ ಲೀಸ್ಟ್ ಅವ ತಂದೆ ತಾಯಿ ಹೆಸರು ಕೆಡ್ಸಿಲ್ಲ. ಲಾಸ್ಟಿಗೆ ಅದು
ಭಾಳ ಮ್ಯಾಟರ್ ಅಣ್ಣ ಮಾಡ್ತಾವ. ಈಗಿನ ಜನರೇಷನ್ ನೋಡಿದ್ರ ಅಣ್ಣ ಏನು ಮಾಡ್ಲಾರ್ದೆ ನಾವು ಅಣ್ಣ ನಮ್ದು ಏಜ್ ನಂದು 22 ಅದ್ರಣ್ಣ 22 ಏಜ್ 21 20 ಪರ್ಗಳು 30 ಲಕ್ಷ ಸಾಲ ಮಾಡಿ ತಂದಿ ತಾಯಿ ಬಾರ ಮಾಡ್ಯಾರಿ ಬೈ ಏನು ಮಾಡ್ಲಾರ್ದೆ ಬೆಟರ್ ಅಲ್ಲ ಇದಕ್ಕಿಂತ. ಹೌದೌದು ಎಲ್ಲ ಮಾಡ್ಯಾರ ನಮ್ಮ ಫ್ರೆಂಡ್ಸ್ ಹೆಸರೇ ಕೆಡಿಸಲ್ಲ ಹಂಗ 3 ಲ್ಯಾಕ್ಸ್ ನಾ ಅಂತೀನಿ ಕಲೆ ವಯಸ್ಸೊಳಗೆ ಅದಕ್ಕೆ ಅಂಥದ್ದು ಏನಿದ್ ಗರಜ್ 3 ಲಕ್ಷ ಕೇಳಿದ್ರೆ ರೀಸನ್ ಬಾರಿ ಕೊಡ್ತಾರ ಅಣ್ಣ ಬಟ್ ಅವಾಗಿನ ಮಂದಿ ಬೇಕಾಗಿತ್ತು. ಹೇಳ ಬೈ ಏನಂತ ಹೇಳ್ತಾರೆ ಏನಿಲ್ಲ ಈಗ ಕೇಳಿದ್ರೆ ಏನಂದ್ರೆ ಗೊತ್ತು ಇವ್ ಆಡ್ತಾರ ಬಿ ಆನ್ಲೈನ್ ಗೇಮ್ಸ್ ಬೆಟ್ಟಿಂಗ್ ಮೇನ್ ಅದೇ ಅದ. ಆಡ್ಬೇಡ್ರಿ ನಾವು ಆಡ್ಬೇಡ್ರಿ ಹುಚ್ಚ ಸುಳ್ಳ ಮಕ್ಳು ಇರುತ್ತ ಬೆಂಗಳೂರದಾಗ ಇರೋರು ಗಾಡಿ ತಗೊಂಡು ಪ್ರಮೋಷನ್ ಮಾಡ್ತಾರ ಬೆಟ್ಟಿಂಗ್ ಯಾರಿ ಲೀಟರ್ ಪೆಟ್ರೋಲ್ ಕೊಡು ಏ ಇದು ಕಟ್ಟೆ ಮಾಡ್ಕೋಬೇಡ ನೀ ಭಾರಿ ಇದು ಕಟ್ ಮಾಡಿ ಇಲ್ರಿ ಅಣ್ಣ ಪಾರ್ಗೋಳ ಜೀವನ ಖರಾಬ್ ಆಗ್ತದ್ರಿ ಅಣ್ಣ ಮಾಡ್ಬಾರ್ದು. ಅಣ್ಣ ಆನ್ಲೈನ್ ಗೇಮ್ ಭಾಳ ವರ್ಸ್ಟ್ ಅಣ್ಣ ಪೈಲ ನಾವು ಮಜಾ ಬರ್ತದೆ ಬಾರಿ ಆಫರ್ ಬಂದವ್ರ ನಮ್ಗೆ ಆನ್ಲೈನ್ ಗೇಮ್ ನಾವು ಮಾಡಿಲ್ಲ. ಅಣ್ಣ ಅದು ಕಳ್ಕೊಳ್ಳಿ ಪ್ರೌಡ್ ನಮ್ ಕಲಬುರ್ಗಿ ಇನ್ಫ್ಲೂಯೆನ್ಸರ್ಸ್ ಬಗ್ಗೆ ಅಂದ್ರೆ ನೋಬಡಿ ಒಬ್ಬರೇ ಮಾಡ್ಯಾರ ಶಿ ಇಸ್ ಗರ್ಲ್ ಹೇಳ್ಬಾರ್ದು ಬಟ್ ಅವರಿಗೂ ತಿಳಿಸಿ ಹೇಳಿದಾಗ ಅವರು ಬಿಟ್ರಿಲ್ಲ ಬೈ ತಿಳ್ಕೋದ್ ಇಸ್ ಬೆಟರ್ ಅಂತ ತಪ್ಪ ಆತ ಮನುಷ್ಯನ ಕೈಲಿ ಬಟ್ ಖರೆ ನೋಡ್ರಣ್ಣ ಅಪ್ರಿಶಿಯೇಟ್ ಹಂಗ್ ಮಾಡಿಲ್ರಿ ಭಾಳ ಕಮ್ ಅಣ್ಣ ಬೆಟ್ಟಿಂಗ್ ಆಪ್ಸ್ ನಮ್ ಕಲಬುರ್ಗಿದಾಗ ಬಾಳ ಕಮ್ಮಲ್ರಿ ಅಣ್ಣ ಮಾಡೇ ಇಲ್ಲ ಅಂತ ಅದು ಬೂಮ್ ಇದ್ದಾಗೂ ಇಲ್ಲ ಮಾಡಿಲ್ಲ ಇಲ್ಲ ಮಾಡ್ಯಾರ ಅಣ್ಣ ಬಟ್ ಕಮ್ ಮಾಡ್ಯಾರ ಮಾಡ್ಯಾರ ಬಿಡೋಣ ಈಗ ಅವ್ರಿಗೆ ರಿಗ್ರೆಟ್ ಅದ ಇವತ್ತು ಯಾಕೆ ಮಾಡಿನ ಅಂತ. ಇಲ್ಲ ಅಣ್ಣ ಗುಟ್ಕಾ ಪಾನ್ ಮಸಾಲೆ ಇವತ್ತು ಮಾಡ್ತಾರ ಅಣ್ಣ ಅವು ಯಾರು ಕೊಡ್ತಾರ ಬೈ ನಮಗ್ ಕೊಡಲ್ ಬೈ ಅಂದ್ರೆ ಹೇಳ್ತೀನ ಎರ್ದಾಗ ಏನು ಇಲ್ಲಿಗಲ್ ಇರ್ತ ಅಂದ್ರೆ ಕೆಟ್ಟದಿರ್ತಲ್ಲ ಅಣ್ಣ ಅರ್ಧ ಜಗ್ಗಿ ಕೊಡ್ತಾರ ಪೂರಾ ದೊಡ್ಡ ದೊಡ್ಡ ಆಕ್ಟರ್ಸ್ ಬಿಟ್ಟಿಲ್ಲ ವಿವಾದ ಮಾಡಲ್ಲ. ಈಗ ಮಾಡ್ತಾನ ಶಾರುಖ್ ಖಾನ್ ಕೇಸರಿ ಅವಂದ್ ಎಟ್ಟದಣ್ಣ ರೊಕ್ಕ ಅಂದ್ರೆ ಬಿ ಮಾಡ್ತಾನ ಯಾಕಂದ್ರೆ ಜಗ್ಗಿ ರೊಕ್ಕ ಕೊಡ್ತಾರ ಒಬ್ಬೊಬ್ರು ಇರ್ತಾರಣ್ಣ ರೊಕ್ಕ ಸಲಕ್ ಮಾಡ್ತಾರಣ್ಣ ಬೆಟ್ಟಿಂಗ್ ಆಪ್ಸ್ ಪ್ರಮೋಟ್ ಮಾಡೋದ್ರ ಕುಸಲೋಗಿ ಬೇರೆದಲ್ಲ ಇಂಟೆನ್ಷನ್ ಇಲ್ಲ ಓನ್ಲಿ ರೊಕ್ಕ ಮತ್ತೆ ಅಣ್ಣ ಇಲ್ಲಿ ಕೇಳೋಣ ಈಗ ನಿಮಗೊಂದು ಆಫರ್ ಉಂಟದ ನಿಮ್ಗೆ ನೀವು ಮಾಡತ್ತಿರ್ 2 ಲಕ್ಷ ರೂಪಾಯಿ ಕೊಡ್ತೀನಿ ನಿಮ್ಗೆ ನೀವೊಂದು ವಿಡಿಯೋ ಮಾಡಾಕ ಕಟ್ಟಿ ಪೈಲ ಮಂದಿ ಏನ್ ಥಿಂಕ್ ಮಾಡ್ತಾರ ಪೈಲ ಈಗಿನ ಮಂದಿ ಅನ್ಸುತ್ತ ಬೆಟ್ಟಿಂಗ್ ಮಾಡಬಾರ್ದು ಪೈಲ ಮಾಡ್ತಿದ್ರಣ್ಣ ಇದು ಮಾಡ್ರಿ ವಿಡಿಯೋ ಆಯ್ತು ಇದೊಂದ್ ಗೇಮ್ ಮಾಡ್ರಿ ಪ್ಲೇನ್ ಹಾರುತ್ತಂದ್ರ ರೊಕ್ಕ ನಿಮ್ಗ ಪ್ಲೇನ್ ಹಾರಿ ಪ್ಲೇನ್ ಆಡಿಸಿ ಮನೆ ಹಾರಿಸ್ಬಿಟ್ರ. ಅಣ್ಣ ಇದು ಬಿಡ್ರಿ ನಾ ಹೇಳಲ್ಲ ಅಣ್ಣ ನೀವು ಏನ್ ವಿಚಾರ ಮಾಡ್ರಿ ಈಗ ಆಡೋದ್ ವಿಚಾರ ಮಾಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೊಬ್ರು ಹೇಳ್ತಾರ ಬೆಟ್ಟಿಂಗ್ ಆ್ಯಪ್ ಹಿಂಗೆ ಆನ್ಲೈನ್ ಆಡ್ರ ರೊಕ್ಕ ಬರ್ತಾವಂತ ನಮ್ಮ ತಮ್ಮ ಬ್ಯಾಡ್ರಿ ತಮ್ಮನಲ್ಲ ಹಿಂಗೆ ಗೊತ್ತಿದ್ದ ಅವ ಏನು ಮಾಡ್ಯಾನ ಗೊತ್ತ್ರಿ ಅವಂದೇ ಒಂದು ತೆಗ್ದಾನ ಆ್ಯಪ್ ಅವಂದೇ ತೆಗ್ದಾನ ಗ್ರೂಪ್ದಾಗ ಶೇರ್ ಮಾಡ್ಯಾನ ಅದ್ರಲ್ಲೇನೆ ಅವ್ರ ಟೀಮ್ 50,000-60,000 ಹೊಡ್ಕೊಂಡ್ರಿ. 10 ಲಕ್ಷ ರೂಪಾಯಿ ಮೇಲೆ ಆಗ್ಯದಣ್ಣ ಒಂದ್ ವಾರನೇ 2 ವಾರ ಮಾಡಿ ಕಟ್ ಕಿಸದಾಗ ಒಂದು ಅಂದ್ರ ಅಪ್ರಿಶಿಯೇಟ್ ಎದಕ್ ಮಾಡ್ತೀನ್ರಿ ಅವ ಎಲ್ಲಾರಂಗ ಯೋಚನೆ ಮಾಡಿಲ್ಲ ಡಿಫ್ರೆಂಟ್ ಯೋಚನೆ ಮಾಡೋದು ಯೋಚನೆ ಮಾಡ್ದಲ್ಲ ಅದು ಅದಕ್ಕೆ ಅಪ್ರಿಶಿಯೇಟ್ ಅಂದ್ರೆ ಬೆಟ್ಟಿಂಗ್ ಗಿಪ್ಪಿಂಗ್ ಆಡ್ಬೇಡ್ರಿ. ಬಟ್ ಇದು ಬೆಟ್ಟಿಂಗ್ ಆಡ್ಬೇಡ್ರಿ ಹಾಳಾಗ್ತದ ಅಂತ ಇವ್ರು ಒಂದು ವಿಡಿಯೋ ಮಾಡಿರ್ ನೋಡ್ರಿ ಅಣ್ಣ ನಮ್ಮ ಬಿದರ್ದವ್ರು ಗೋಲ್ಡನ್ ಲೋಕಿ ಮತ್ತ ಸಾಗರ್ ವಗ್ಗಿ ಅವ್ರು ನೋಡಿಲ್ರಿ ಅಣ್ಣ ಇವ್ರದ್ದು ವಿಡಿಯೋ ಅದೇ ಸಾಗರ್ ವಗ್ಗಿನೇ ಇವನೇ ಅದು ಮಾಡ್ದ ಇಲ್ರಿ ಸಾಗರ್ ವಗ್ಗಿ ಅಣ್ಣವ್ರೆ ಇಲ್ರಿ ಅಣ್ಣ ಇವ್ರು ಮಾಡ್ಯಾರ ಗೋಲ್ಡನ್ ಲೋಕಿ ಅವ್ರ ಹೆಸರು ಅಣ್ಣ ಮೊದಲ ಬೀದರ್ದ ಏನ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರು ನೋಡ್ರಣ ಅವರೆಲ್ಲ ಬೆಟ್ಟಿಂಗ್ ಆಪ್ಸ್ ಪ್ರಮೋಟ್ ಮಾಡ್ತಿದ್ರಿ ಅವ್ರ ನಂಗೆ ಗೊತ್ತಾರ ಬೈ ಪರ್ಸನಲಿ ಗೊತ್ತಾರ ಅಣ್ಣ ಅವ್ರಿಗೆ ಅಣ್ಣ ಒಬ್ಬರೊಬ್ರದ್ ಮಜಬೂರಿ ಇರ್ತದ ನಾ ಕೇಳಿದ ಪ್ರಕಾರ ಅವ್ರಿಗೆ ಕೇಳಿಲ್ಲ ಬೇರೆ ಹೇಳಿದ ಪ್ರಕಾರ ಅಣ್ಣ ಅವ್ರದ್ದು ಸೋರ್ಸ್ ಆಫ್ ಇನ್ಕಮ್ 0 ಇರ್ತರಿ ಅವ್ರದ್ದು ಮನಿ ಪರಿಸ್ಥಿತಿನೂ 0 ಇರ್ತದ ಇಲ್ರಣ್ಣ ಈಗ ನಂಗೆ ಅದ 3 ಹೊತ್ತು ಊಟಾರೇ ಸಿಗ್ತಾ ಇಲ್ಲ ಅಂತೇಳಿ ಅಣ್ಣ ಒಬ್ಬರೊಬ್ರು ಸಿಚುವೇಶನ್ ಇರುತ್ತೆ ನಾ ಮೆಟ್ರೋ ಒಳಗೆ ಇನ್ವಾಲ್ವ್ ಆಗಿಲ್ರಿ ಅಣ್ಣ ಯಾಕಂತಂದ್ರೆ ಯಾರು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡ್ತಾರೆ ಅವರು ನನ್ನ ಫ್ರೆಂಡ್ ಇದ್ರು ಯಾರು ಅಪೋಸ್ ಮಾಡ್ತಾರೆ ಅವರು ನನ್ನ ಫ್ರೆಂಡ್ ಇದ್ರು ನಾ ಸುಮ್ಮಿದ್ದೆ ಬಟ್ ಸ್ವಲ್ಪ ದಿನ ಆಗೋಣ ಅವ್ರಿಗೆ ಏನೋ ಕಾಂಪ್ರಮೈಸ್ ಆಗಿ ಮಾತಾಡೋಕೆ ರಿಯಲೈಸ್ ಆಗಿದ್ರೆ ಈಗ ಬಿಟ್ಟಾರ ಬೆಟ್ಟಿಂಗ್ ತಿಳ್ಕೊಂಡ್ ಬಿಟ್ರೆ ಚಲೋ ಬೈ ಹೆಂಗಾಗ್ತಂತಂದ್ರೆ ಈಗ ನಮ್ಲಿಂತ ಉದ್ಧಾರ ಮಾಡೋದಿಲ್ಲ ಗೊತ್ತಿಲ್ಲ ಹಾಳು ಮಾಡೋಂಥದ್ದು ಮಾಡಕ್ ಹೋಗ್ಬಾರ್ದು ಅಂತ ನನ್ನ ಪರ್ಸನಲ್. ಈಗ ಬೆಟ್ಟಿಂಗ್ ನಿಂದ ಹೆಂಗ್ ಕಾಂಟ್ರವರ್ಸಿ ಐತ್ ನೋಡ್ರಿ ಈಗ ನಾವು ರೀಸೆಂಟಾಗಿ ಕಲಬುರ್ಗಿದಾಗ ಫುಡ್ ಮೇಲೆ ಒಂದು ಕಾಂಟ್ರವರ್ಸಿ ಆಗಿತ್ತು. ಟಿಪ್ಪು ಚೌಕಿಗ ಅಫ್ಘಾನಿ ಸಮೋಸ ಅಂತ ಮಾಡಿದ್ರು. ಇದ್ರ ಬಗ್ಗೆ ಏನಾಯ್ತು ಅಫ್ಘಾನಿ ಸಮೋಸ ಅಂತ ಮಾಡ್ರು. ಈಗ ಹೆಸರೆಲ್ಲ ಕ್ರಿಯೇಟರ್ಸ್ ಅವರು ನಂಗೆ ಪರಿಚಯ ಹಿಂದಿ ಕ್ರಿಯೇಟರ್ಸ್ ಈಗ ಅವ್ರನ್ನ ಪರ್ಸನಲಿ ಕುನಾರ ಅವ್ರಿಗೇನು ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಅದ ಅವ್ರು ಆ ಟೈಮ್ನಾಗ ಕರೆಕ್ಟ್ ಪ್ರಮೋಷನ್ ಬಂದದು ಅಫ್ಘಾನಿ ಸಮೋಸ ಅಂದ್ರೆ ಏನಪ್ಪ ಅದ್ರೊಳಗೆ ಏನೇನೋ ಇರ್ತೋ ಸ್ಟಫಿಂಗ್ ನಾ ಟ್ರೈ ಮಾಡಿಲ್ಲ ಹಂಗೆ ಕುನ ಇಲ್ಲ
ಸೊ ಆ ಟೈಮ್ ಏನಾಯ್ತು ಮಂದಿ ಆ ವಿಡಿಯೋ ಏನು ಪೂರಾ ಧಮಕದಾರ್ ಹೊಡ್ಯಾರ 3 ಮಂದಿ 4 ಮಂದಿ ಮಾಡ್ಯಾರ. ಮಾಡಿದಾಗ ಅಫ್ಘಾನಿ ಸಮೋಸದ ಹೋಟೆಲ್ ಇರ್ತೋಡ್ರಿ ಅದು ಅಫ್ಘಾನಿ ಸಮೋಸದ ಏನ್ ಹೋಟೆಲ್ ಇರ್ತೋಡ್ರಿ ಪೂರಾ ಚಿತ್ತಪತ್ತ ಮಂದಿ ನಿಂದ್ರಕ್ ಜಾಗ ಇಲ್ಲಲ್ರಿ. ಮಂದಿ ರಿವ್ಯೂ ಕೇಳತ್ರ ಟೇಸ್ಟ್ ಬರಾಬರ್ ಇಲ್ಲ. ಟೇಸ್ಟ್ ಹೆಂಗಪ್ಪ ಅಂದ್ರೆ ಭಾಳ ಹೊಲ್ಸು. ಆ ಮೆಡಿಕಲ್ ಬಾಜು ಇದ್ದಿದ್ದು ಬೈ ಅವ ವಿಶಾಲ್ ಹೇಳತ್ತದಲ್ಲ ಒಂದಿನ ಅಲ್ಲಿ ಹೋಗಿದ್ದೆ ನೋಡು ಶಟಲ್ ಕಾಕ್ ನೋಡ್ಲಕ್ ಸಮೋಸಾ 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 ವಿಶಾಲ್ ಹೇಳತ್ತದಿಲ್ಲ ನೋಡಿಗೆ. ಪ್ರಾಬ್ಲಮ್ ಏನಾದ್ರು ಹೇಳ್ತೀನಿ ಕೇಳ್ರಿ. ಅದ್ರ ಏನ್ ಇಶ್ಯೂ ಏನಾಗಿದ್ರೆ ನಾನು ಹೇಳ್ತೀನಿ ಕೇಳ್ರಿ. ನಾ ನೋಡಿದ ಪ್ರಕಾರ ರೀಲ್ ಪ್ರಕಾರ ಬೈ ಇವಂದು ಶಾಪ್ ಅದ ರೀ. ಇವಂದು ಹೋಗಿ ನಾ ಪ್ರಮೋಟ್ ಮಾಡೀನಿ ಅಂದ್ರೆ ವಿಡಿಯೋ ಮಾಡಿ ಹಾಕೀನಿ. ವಿಡಿಯೋ ಮಾಡಿ ಹಾಕಿದ್ಗಳು ಏನಾಗ್ಯದ್ರಿ ಮಂದಿ ಟ್ರೈ ಮಾಡ್ರಲ್ಲಿ. ಮಂದಿಗೆ ಇಷ್ಟ ಆಗಿಲ್ಲ. ಮಂದಿ ಅಂತ ತಿಳ್ಕೊಂಡ್ರ ಇಲ್ಲ ಇವನ್ ದುಕಾನ ನಾ ಪ್ರಮೋಟ್ ಮಾಡಿದಿಲ್ಲ, ನಾ ಇಲ್ಲ ಇವ ಪ್ರಮೋಟ್ ಮಾಡಿದ ಇವನಿಗೆ ಹಿಡ್ದಾರ. ಯಾಕಂದ್ರೆ ಇವ್ನು ಸ್ವಲ್ಪ ಹೈಪ್ ಇತ್ತವಾಗ. ಹಿಂಗಾಗ್ಯದ. ನೀವು ಪ್ರಮೋಟ್ ಮಾಡಿನೇ ಇಲ್ಲ. ನಾನು ಫುಡ್ ಬ್ಲಾಗರ್, ಇವನು ಫುಡ್ ಬ್ಲಾಗರ್. ಇವನ್ ದುಕಾನ್ ನಾ ಪ್ರಮೋಟ್ ಮಾಡೀನಿ, ಚಲೋ ಹೋಗ್ಯದ ರೀಚ್. ಕಸ್ಟಮರ್ಸ್ ಬಂದಾರ, ಕಸ್ಟಮರ್ಸಿಗೆ ಇಷ್ಟ ಆಗಿಲ್ಲ. ಮಂದಿ ನಂದ್ ಬದ್ಲಿ ಇವ ಪ್ರಮೋಟ್ ಮಾಡ್ಯಾನ ಇವನಿಗೆ ತಿಳ್ಕೊಂಡ್ರೆ ಇವನಿಗೆ ಬೈಲಕತ್ತಾರ. ಮಂದಿ ಹಂಗೆ ತಿಳಿತಾರ. ಹಂಗೆ ತಿಳಿದ್ರಣ. ಯಾಕಂದ್ರೆ ಆ ಟೈಮ್ದಾಗ ಇವ ಬೂಮ್ ಇದ್ದ. ಹಂಗಾಗ್ಯದ ಸೀನ್. ಅಣ್ಣ ಇವ್ದು ಹೊಸ ವಿಡಿಯೋ ವೈರಲ್ ಅವರಿ, ನಂದು ಒಂದೇ ವಿಡಿಯೋ ವೈರಲ್ ಇದೆ. ಮಂದಿ ಯಾರಿಗೂ ನಡೀತಾರ. ಅವ ಪಾಪ ಬಟ್ ಇವನು ವಿಡಿಯೋ ಮಾಡಿನೇನಿಲ್ಲ, ಮಾಡಿಲ್ಲ. ಇವ ಏನ್ ಮಾಡ್ಯಾನ ಎಲ್ಲ ಹಿಂಗೆಲ್ಲ ನನ್ನ ಅಕೌಂಟ್ ಅಂತಂದು ವಿಡಿಯೋ ಮಾಡಿ ನೀವು ಫಸ್ಟ್ ನೋಡ್ರಿ ಯಾರು ವಿಡಿಯೋ ಮಾಡಿ ಹಾಕ್ಯಾರ, ನಾರೇ ಹಾಕಿಲ್ಲ ಅಂತ ಕ್ಲಾರಿಟಿ ಕೊಟ್ಟು ಹಾಕ್ಯಾರ. ಸ್ವಲ್ಪ ಬಚ್ಚೋ ಸೆ ಗಲ್ತಿ ಆಗುತ್ತೆ ಏನೇನೋ ಅಂದ. ನಾ ಕಮೆಂಟ್ ಹೊಡೆದಿದ್ದ ಬೈ ಮಚ್ ರೆಸ್ಪೆಕ್ಟ್ ಬೈ ಅಂತ ಐಡಿದ ನೋಡಿ ನಾನು ಕಮೆಂಟ್. ಸೋಯಲ್ ಬೈ ಅಣ್ಣ ಒಬ್ಬರೊಬ್ರು ಜೆನ್ಯೂನ್ ಮಾಡ್ತಾರ, ಸುಳ್ಳೆಲ್ರ. ಸೋಯಲ್ ಬೈ ತೋ ಸಾದಿಕ್ ಬೈ ಬಟ್ ನಮ್ ವಿಶಾಲ್ ಹೇಳತ್ತೀನಿ ಅಣ್ಣ ಭಾರಿ ಇರ್ತಾವ ಸಮೋಸ ನೋಡಮ್ಮಿ ಹೋಗಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಅದೇ ಈಗ ಹೇಳ್ತಿರಲ್ಲ ಡಿಫ್ರೆಂಟ್ ಟೇಸ್ಟ್ಸ್. ಆ ದುಕಾನ್ ಹೆಸರು ಹೇಳ್ಬಿಡ್ರಪ್ಪ. ಈಗ ನಮ್ಮ ಒಬ್ಬ ಕ್ರಿಯೇಟರ್ ವಿಡಿಯೋ ಮಾಡಿದ್ರು ಒಂದ್ ವರ್ಷ ಪೈಲ. ಕ್ರಿಯೇಟರ್ ಫುಡ್ ಬ್ಲಾಗರ್ ಅವ್ರು ಕ್ರಿಯೇಟರ್ ಇಲ್ಲ, ಕ್ರಿಯೇಟರ್ ಒಳಗೆ ಬರ್ತಾರ ಅವ್ರು. ಕಂಟೆಂಟ್ ಎಷ್ಟು ನಿಮಿಷ ಆಗ್ಯದ? ನಂದೊಂದು ಕಾಂಟ್ರವರ್ಸಿ. ಅದಕ್ಕೆ ಸಾಲಿ ಕಲಿಬೇಕು. ನಮ್ದು ಮತ್ತೆ ನಮ್ ಕಂಟೆಂಟ್ ಆಗಿಲ್ಲಪ್ಪ ಇವತ್ತು ನೋಡ್ರಿ ಚಲೋ. ಅಣ್ಣ ಎಲ್ಲ ಅಣ್ಣ 55 ನಿಮಿಷ ಅಣ್ಣ. ಮೊನ್ನೆ ಬೆಂಗ್ಳೂರ್ಗೆ ಹೋಗಿನಣ್ಣ. ನ್ಯೂ ಇಯರ್ಕ ರಾತ್ರಿ 10ಕ್ಕೆ ಬಂದ್ ಮಾಡೋದಿತ್ರಿ ರೂಲ್. ಅಂದ್ರೆ ದುಕಾನ್ಗಳೆಲ್ಲ ಕೇಕ್ ಶಾಪ್ ದುಕಾನ್ ಬಂದ್ ಮಾಡ್ಲತ್ತಾರ. ಕೇಕ್ ಶಾಪ್ದು ಅಂದ್ರೆ ಬಂದ್ ಮಾಡ್ಲತ್ತಿಲ್ಲ, ಕೇಕ್ ಶಾಪ್ ಓಪನ್ ಇಟ್ಟಾರ. ಪೊಲೀಸ್ ಬಂದ ಬಂದ್ ಮಾಡಂದ್ರೆ ಬಂದ್ ಮಾಡ್ಲಿಲ್ಲಪ್ಪ. ಪೊಲೀಸ್ ಮತ್ತೆ ವಾಪಸ್ ಬಂದ, ಮತ್ತೆ ಹೋದ ಬಂದ್ ಮಾಡು ಅಂತ ಬೈದ. ಬಂದ್ ಮಾಡ್ಲಿಲ್ಲ. ಅವ ಏನ್ ಮಾಡತ್ತಾನ ದುಕಾನ್ದಾಗ ಕರ್ಟನ್ ಹಾಕ್ಲತ್ತಾನ. ಕರ್ಟನ್ ಹಾಕ್ಲತ್ತಾರ. ಕರ್ಟನ್ ಏನ್ ಹಾಕ್ತೀನೋ ಅಂತ ಬೈದಪ್ಪ. ನಂಗೆ ಕನ್ನಡ ಬರಲ್ಲ ಅಂತ ಇವ ಅಂದ. ಯಾರು ದುಕಾನ್ ಕನ್ನಡ ಬರಲ್ಲ ಅಂತ ಹೋಗಂದ್ ಬಿಡಪ್ಪ. ಸೀದಾ ಹಿಂಗೆ ಪೊಲೀಸ್ ಹೋಗಿ ಕಾರ್ದಾಗ ಕೂತಾನ್ರಿ. ದುಕಾನ್ ಓನರ್ ಬಂದ, ಕಿಸದಾಗ ರೊಕ್ಕ ಇಟ್ಟ, ತಂದ್ ಪಡಿತಾ ಇತ್ತು. ದುಕಾನ್ ಚಾಲು ಇತ್ತು. ಅಣ್ಣ ರೊಕ್ಕದಾದ್ರೆ ಏನ್ ನಡೆಯಲ್ರಿ ಅಣ್ಣ. ರೊಕ್ಕ ಬೈ ರೊಕ್ಕ ಇದ್ರೆ ಯಾರು ಬಿ ಸಲ ಮುಡಿತಾರ ನೋಡಿ. ನಿಂದೆ ಇವನ್ ತಪ್ಪಿದ್ರು ಬಿ ನಿಂದೆ ಮತ್ ಖರೆ ಅಂತ ರೊಕ್ಕ ಬೈ ಏನಾಯ್ತು. ಬಟ್ ಎಲ್ಲಾನು ಅಲ್ಲ, ಇಮೋಷನ್ಸ್ ಒಂದ್ ಬಿಟ್ ಆಲ್ಮೋಸ್ಟ್ ಅಣ್ಣ. ಆಲ್ಮೋಸ್ಟ್ ಬೈ ಎಲ್ಲಾನು ರೊಕ್ಕ ಅಲ್ಲ, ಬಟ್ ಎಲ್ಲದಕ್ಕೂ ರೊಕ್ಕ ಬೇಕು. ಹಾ ಫುಡ್ ಬ್ಲಾಗಿಂಗ್ ಬಿಟ್ಟು ಎಲ್ಲ ಮಾತಾಡ್ಲತ್ತೀವಿ. ಅಲ್ಲಿ ಕಂಟೆಂಟ್ ಏನ್ ಫುಡ್ ಬ್ಲಾಗರ್ ಎಲ್ಲ ಬೇಸ್ಟ್. ಫೇವರೇಟ್ ಫುಡ್ ಏನ್ ಬೈ ನಿನಗೆ? ಅಂದ್ರೆ ಹಂಗ ಇವ್ರ ಬಗ್ಗೆ ಕೇಳ್ರಿ ಎಲ್ಲ. ಕಲಬುರ್ಗಿದಾಗ ಈ ದಿನ ಇಲ್ಲ ಬೈ ಆ ಜಾಗಕ್ಕೆ ಹೋದಾಗ ಆ ಜಾಗ ತಿಂದಂದ್ರ 93 ಶೀಟ್ ಯಾರ್ ಖೋಲಿ ಔಟ್ 93 ಔಟ್ ಬೈ 100 ಆದ್ರೆ ಭಾರಿ ಐತಿ. ಕಂಟಿನ್ಯೂ ಆತಿತ್ತು. ಸೋಶಿಯಲ್ ಮೀಡಿಯಾ ಬ್ಲಾಸ್ಟ್ ಆತಿತ್ತು ಮತ್ತೆ. ಬಟ್ 93 ಹೊಡೆದ ಅಣ್ಣ ಈಗ ಬಿ ಆಗ್ತಾರ ಅಣ್ಣ. ನೀನ್ ಕೇಳ ಕಲಬುರ್ಗಿದಾಗ ನಿಂಗೆ ಅದೊಂದು ಜಾಗ ಭಾಳ ಇಷ್ಟ ಬೈ. ಆ ಜಾಗಕ್ಕೆ ಹೋದ್ರೆ ಅದು ಟೇಸ್ಟ್ ಅದ ಪೂರಾ. ಅದು ನಿಂಗೆ ಇಷ್ಟ ಅಂದ ಯಾವ್ದು ಜಾಗ? ಈಗ ಸದ್ಯಕ್ಕೆ ನಾ ಏನ್ ಕೇಳ್ತೀನಿ ಬೈ, ಈಗ ಇಂಡಿಯಾದ ಟಾಪ್ ಇನ್ಫ್ಲುಯೆನ್ಸ್ ಲೈಕ್ ಫುಡ್ ಬ್ಲಾಗರ್ ಬಂದನ್ ಕಲಬುರ್ಗಿ. ಅವ ನಿಂಗೆ ಕಾಂಟ್ಯಾಕ್ಟ್ ಮಾಡೋದನ್ ಬೈ. ಟೆಲ್ ಮಿ ದ ಟಾಪ್ 3 ಫುಡ್ ವಿಚ್ ಆರ್ ಗುಡ್ ಅಂತಂದು ಕೇಳಿದಾಗ ನೀ ಮೂರು ಏನ್ ಸಜೆಸ್ಟ್ ಮಾಡ್ತೀವಿ? ನೀ 3 ಫಸ್ಟ್ ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ, ಈಗ ನಮ್ಮ ರೀಸೆಂಟಾಗಿ ನಮ್ಮ ಕಲಬುರ್ಗಿದಾಗ ಭಾಳ ಹೈಪ್ ಆಗಿತ್ತು. ಈಗ ನಮ್ಮ ಕಲಬುರ್ಗಿ ನೋಸ್ ಫಾರ್ ಏನ ಆಲೂ ಬಾತ್ ಅಂದ್ ಇದು ಮಾಡ್ಯಾರ. ಈಗ ಜೆನ್ಯುವನ್ ಟೇಸ್ಟ್ ಆಗಿ ಕೊಡ್ಲತ್ತಿದ್ ನಮ್ ಕುಕ್ಕರ್ ಆಲೂ ಬಾತ್ ಅವ ಒಬ್ಬನೇ ಕೊಡ್ಲತ್ತಾನ. ಜೆನ್ಯುವನ್ ಟೇಸ್ಟ್ ಒಂದ್ ಅಲ್ವ ಐತಿ. ಇನ್ನೊಂದ್ ಜಾಗ ಏನಪ್ಪಾ ಅಂದ್ರೆ ನಮ್ದು ಕಲಬುರ್ಗಿ ಮಾಲ್ಪುರಿ.
ಓಕೆ ಹಾ ಎರಡು. ಈಗ ನನ್ನ ಫೇವ್ರೇಟ್ ಬಿ ಅದೇ ಅದ್ರಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅನ್ಕೊಂಡು ಈಗ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರ್ಬೇಕು. ಅಣ್ಣ ಅವಾಗ ನಾವು ತಿಂತಿದ್ವಿ ಅಣ್ಣ, ಅರ್ಧಾಗ ಅದು ಭಾರಿ ಇರ್ತಿತ್ತು, ಅದು ಬಾಯ್ದ ಹಿಡ್ಕೊಂಡ್ರೆ ಕರಗ್ತಿತ್ತು. ಈಗ ಅಣ್ಣ ಅದು ಕ್ವಾಲಿಟಿ ಪೂರಾ ಹೋಗದ ಅಣ್ಣ. ಚೇಂಜ್ ಬಟ್ ಒಂದು ಫೀಲಿಂಗ್ ಅಂತ ಇರ್ತಲ್ಲ ನಮ್ದು, ಫೀಲಿಂಗ್ ಅಟ್ಯಾಚ್ಮೆಂಟ್. ಇನ್ನೊಂದ್ ಜಾಗ ಎಲ್ಲ ಇನ್ನೊಂದು 3ನೇ ಜಾಗ ಅಂದ್ರೆ ಲಾಸ್ಟ್ ನಮ್ದು ಇದು ಗೌಳಿ ಹೋಟೆಲ್ ಪುರಿ. ಅವ್ರದ್ದು ಪಿಟ್ಲ ಏನ್ ಬರ್ತಾವ್ರಿ ಭಾರಿ ಚೇಂಜ್ ಮಸ್ತ್ ಅಲ್ಲದ ಟೇಸ್ಟ್. ಗೌಳಿ ಹೋಟೆಲ್ ಅಂದ್ರೆ ಇದು ಬೆಲೆ ಅಣ್ಣ, ಬಿಗ್ ಬಜಾರ್ ಬಜಾರ್. ಅಣ್ಣ ಇಲ್ಲಿ ಕೇಳ ಅಣ್ಣ ಅವ್ರ ಬಲ್ಲಿ ಹೋಗಿದ್ದೆ ನಾ, ಅಕೌಂಟ್ ತೆಗಿದಲ್ರಿ ನನ್ 3rd and 4th ರೀಲ್ ಹಂಗ ಹಾಕ್ಲಕ್ಕ ಅವ್ರ ಬಲ್ಲಿ ಹೋಗಿದ್ರಣ್ಣ. ನಾವ್ ಫುಡ್ ಬ್ಲಾಗರ್ ರೊಕ್ಕನೇ ತೊಗೊಂಡಿದ್ರಣ್ಣ, ಅಂದ್ರೆ ಬಿ ನಾವ್ ಎಲ್ರಿ ತೋರಿ ಇಲ್ಲ ಅಣ್ಣವ್ರು ಭಾಳ ಹಳಿ ಕಸ್ಟಮರ್ ಬೈನ ಅವ್ರದ್ದು ಮಸ್ತ್ ಮಾಡ್ತಾರೆ. ಬಟ್ ಅಣ್ಣ ಇನ್ನೊಂದಾಗ ಎಲ್ಲೆಲ್ಲಿ ಹೋಗಿ ನಾನು ಊಟಕ್ಕೆ ಅಲ್ಲಿ ರೊಕ್ಕ ಕೊಟ್ಟು ಬಂದಿನ ಅಣ್ಣ, ಎಲ್ಲೂ ಫ್ರೀದಾಗ ತಿಂದಿಲ್ಲ. ಬೈ ಒಂದ್ ಕ್ವಶನ್ ಕೇಳ್ತೀನಿ, ಹೋಟೆಲ್ ಅವ್ರ ದಾಬಾ ವೈ ದಾಬಾದಾಗ ಒಂದು ರಿಯಲ್ ಟೇಸ್ಟ್ ಇರ್ತಂತ ತಿಳ್ಕೊರೋಣ. ಈಗ ಒಂದು ವೈಬ್ ಬಿ ಮ್ಯಾಚ್ ಆಗ್ತದ, ಅದು ಹೋಟೆಲ್ನ ರೆಸ್ಟೋರೆಂಟ್ನೇ ಆಗಲ್ಲ ಅಣ್ಣ. ನಾ ಲಾಸ್ಟ್ 2 yearsಲೇ ನೋಡತ್ತೀನಿ ಅಣ್ಣ, 2 years 3 yearsಲೇ ಅಣ್ಣ. ಈಗ ಬರ್ಡೇ ಗಿಡ್ಡೆ ಸೆಲೆಬ್ರೇಟ್ ಇತ್ತು ಮೊದಲು ಹೋಟೆಲ್ ಅಂತ ಇತ್ತು ತಲೆ, ಈಗಿಲ್ಲ ದಾಬಾ. ಸೇಮ್ ನಮ್ಮ ಅಣ್ಣ ಮಾಡ ನೋಡ್ರಿ, ಒಂದ್ ಪ್ರೈವೇಟ್ ರೂಮ್ ಮಾಡೋಣ ಬರ್ಡೇ ಸಲುವಾಗಿ, ಅದು ನಡ್ದದ್ರಿ ಟ್ರೆಂಡ್ ಬೆಸ್ಟ್ ನೋಡ್ರಣ ಅಣ್ಣ. ದಾಬಾ ಊಟ ರೀ ಅಣ್ಣ, ನಂದು ಅಲ್ಲೇ ಮಾಡಮ್ರಿ ಅಣ್ಣ ಈ ಸಲ ಪಾರ್ಟಿ ನಂದು. ಅಣ್ಣ ಪ್ರೈವೇಟ್ ಹಾಲ್ ಅದ ರೀ, ನಂಗೂ iPhone 17 Pro Max 17 ದಿನ ಮ್ಯಾಕ್ಸ್ ಬ್ಯಾಡ್ರಿ, Pro Max ಫೋನೇ ಹೆವಿ ಆಗ್ತಾರೆ 2T ಅಣ್ಣ. ಸ್ವಲ್ಪ ನಿಂದ್ರ ನಂಗೆ ಟೈಮ್ ಕೊಡ್ರಿ, ಇಬ್ರು ಒಂದೇ ದಿನ ಇರ್ತಾನ ನಡೀತದ ತೋರಿ. ನಾನು ಬರ್ಡೇ ಅಂತ ಏನೂ ಇಲ್ಲ ದುಬೈಲಿಂದ ಇಲ್ಲೋ ಇಲ್ಲೇ ಅಣ್ಣ. ಅದು ಬಿಡ್ರಿ, ದುಬೈ ಇಲ್ಲಿ 40,000 ಫರಕ್ ಅದ ಐಫೋನ್. ಗೊತ್ತು ತರಿಸ್ತೇನೋ ಅಣ್ಣ ಅಲ್ಲಿಂದೆ. ಗ್ಲೋಬಲ್ ದುಬೈ ರಿಟರ್ನರ್ ಈ ದುಬೈ ರಿಟರ್ನರ್ ಹರ ಹರೇನು ಕೇಳೋ ಪರಿಚಯದವ್ರ ರೀ ನಮ್ ದೋಸ್ತನಲ್ಲಿ. ನಿಮಗೇನ್ ಇಷ್ಟ ಬೇಕು ಕಲಬುರ್ಗಿದಾಗ ನಿಮ್ ಫೇವ್ರೇಟ್ ಜಾಗಗಳು ಅಣ್ಣ? ನಿಮಗ್ ಕಲಬುರ್ಗಿದಾಗ ಟಾಪ್ ಅಂದ್ರೆ ಟಾಪ್ ಅಲ್ಲ, ನಿಮ್ ಫೇವ್ರೇಟ್ ಜಾಗ ಅಣ್ಣ ಅಲ್ಲಿ ನಿಮಗೆ ಹಿಂಗ್ ಟೇಸ್ಟ್ ಚಂದ ಅನ್ಸ್ತು ಕಲಬುರ್ಗಿದಾಗ? ನಂದಿನಿ ಹೋಟೆಲ್ ಜೋಡೆ ಬಲೇರ್ ಅಂತ. ಹೌದ್ರಿ ಯಾಕಂತಂದ್ರೆ ಅಲ್ಲಿ ಪುರಿ ಮತ್ತ ಸಾಗು ಸಾಂಬಾರ್ ಕೊಡ್ತಾರಲ್ಲ, ಪೂರಿ ಗರಂ ಕೊಡ್ತಾರ, ಮಸ್ತ್ ಫುಲ್ ಇರ್ತದೆ. ಜುಡೇಬಲ್ ಎಲ್ಲದ್ರಿ ಅಪೋಸಿಟ್ ಎಕ್ಸಾಕ್ಟ್ ಜೂಡೆ ಇಲ್ಲ ಅದಲ್ವೇ, ಅದ್ರ ಅಪೋಸಿಟ್ ಸಿಸಿ ರೋಡ್ ಸಿಸಿ ರೋಡ್. ನಂದಿನಿ ಹೋಟೆಲ್. ಬರೋಬರು ಪಾಲಿಟಿಷಿಯನ್ ಮನೆ ಮಜಾಗಿಲ್ ಬೈ, ಪೂರಿದು ಸೈಜ್ನು ಇನ್ಕ್ಲೂಡ್ ಅವ್ರು ಕೊಟ್ಟಿದ್ದು ಏನಂತಾರ ನಾವು ಅಮೌಂಟ್ ಕೊಟ್ಟಿದ್ಕ 45 rupees ಸಮಥಿಂಗ್ 45 ತಿಂದಿದ್ದಕ್ಕ ಅಂದ್ರೆ ಹೆಂಗಂದ್ರೆ ತಿಂದಿದ್ದಕ್ಕ ಮತ್ ವರ್ತಿಟ್ ಅದ. ಖರೆ ನಂಗೆ ಒಂದ್ ದಿವಸ ಬಾಸ್ ಆಗಿತ್ರಣ ಹೋಗಿದ್ರಿ, ನಮ್ ದೋಸ್ತರ್ ನಮ್ ಕಾಲೇಜ್ ಬಿಟ್ಟ ಮೇಲೆ ಅಲ್ಲೇ ಹೋಗ್ತಾರಣ. ಎಲ್ಲಿ ಹೋಗಿದ್ವಿ? ನಂದಿನಿ ಹೋಟೆಲ್ ಅಣ್ಣ, ಹೊಸಾಗಿತ್ತು. ಪೂರಿ ಅಣ್ಣ ಸಾಗ ಅಣ್ಣ, ಏನ್ ಟೇಸ್ಟ್ ಅಣ್ಣ ಸಾಗ ಅಣ್ಣ. ಅದು ಗರಾಮ್ ಇದ್ದಾಗ ತಿನ್ಬೇಕಣ್ಣ, ನೀವು ಟ್ರೈ ಮಾಡೋಣ ಒಂದ್ಸಲ. ಸಚ್ಚಳ ಮನಿ ಬಲ್ಲಿ ಅದಾರ ಅಣ್ಣ, ಈಗ ಅರ್ಥ ಬಟ್ ಅದು ಪೂರಿ ಮತ್ತೆ ಏನ್ ಲೈಕ್ ಗ್ರೇವಿ ಏನ್ ಕೊಡ್ತಾನ ಗ್ರೇವಿ ಅಣ್ಣ, ಎಲ್ಲ ಅಣ್ಣ ಎಲ್ಲ ಮಿಕ್ಸ್ ವೆಜ್ ಇರ್ತದೆ ಅಣ್ಣ. ಅದು ಚಟ್ನಿ ಬಿ ಅಣ್ಣ, ಚಟ್ನಿ ಮಸ್ತ್ ಅದ, ಚಟ್ನಿ ಮತ್ತೆ ಸಾಗು ಮತ್ತಣ್ಣ. ಅದು ಬಿಟ್ರ ರಾವರ್ ಸುಸ್ಲಾ ಅಂತ ಹೇಳ್ತಾರ, ಬಟ್ ಇಲ್ಲಿ ನಮ್ಮಲ್ಲಿ ದಿವ್ಯ ಹೋಟೆಲ್ ಅಂತ ಒಂದದ, ರೆಡ್ಡಿ ಪೆಟ್ರೋಲ್ ಪಂಪ್ ಇದ್ರೆ ರೆಡಿ ಬೆಟರ್ ಶ್ರೀ ದಿವ್ಯ ಹೋಟೆಲ್ ಅಂತ, ಅಲ್ಲಿ ಸುಸ್ಲಾ ಚಲೋ. ರೆಡಿ ಬೆಟರ್ ಪಂಪ್ ಬಾಜುನೇ ಅಣ್ಣ, ಅದು ಫೇಮಸ್ ಆಗಿತ್ತಲ್ರಿ ವ್ಯಾನ್. ಎಲ್ಲಿ ಯಾವ ಊರದಾಗ ಇಲ್ಲ ಲೋಕಲ್ ಕಲಬುರ್ಗಿ ಎಲ್ಲರೂ ಅಂತಾರ, ಮೀನ್ಸ್ ಹಾಲಿನ ಸುಸ್ಲಾ ತಿನ್ಬೇಕಂದ್ರ ರಾವರ್ಗೆ ಹೋಗ್ಬೇಕಂತಾರ, ಬಟ್ ಇಲ್ಲ ನಮ್ದು ರೆಡ್ಡಿ ಪೆಟ್ರೋಲ್ ಪಂಪ್ ಅದೇ ಅಣ್ಣ, ಅದೇ ಹೋಟೆಲ್ ಎಕ್ಸಾಕ್ಟ್ ಬೈ ಇದು ರೆಡ್ಡಿ ಪೆಟ್ರೋಲ್ ಪಂಪ ಎಲ್ಲ ಅದ್ರ ನಾ ಗೊತ್ತಿಲ್ಲ. ಕಾಲನಿ ಹೇಳ್ರಿ, ಕಾಲನಿ ಸಚ್ಚಣ ಮನಿ ಹಿಂದ ಅಣ್ಣ, ಸಚ್ಚಣ ಮನಿ ಹಿಂದ ರೆಡಿ ಅಣ್ಣ. ಅದು ಪೈಲ ಇನ್ನ ತಕ ಕ್ರೌಡೆಡ್ ಅದ ಅಣ್ಣ. ನೀ ನಂಬಲ್ವೇ ಹೇಳದ್ರ, ಇವನ್ ಆಫೀಸ್ ಹೋಗೋರು, ಕೆಲ್ಸಿಗೆ ಹೋಗೋರು, ಸಣ್ಣ ಹುಡುಗರು, ಕಾಲೇಜ್ ಹುಡುಗರು ಎಲ್ಲರೂ ಮುಂಜಾನೆ 7 ಆಯ್ತಂದ ಹಿಂಗ್ ನೋಡ್ರ ಹುಚ್ಚಾತ. ಮತ್ತ ಕಂಟಿನ್ಯೂಸ್ ಆಗಿ ಹಂಗೆ ಸುಸ್ಲಾ ಚಾಲೂನೇ ಇರ್ತದ್ರ. ಅಣ್ಣ ಸುಸ್ಲಾದ ಸ್ಪೆಷಾಲಿಟಿ ಅವಾಗಿಂದವಾಗ ಕೊಡ್ಬೇಕು, ಅದು ಗರಂ ಇದ್ದಾಗ ಕೊಟ್ರ ಚಂದ ಅಣ್ಣ. ಹಾಲಾಕ್ ಮಾಡ್ತೇನೇನ್ರಿ? ಹಾಲಕ್ ಮಾಡ್ತಾರೆ. ಯಾವ್ದು ಹಾಲ್ ಅಣ್ಣ? ಹಾಲು ಯಾವ್ದು ಯೂಸ್ ಮಾಡ್ತಾರೆ? ಹಾಲು ಗೊತ್ತಿಲ್ಲ, ಆರೋಗ್ಯ ಅಷ್ಟು ಡೀಪ್ ಆಗಿ ಕೇಳಕ್ ಹೋಗಿಲ್ಲ. ಟೇಸ್ಟ್ ವೈಸ್ ಇವನ್ ಅವ್ರದ್ದು ಹಿಂಗೆ ರ್ಯಾಂಡಮ್ ಆಗಿ ಮಾಡಿದ್ ನಾ ವಿಡಿಯೋ ರೆಕಗ್ನೈಸ್ ಮಾಡಿ ಕರೆಸಿ ಅವ್ರದ್ದೇನದ ಅವರು ಇದು ಮಾಡ್ರು ಅಂದ್ರೇನು ಚಲೋ ಅದ ಬೈ. ಟೇಸ್ಟ್ 30 ರೂಪಾಯಿ ಕೊಟ್ಟಿದ್ದಕ್ಕ ಮತ್ತೆ ಟ್ರೈ ಮಾಡಮ್ ಬೈ, ನಾ ತಿಂದಿಲ್ಲ ಬಿಟ್ಟಾರ ಬೈ. ಹೆಂಗಂತಂದ್ರೆ ಆಟೋದವ್ರಿಗೆ ಇಲ್ರಣ್ಣ, ಆಟೋದವ್ರಿಗೆ ಇನ್ನೊಂದು ಸೈನಿಕರಿಗೆ ಅಣ್ಣ. ಇಲ್ಲಿ ಕೇಳ್ರಿ, ಒಂದ್ ವಡಪಾವ್ ಅಂಗಡಿ ಅದ, ಇಲ್ಲಂದ್ರ ದೋತ್ರೆ ವಡಪಾವ್ ಅವ್ರು 50% ಕೊಡ್ತಾರೆ ಆಫ್ ಇಟ್ಟಾರ. ಮೊದಲಿಂದ ಕೊಡ್ತಾರ ಅಣ್ಣ. ನಾ ನಿನ್ನೆ ಸಾಬು ವಡ ಅಣ್ಣ, ನಾವ್ ದೋಸ್ತರು ಕೊಡ್ತೀವಿ ಅಣ್ಣ, ನಾನ್ ಸ್ಟಾಪ್ ಅಣ್ಣ. ಸಾಬು ವಡ 4 ಪ್ಲೇಟ್ ತಿಂದಿರೋ ಸಾಬು ವಡ ವಡಪಾವ್ ಅಣ್ಣ, ಏಕ್ ನಂಬರ್. ಅವ್ರು ಇಂಡಿಯನ್ ಆರ್ಮಿ 50% ಆಫ್ ಕೊಡ್ತಾರೆ. ಇಂಡಿಯನ್ ಆರ್ಮಿ 50%. ನಮ್ ಫ್ರೆಂಡ್ ಕ್ಲಾಸ್ಮೇಟ್ ಆಗ್ಬೇಕಣ್ಣ ನಂದು. ಅದು ಬಿಟ್ರ ಇನ್ನು ಬೇಗ ರೇಟ್ ಅಂತ ಬಂದ್ರವೆ
ಪಿಡೆ ರೋಡ್ ಅಯ್ಯಂಗಾರ್ ಬೇಕ್ರಿ, SLV ಅಯ್ಯಂಗಾರ್ ಬೇಕ್ರಿ ಅಂತ ಹೋಗ್ಬೇಕಂದ್ರೆ ಪಿಡೆ ರೋಡ್ ತಿಮ್ಮಾಪುರದಿಂದ ಪಿಡೆ ರೋಡಿಗೆ ಹೋಗ್ತೀವ. ಅಣ್ಣ ಅಲ್ಲ ಹೆಂಗ ಇಲ್ಲ ಇಲ್ಲ ಅದು ಸಾಯಿಬಾಬಾ ಸುಸ್ಲಾ ಬಾಜು. ಎಕ್ಸಾಕ್ಟ್ ಅಂದ್ರೆ ಜಿಶಾನ್ ಹೋಟೆಲ್ ಫಸ್ಟ್ ಎದುರು ಅದೇ ಗೊತ್ತಾಯ್ತು ಬೇಕ್ರಿ ಮಜ್ಜಾಕಿಲ್ ಬೈ ಅಲ್ಲಿ ಕೇಕ್ ಮತ್ತ ಬ್ರೆಡ್ ಅಲ್ಲಿ ಏನ್ ರೆಡಿ ಮಾಡ್ತಾರಲ್ಲ ಇಲ್ಲಿ ತನ ಬಿ ಫ್ರೆಶ್ ಹಿಂಗ್ ಇರಲ್ಲ ಅಂತಿಲ್ ಬೈ. ಅವಾಗಿಂದ ಅವಾಗ ರೆಡಿ ಮಾಡ್ತಾರ, ತಿಂದೆ ಅಂದ್ರೆ ನೀ ಬಾಯಾಗ ಹಿಂಗ್ ಮೆಲ್ಟ್ ಇಟ್ಟಂಗ್ ಅಣ್ಣ ಅಲ್ಲಿ ಎಲ್ಲಿ ಬೇಕ್ರಿ ಅದ್ರಿ ಅದ ಬೈ SLV ಸಾಯಿಬಾಬಾ ಸುಸ್ಲಾ ಎಕ್ಸಾಕ್ಟ್ ಅಂದ್ರೆ ಜಿಶಾನ್ ಹೋಟೆಲ್ ಇಲ್ರಿ ಸರಿ ದುಕಾನ್ ಇಲ್ಲ ಅದೊಂದು Liquors opposite. ಅದ್ರ ಅಪೋಸಿಟ್ MRP ಬಾಜು ರೀ. ಕೇಕ್ ರೇಟ್ನು ಹಂಗೆ ಎಲ್ಲಿಂದ ಹೇಳತ್ತಾರ ನೀವು ಪಿಡಿಯ ಹೇಳತ್ತಾರ ಇವ್ರು? PDR ರೋಡ್ ತಿಮ್ಮಾಪುರ ಫಸ್ಟ್ ಎಂಟ್ರಿ ಹೊಡಿತೀರಿ, ಎಂಟ್ರಿ ಹೊಡಾನ ಇಲ್ಲೊಂದು ಜಿಶಾನ್ ಹೋಟೆಲ್ ಅದ ಫಸ್ಟ್, ಅದ್ರ ಎದುರೆ ಇಲ್ಲ ಬೈ ಹಾ ಅದ್ರ ದೊಡ್ಡ ಬಿಲ್ಡಿಂಗ್ ಅದ. ಅಲ್ಲೇ ಬಿಫೋರ್ ಅಲ್ಲೇ ತಳಗೆ ಆ ಸ್ವಾಮಿ ಮಿನಿ ಇಡ್ಲಿ ವಡ ಅಂತದಲ್ವ ಅದೇ ಗೊತ್ತೈತ್ರಿ ಅಣ್ಣ, ನಾ ನೋಡಿ ಸಾಯಿಬಾಬಾ ಸುಸ್ಲಾ ಬಾಜು. ಅದ್ರ ಬಾಜು ಅಲ್ಲಿ ನೋಡ್ರಿ ಬೈ ಮಜಾ ಅಣ್ಣ ಜೀಶಾನ್ ಹೋಟೆಲ್ ಮುಂದೆ ಐತ್ರಿ, ಇದು ತಿಮ್ಮಾಪುರ ಸೈಡ್ ಎರಡೇ ಬ್ರಾಂಚ್ ಐತ್ರಿ. ಓಕೆ ಇದು ಹೇಳತ್ತೀರಿ ರೈಟ್ ಹಂಗಂದ್ರು ಅವ್ರ ಮತ್ತೆ ಬೇರೆ ಬ್ರಾಂಚ್ ಇದೆ ಅದ್ರ ಬೇರೆ ಬ್ರಾಂಚ್ ಬೈ ಅದು ಒಂದೇ ಮಜಾಗಿಲ್ ಬೈ. ಕೇಕ್ನು ಹಂಗೆ ನೀವು ಕೋಲ್ಡ್ ಕೇಕ್ ತಗೋ, ನಾರ್ಮಲ್ ಕೇಕ್ನು ಹೆಂಗಂತ ಹೆಸರು ಅಪ್ಲೈ ಇಲ್ಲ. ಈ ಕೆಲವೊಂದ್ಸಲ ಹಂಗಿರುತ್ತೆ, ಕೆಲವೊಂದು ಬೇಕ್ರಿದಾಗ ಹೋಗಿರ್ತೀವಿ ಉದುರುದ್ರ ಇರ್ತಾವ ಹೌದು ಕೇಕ್ ಬ್ರೆಡ್ ತಿಂದ್ರೆ ಬೈ ನೀ ಇನ್ನೂ ಎಷ್ಟು ಸಲ ಹೋದ್ರೆ ಬಿ ನಿಂಗೆ ಅಲ್ಲಿ ಮತ್ ಹೋಗ್ತೀನಿ ಮತ್ತೆ ನೀ ರೆಫರ್ ಮಾಡ್ತೀನಿ. ಬಟ್ ನಮಗ್ ಕಲಬುರಗಿದಾಗ ಚಂದ ಬೇಕ್ರಿ ಅಂದ್ರೆ ಯಾವ್ದು ಸಿಗೋದ್ರಣ ಇದು ಶ್ರೀನಿವಾಸ್ ಅಯ್ಯಂಗಾರ್ ಬೇಕ್ರಿ ಎಲ್ಲಿ ಇದ್ರ ಬಾಜು KBN ಆರ್ಚರ್ಡ್ ಅಪೋಸಿಟ್. ಅಪೋಸಿಟ್ ಟ್ರೈ ಮಾಡಿ ಅಂದ್ರೆ ನೀವು ಮಾಡಿಲ್ಲ ಏನ್ರಣ? ಕಲಬುರ್ಗಿ ಫಸ್ಟ್ ಬೇಕ್ರಿ ಅನ್ನೋದು ಹೌದು ಅಣ್ಣ. ಅಲ್ಲಿ ವೆಜ್ ಪಫ್ ಮತ್ತ ಇದು ಪ್ಲೇನ್ ಕೇಕ್, ಖಾರಿ ಟೋಸ್ಟ್ ಏನ್ ಬಿತ್ತೋಣ ಫ್ರೆಶ್ ಇರ್ತೀರಿ. ಬೈ ಚಾನ್ಸ್ ಸ್ಟಾರ್ಟ್ ಮಾಡ್ರಿ ಬೈ, ಅದೇ ತುಂಬ ಮಾಡೋದು ವಿಡಿಯೋದಾಗ. ನಮ್ದು ಉದ್ದೇಶ ಬೇರೆ ಅದ, ಆಲೋಚನೆ ಬೇರೆ ಅದಲ್ಲಿ. ಕಲಬುರ್ಗಿ ಫುಡ್ ಮಾತಾಡ್ತೀವಿ ಪ್ರೈವೇಟ್ ನೀವು ಪ್ರಮೋಟ್ ಮಾಡ್ದಂಗ ಆಲತ್ತಿಲ್ಲ ಬೇಕ್ರಿ. ಲಾಸ್ಟ್ ವಿಡಿಯೋ ನಾ ರ್ಯಾಪರ್ ಅಂತ ಹೇಳಿ ರ್ಯಾಪಿನ ಬಗ್ಗೆನೇ ಮಾತಾಡಿಲ್ಲ. ಬೈ ಬಟ್ ಅದು ನೋಡ್ದಾಗ ಅನಿಸ್ಬಿಡ್ತಲ್ಲ ಇದು ಏನಲ್ಲ ಪಾಲ್ತು ಇದೇ ಇಂಟ್ರೆಸ್ಟಿಂಗ್ ಇರ್ತರಿ. ಅಣ್ಣ ಇದು ಮತ್ತೆ ಇದೇ ಟಾಕ್ಸ್ ಏನ್ ಇದು ಬಿಟ್ಟು ಬೈ ಬಾಡಿ ಕೊಂಡು ಕೇಳ್ಬೇಕು ಅಣ್ಣ. ಶ್ರೀನಿವಾಸ್ ಅಯ್ಯಂಗಾರ್ ಟ್ರೈ ಮಾಡೋಣ ನೀವು. ಅಲ್ಲಿ ಏನ್ ಬಿ ಪ್ರಾಡಕ್ಟ್ ತಿನ್ನೋಣ, ಪ್ರಾಡಕ್ಟ್ ಅಂದ್ರೆ ಏನ್ ಬಿ ಐಟಮ್ ತಿನ್ರಿ, ಮಸ್ತ್ ಅದ ಫೇವರೇಟ್. ಟ್ರೈ ಮಾಡ್ತೀನಿ. ಮತ್ತೆ ಬೈ ಶುಭಮಣ್ಣ ನಿಮ್ದೇನ್ ಫೇವರೇಟ್ ಅದರಿ ಅಣ್ಣ? ನಿಮ್ ಕ್ಲೌಡ್ ಕಿಚನ್ ನಿನ್ರಿ ಅಣ್ಣ, ಅವತ್ತು ಊಟ ಮಾಡಿವ್ರಿ ಮಸ್ತ್ ಇತ್ತು ಅಣ್ಣ. ಬಂದ್ ಮಾಡ್ಬಿಟ್ಟು ಬೈ, ಯಾಕಣ್ಣ? ಅವಾಗೆ ಬಂದ್ ಮಾಡಿ ನಾವು 1 ಮಂತ್ ಸ್ವಲ್ಪ ಮನ್ಯಾಗ ಭಾಳ ಪ್ರಾಬ್ಲಮ್ ಆಗತ್ತು ಹುಡುಗರಿಗೆ. ಅದು ಓಕೆ ಅಣ್ಣ ಹೊರಗೆ ಹಾಕ್ತೀರ ನೋಡ್ರಣ. ಹೋಟೆಲ್ ಹಾಕೋದಿಲ್ಲ ಬೈ, ಈ ವರ್ಷ ಹಾಕ್ತೀನಿ. ಮಸ್ತ್ ಇತ್ತು ಅಣ್ಣ. ಸೌಜೀಸ್ ಕಿಚನ್ ಏನ್ರಣ? ಸೌಜೀಸ್ ಕಿಚನ್ ಅಂತ ಒಂದು ಹಾಕ್ತೀನಿ ಅಣ್ಣ. ಸೌಜೀಸ್ ಕಿಚನ್ ಅಂತ ಇಡ್ಬೇಡ್ರಣ, ಮಕ್ಕಳು ಜನ ಇಟ್ಲತ್ತಾರ ಸೌಜೀಸ್ ಕಿಚನ್ ಅಂತ. ನಂದು ಇದೊಂದು ಸೌಜಿ ಹೋಟೆಲ್ ಅಂತ ಈಗ ಮಾಡಿದ್ರೆ ಹಾ ಬೈ ನಮ್ ದೋಸ್ತಂದೇ ಅದ ಬೈ ಅದು. ಯಾರೇ ಲೈಕ್ ಹೋಟೆಲ್ದವರು, ದಾಬಾದವರು, ಏನೇ ಆಗಲಿ ನಿಮ್ದು ಫುಡ್ ಕ್ಯಾಟಗರಿದು ಏನೇ ಇರಲಿ, ಯಾವುದು ಫುಡ್ ಬ್ಲಾಗರಿಗೆ ಪ್ರೆಷರ್ ಹಾಕ್ಬೇಡ್ರಿ. ನಮ್ದು ವಿಡಿಯೋ ಮಾಡ್ರಿ. ಯಾಕಂದ್ರೆ ಅವರಿಗೂ ಬೇರೆ ಕೆಲಸ ಇರ್ತಾ, ಇದೊಂದು ರೀಸನ್ ಬೈ. ಅವ್ರಿಗೆ ನಿಮ್ದು ಬ್ರ್ಯಾಂಡ್ ಬಗ್ಗೆ ನೆಗೆಟಿವಿಟಿ ಪಾಸಿಟಿವಿಟಿ ಅದನ್ನು ಗೊತ್ತಿರ್ತದೆ. ಪ್ರೆಷರ್ ಹಾಕಿ ಮಾಡ್ಸಕ್ ಹೋಗ್ಬೇಡ್ರಿ. ನಿಮ್ದು ಪ್ರೆಷರ್ನಿಂದ ಅವ್ರ ಹೆಸರು ಕೆಡ್ತದೆ. ಇದು ಯಾರಪ್ಪ ಅಂದ್ರೆ ಯಾರು ನಿಮ್ ಲೈಕ್ ಮಾರ್ತೀರಿ, ಲೈಕ್ ಏನು ಪ್ರಾಡಕ್ಟ್ ಮಾರ್ತೀರಿ ಅವ್ರಿಗೆ ಹೇಳತ್ತೀನಿ. ಪ್ರೆಷರ್ ಹಾಕಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ನ ಹೆಸರು ಕೆಡ್ತದೆ. ಸೊ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀವ್ರಿ. ಫುಡ್ ಬ್ಲಾಗರ್ಸ್ ಗಿಚ್ ಗಿಲಿ ಇಲ್ಲಿ ಮಾತಾಡಿವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಂಗೆ ಒಂದು ತಮಿಳಿ ಇನ್ನೊಂದು ಈ ಫುಡ್ ಬ್ಲಾಗರ್ ವಿಡಿಯೋ ಹಿಂಗಾಯ್ತು ಮುಗಿವಲ್ದಿದು, ನಾವು ಬಂದ್ ಮಾಡ್ಬೇಕಾಗ್ತದೆ ಮಾತುಗಳು. ಟೈಮ್ ಬುಕ್ಳೈತ್ರಣ ಮಕ್ಕಳಾಯ್ತು. ತಮಿಳಿಗೆ ಒಂದು ಪೋಸ್ಟ್ ಕೊಟ್ಬಿಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಈಗ ನಾವು ಫುಡ್ ಬ್ಲಾಗರ್ಸ್ ಜೊತೆ ಫ್ರೀಯಾಗಿ ಫುಡ್ ಎಲ್ಲಿ ಸಿಗ್ತದೆ. ಥ್ಯಾಂಕ್ ಯು.